ಶಂಟು ಒಬ್ಬ ಬಾರೋ ಸೆಲ್ಫಿ ತಗೊಳ್ಳೋಣ. ಸೋಹೆಲ್ ಡಿಂಪಿ, ನಾನು ಈಗಲೇ ಬರ್ತೀನಿ. ಹಾ ಹ್ಯಾಪಿ, ಹೇಳು. ಏನು ಹೇಗೆ? ಓಕೆ, ಟ್ರೈ ಮಾಡ್ತೀನಿ. ಇವನೇನೋ ಬಚ್ಚಿಟ್ಕೊಂಡು ಏನೋ ಮಾತಾಡ್ತಾ ಇದ್ದಾನೆ. ಅಣ್ಣ, ಒಂದ್ ಹಂಗೆ ಐಸ್ ಕ್ರೀಮ್ ಕೊಡಿ. ಬಂದ್ರ ಅದೇನು ಅಂತ ನೋಡೋಣ. ಇಲ್ಲಿ ಸೆಲ್ಫಿ ತಗೊಂಡ್ರೆ ಚೆನ್ನಾಗಿರುತ್ತೆ. ಸರ್, ನೀವು ಹುಷಾರಾಗಿದ್ದೀರಾ? ನನಗೇನು ಆಗಿಲ್ಲ ಪಿನಾಕಿ, ಆದ್ರೆ ನೀನ್ ಯಾಕಿಷ್ಟು ಬೇಜಾರಳಿದ್ಯಾ? ಇನ್ನೊಂದಿನ ಪ್ಯಾರಿಸ್ ಅಲ್ಲಿ ಇರ್ತೀವಿ, ಆಮೇಲೆ ಇಂಡಿಯಾಗೆ. ಧೀರು ಸರ್, ಏನು? ಹ್ಯಾಪಿ ಕಾಲ್ ಮಾಡಿದ್ದ. ಸೂರ್ಯ ಅಂಕಲ್ ಅವರ ಆಂಟಿ ಇಲ್ಲೇ ಪ್ಯಾರಿಸ್ ಅಲ್ಲೇ ಇರ್ತಾರಂತೆ, ಮತ್ತೆ ಅವ್ರಿಗೆ ತುಂಬಾ ಹುಷಾರಿಲ್ವಂತೆ. ಓ ಹೌದಾ? ಓಹೋ, ಆದ್ರೆ ನೀನ್ ಹೇಗ್ ಹೋಗ್ತೀಯಾ? ಯಾರಪ್ಪ ಇದು ಕಾರ್ನ ಓಡಿಸೋದು ಬಿಟ್ಟು ಮೇಲ್ ಹತ್ಸೋದಕ್ಕೆ ಅಂತ ಬರ್ತಾ ಇರೋದು? ಮಾಸ್ಟರ್ ಪಿನಾಕಿ, ನಿಮ್ ಅಂಕಲ್ ಅವ್ರ ಆಂಟಿ ತುಂಬಾ ಹೊತ್ತಿಂದ ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಹೋಗೋಣ? ಧೀರು ಸರ್, ಸರಿ ಹೋಗು. ಥ್ಯಾಂಕ್ ಯು ಸರ್. ಯಾಕೆ ನಾಳೆ ಟೈಮ್ ಸರಿಯಾಗಿ ಬಂದ್ಬಿಡು, ಪ್ಯಾಕಿಂಗ್ ಮಾಡ್ಕೋಬೇಕು, ಆಯ್ತಾ? ಈ ಪಿನಾಕಿ ಯಾವಾಗ್ಲೂ ಸರ್ನ ಉಲ್ಟಾ ಪಲ್ಟಾ ಮಾಡ್ಬಿಟ್ಟು ಅವನ್ ಕೆಲ್ಸನ ಸೀದಾ ಮಾಡ್ಕೊಂಡ್ಬಿಡ್ತಾನೆ. ಮಾಸ್ಟರ್ ಪಿನಾಕಿ, ನೀವು ಕಂಫರ್ಟಬಲ್ ಆಗಿದ್ದೀರಾ ತಾನ? ನಾನು ಹುಷಾರಾಗಿದ್ದೀನಿ, ಆದ್ರೆ ಆಂಟಿ? ಸರ್ಪ್ರೈಸ್. ಹ್ಯಾಪಿ ನೀನಾ? ಎಸ್, ಅಂಕಲ್ ಆಂಟಿ ಮತ್ತು ಅವ್ರ ಆಂಟಿ ಹೊರಗಡೆ ಹೋಗಿದ್ದಾರೆ. ಅವ್ರು ಬರೋಕ್ಕೂ ಮುಂಚೆ ಕಪ್ಪು ಮಕ್ಕಡೋಷ್ಟ ಮತ್ತೆ ಫ್ರೆಂಚ್ ಮಕ್ಕಡೋಷ್ಟ ಜೊತೆ ಸ್ವಲ್ಪ ಕಾಲ ಕಳಿಬೇಕು, ಆಯ್ತಾ? ಅದಕ್ಕೆ ನಾವೀಗ ಭೂತಗಳ ಹತ್ರ ಹೋಗ್ಬೇಕು, ಅಂದ್ರೆ ಭೂತಗಳ ಮನೆಗೆ ಹೋಗೋಣವಾ? ನಿಮ್ಮನ್ನ ಮಕ್ಕಳೋಸ್ತ ನೋಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ಸ್ ಟು ಮೀ. ಈಗ ಎಲ್ಲರೂ ರೆಡಿಯಾಗಿ ಹ್ಯಾಪಿ ಪಾರ್ಟಿ ಮಜಾ ಈಗ ಶುರು ಆಗ್ತಾ ಇದೆ. ಧೀರು ಸರ್ ಗೊರ್ಕೆ ಯಾವ್ದೋ ಓಫರ್ಗಿಂತ ಜೋರಾಗಿ ಸೌಂಡ್ ಮಾಡ್ತಿದ್ಯಲ್ರೋ, ಇದ್ದೇನೆ ಬರ್ತಾ ಇಲ್ಲ. ನಾವಿಲ್ಲಿ ಧೀರು ಸರ್ ಗೊರ್ಕೆಯಿಂದ ಸಾಯ್ತಾ ಇದ್ರೆ ಅಲ್ಲಿ ಆ ಪಿನಾಕಿ ಅವನ್ ರಿಲೇಟಿವ್ಸ್ ಜೊತೆ ಈಗ ಪಾರ್ಟಿ ಮಾಡ್ಕೊಂಡಿದ್ದಾನೆ. ಅಯ್ಯೋ ಪಿನಾಕಿ ಪಾರ್ಟಿ ಬಿಡು, ನನ್ ವಿಷಯ ಕೇಳು. ನನ್ನ ಅಂಕಲ್ ಘೋಪಡಿಯ ಫೇಮಸ್ ಗೋಸ್ಟ್ ಹಂಟರ್, ಅವರು ಕೂಡ ಪ್ಯಾರಿಸ್ ಬಂದಿದ್ದಾರೆ. ಅವ್ರದೊಂದು ಎಕ್ಸ್ಪೆರಿಮೆಂಟ್ ಇಂದ ಧಮಾಕ ಮಾಡ್ತಾರೆ. ಅವ್ರ ಧಮಾಕ ನನಗೆ ಗೊತ್ತಿಲ್ಲ, ಆದ್ರೆ ನನ್ ಧಮಾಕ ಅನ್ಬೀಟಬಲ್ ಆಗಿರುತ್ತೆ, ಗೊತ್ತಾ? ನೋಡಿದ್ರ ಮೂಗ್ ಹೇಗ್ ಮುಚ್ಕೊಂಡ್ರಿ ನೀವಿಬ್ರು? ಭೂತ ಸಿಕ್ಬಿಡ್ತು. ಅಯ್ಯಪ್ಪ, ಸಿಕ್ತು ಸಿಕ್ತು ಸಿಕ್ತು, ಸಿಗ್ನಲ್ ಸಿಕ್ತು. ಇಲ್ಲಿ ರಿಯಲ್ ಆಗಿರೋ ಭೂತಗಳಿವೆ. ಡ್ಯಾನಿ, ಯೋಚನೆ ಮಾಡು, ರಿಯಲ್ ಭೂತ ಏನಾದ್ರೂ ಸಿಕ್ಕಿದ್ರೆ ಬಾಸ್ ಜೊತೆಗೆ ನೀನು ಫೇಮಸ್ ಆಗ್ಬಿಡ್ತೀಯ. ದಮ್ ಲಗಾಕೆ ಹತ್ತು. ಇನ್ನೊಂದು ಗೋಸ್ಟ್ ನ ಹುಡುಕ್ಬಿಟ್ರೆ ಮತ್ತೆ ನಂದು. ಅಯ್ಯೋ, ಇಷ್ಟೊಂದು ಬೆಳಕು, ಇಲ್ಲಿ ಯಾರು ಇದಾರೆ ಅನ್ಸುತ್ತೆ. ಅಯ್ಯೋ, ಈ ಗೋಸ್ಟ್ ಮೀಟರ್ ಅಂತೂ ಹೇಳ್ತಿದೆ ಇಲ್ಲಿ ಯಾರು ಇದಾರೆ ಅಂತ. ಡ್ಯಾನಿ, ಇದು ನಿನಗಂತೂ ಒಳ್ಳೆ ಚಾನ್ಸು. ಈ ಜಾಗ ಸೇಫು. ಇದ್ರ ಬಗ್ಗೆ ಖೋಪಡಿಯ ಸರ್ಗೆ ಇನ್ಫಾರ್ಮ್ ಮಾಡ್ಬಿಡ್ತೀನಿ. ಬಾಸ್, ಆದಷ್ಟು ಬೇಗ ಭೂತದ ಕ್ಯಾಸಲ್ ಬನ್ನಿ. ಭೂತದ ಪೆಟ್ಗೆನ ಯೂಸ್ ಮಾಡುವಂತ ಸಂದರ್ಭ ಬಂದಿದೆ. ಗಪ್ಪು, ನಮ್ ರೆಪ್ಯುಟೇಷನ್ ಕಾಪಾಡ್ಕೊಳ್ಳೋ.
ಇದೇನಿದು ಫ್ರೆಂಚ್ ಟೋಸ್ಟಾ? ಫಾಲೋ ಮೀ. ಆ ಸ್ನೋರ್ ಇತ್ತಲ್ಲ, ಅದು ಇವರ ರೋರಿಂಗ್ ಸ್ನೋರ್. ನನ್ ಶೋ ಇಂದ ನಿಮ್ಗೇನಾದ್ರೂ ಎಂಟರ್ಟೈನ್ಮೆಂಟ್ ಆಗಿದ್ರೆ ಹ್ಯಾಪಿ ಹೋಗಿ ನನ್ ಜಗ್ಲಿಂಗ್ ಬಾಲ್ಸ್ ನ ತಗೊಂಡ್ ಬಾ. ಓಕೆ ಬ್ರೋ, ಡೋಂಟ್ ಫಿಯರ್ ವೆನ್ ಹ್ಯಾಪಿ ಇಸ್ ಹಿಯರ್. ಅಯ್ಯೋ ಬೇಗ ಮಾಯ ಆಗು ಹ್ಯಾಪಿ. ಚಿಲ್ಲಾಗಿರೋ ಗಪ್ಪು. ಇಲ್ಲಿ ನಮ್ಮನ್ನ ನೋಡೋರು ಯಾರಿದ್ದಾರೆ? ಎಲ್ಲಿ ಹೋಯ್ತಪ್ಪ ಜಗ್ಲಿಂಗ್ ಬಾಲ್ಸ್? ಇಲ್ಲೇ ಇದೆ ಎಲ್ಲ ಜಗ್ಲಿಂಗ್ ಬಾಲ್ಸ್. ಗೊತ್ತಿಲ್ಲ ಅಂಕಲ್ ಯಾವಾಗ ಬರ್ತಾರೋ. ಮುಳಿರೋ ಭೂತ ಭೂತ. ತಗೋ ಗಪ್ಪು, ನಾನೆಲ್ಲ ಬಾಲ್ಸ್ ನ ತಗೊಂಡ್ಬಂದೆ. ಓ, ಯಾರ್ದಪ್ಪ ಮೆಸೇಜ್ ಬಂದಿದ್ದೀಗ? ಅರೆ ಒಬ್ನೇ ಮಜಾ ತಗೋತೀಯೋ ಅಥವಾ ನಮ್ಗೂ ತೋರಿಸ್ತೀಯೋ? ನೀನು ನೋಡು ಏನು ಅಂತ. ಅಲ್ಲ, ಎಷ್ಟು ಜನ ಗೋಸ್ಟ್ ಕ್ಯಾಚ್ ಮಾಡೋರು ಬೆಡ್ಗೆ ಗಿಟ್ಗೆ ಅಂತ ಇಟ್ಕೊಂಡು ಟ್ರೈ ಮಾಡಿರ್ತಾರೆ, ಆದ್ರೆ ನಮ್ಮನ್ನ ಯಾರು ಕ್ಯಾಚ್ ಮಾಡಕ್ಕಾಗಿಲ್ಲ. ಯಾಕೇಳು? ಯಾಕಂದ್ರೆ ಗೋಸ್ಟ್ ಹಿಡಿಯೋದು ಸಾಧ್ಯ ಇಲ್ಲ, ಸಾಧ್ಯ ಆಗೋದು ಇಲ್ಲ. ಹಾ ಗೊತ್ತಿದೆ. ನೀನೊಂದ್ 30 ಸಲನಾದ್ರೂ ಒದೆ ತಿನ್ಸ್ಕೊಂಡಿದ್ಯಾ? 30 50 75 100 ಸಲ ತಿಂತೀನಿ. ಬರ್ಲಿ, ಅದ್ ಯಾರು ಬರ್ತಾರೋ ನಾನು ನೋಡ್ತೀನಿ. ಅಯ್ಯೋ ಇದ್ಯಾರಿದು? ಬನ್ನಿ ನೋಡೋಣ. ಅಂಕಲ್ ಕೋಪಡಿಯ ಬಂದ ಅಂದ್ರೆ ಭೂತಗಳೆಲ್ಲ ಹೆದರ್ಕೊಂಡು ಮೂಲೆ ಸೇರ್ಕೊಳುತ್ತವೆ. ಇವತ್ತು ಆ ಭೂತಗಳನ್ನೆಲ್ಲ ನಾನು ನನ್ನ ಭೂತದ ಪೆಟ್ಟಿಗೆಯಲ್ಲಿ ಬಂದ್ಸೋದಿಕ್ ಬಂದಿದ್ದೇನೆ. ಭೂತಗಳನ್ನ ಬಂದ್ಸೋ ಪೆಟ್ಟಿಗೆನಾ? ಈ ಲೂಸರ್ನೇ ನಾನು ವಿಡಿಯೋದಲ್ಲಿ ನೋಡಿದ್ದು. ನೋಡಿದ್ರೆ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ. ಭೂತಗಳನ್ನ ಹಿಡಿಬೇಕು ಅಂತ ಬಂದಿದ್ಯಾಕಂದ? ನಿನ್ನ ಈಗ ಇಲ್ಲಿಂದ ಹೇಗ್ ಓಡಿಸ್ತೀನಿ ಅಂತಂದ್ರೆ ಇನ್ನೊಂದ್ಸಲ ಭೂತಗಳ ತಂಟೆಗೆ ಬರಬಾರ್ದು. ನಾನು ಯಾವತ್ತೂ ಒಂದ್ ಸುಳ್ಳು ಹೇಳೇ ಇಲ್ಲ. ಹ್ಯಾಪಿಗೆ ಬಾರಿಸ್ತಾರೆ ಬ್ಯಾಂಡ್ ಬಾಜಾ. ಫ್ರೆಂಚ್ ಟೋಸ್ಟ್ ಮನೆಗೆ ಹೋಗಿ ವಾಪಸ್ ಕರ್ಕೊಂಡ್ ಬರ್ತೀನಿ. ಇಲ್ಲೇ ಎಲ್ಲೋ ಅಕ್ಕಪಕ್ಕದಲ್ಲೇ ತುಂಬಾ ಭೂತಗಳಿವೆ. ಭೂತ ಭೂತ ಭೂತ. ಬಾಸ್, ಈಗ ಈ ಅಂಕಲ್ ಕೋಪಡಿ ಆಗ್ತಾನೆ. ಅಲ್ಲಿ ಭೂತ ಇದೆ. ಹೇ ಡ್ಯಾನಿ, ನೀನ ಎದ್ದೋಳು ಮೇಲೆ. ನಾನು ಕೇಳ್ಪಟ್ಟೆ ಇಲ್ಲೆಲ್ಲ ತುಂಬಾನೇ ಭೂತಗಳಿವೆ ಅಂತ. ನಾನೀಗ ಭೂತಗಳನ್ನೆಲ್ಲ ನನ್ನ ಭೂತದ ಪೆಟ್ಟಿಗೆಯಲ್ಲಿ ಕೂಡ ಹಾಕ್ಬಿಡ್ತೀನಿ. ಯಾವ ಭೂತಗಳು ನನ್ನ ಕೈಯಿಂದ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ಡ್ಯಾನಿ, ನೀನ್ ಸರಿಯಾಗಿ ಹೇಳ್ತಿದ್ದೆ. ಬಾಕ್ಸ್ ನ ಟೆಸ್ಟ್ ಮಾಡೋ ಸಮಯ ಈಗ ಬಂದಿದೆ. ಇದೇ ನೋಡಿ ನನ್ನ ಭೂತದ ಪೆಟ್ಟಿಗೆ. ಸ್ವಲ್ಪ ಹೊತ್ತಿಗೆ ಭೂತದ ಪೆಟ್ಟಿಗೆನ ಓಪನ್ ಮಾಡ್ತೀನಿ. ಎಲ್ಲ ಭೂತಗಳು ಇದ್ರೊಳಗೆ. ಓಹೋ, ನಮ್ಮನ್ನ ಹಿಡಿಬೇಕು ಅಂತ ಬಂದಿದ್ಯಾ? ಮಾಡ್ತೀನಿ. ಒಂದು ಭೂತಕ್ಕೆ ಇಷ್ಟೊಂದು ಅವಮಾನನ ನಾನೊಬ್ಬ ಮಂಚಿನೊಳಗೆ ಹೋಗಕ್ಕಾಗಿಲ್ವಾ? ಅದ್ ಹೇಗಾಗಲ್ವ ನಾನು ನೋಡ್ತೀನಿ. ಏನಪ್ಪಾ ಮಾಡೋದು? ಈ ಕೊಪಾಡಿಯ ತುಂಬಾ ಸ್ಟ್ರಾಂಗ್ ಅನ್ಸುತ್ತೆ. ಹ್ಯಾಪಿ, ಬೇಗ ಅಂಕಲ್ ಸೂರಿಗೆ ಕಾಲ್ ಮಾಡು. ಇವ್ನು ಯಾರೋ ನಾರ್ಮಲ್ ಗೋಸ್ಟ್ ಕ್ಯಾಚರ್ ಅಂತ ಅನಿಸ್ತಾ ಇಲ್ಲ. ನೀನು ಅವ್ನ್ ಬಾಡಿ ಒಳಗಡೆ ಹೋಗೋಕ್ಕಾಗ್ಲಿಲ್ಲ ಅಲ್ವಾ? ಈ ಡೇಂಜರ್ ಬಗ್ಗೆ ನಾವು ಅವ್ರಿಗೆ ಹೇಳ್ಬೇಕು. ಹೇಳ್ತೀನಿ. ಅಂಕಲ್ ಸೂರಿ, ಅಂಕಲ್ ಸೂರಿ. ಹಲೋ ಅಂಕಲ್ ಸೂರಿ. ಕಪ್ಪು, ನಾನು ಈಗ್ಲೇ ಆಂಟಿ ಕಾಲ್ ಮಾಡ್ತೀನಿ. ಹ್ಯಾಪಿ, ಮತ್ತೆ ಟ್ರೈ ಮಾಡು. ಮಾಡ್ತೀನಿ. ಟ್ರೈ ಮಾಡ್ತೀನಿ. ಈ ಭೂತದ ಪೆಟ್ಟಿಗೆ ಈ ಕ್ಯಾಸಲ್ ಎಂಟ್ರಿ ಹತ್ರ ಇಡ್ತೀನಿ. ಯಾವುದೇ ಭೂತಗಳಾಗ್ಲಿ ಒಳಗಿಂದ ಹೊರಗೆ, ಹೊರಗಿಂದ ಒಳಗೋಗೋದಕ್ಕೆ ಪ್ರಯತ್ನ ಪಟ್ರೆ ಅದಕ್ಕಿಂತ ಮೊದಲೇ ಅವುಗಳು ಇದ್ರೊಳಗಡೆ ಟ್ರ್ಯಾಪ್ ಆಗ್ಬಿಡುತ್ತೆ. ಈಗ ಆಗ್ತಾ ಇದೆ ಭೂತದ ಪೆಟ್ಟಿಗೆ ಆನ್. ಭೂತಗಳನ್ನ ಈಗ ಯಾರ ಕೈಯಿಂದನೂ ಕಾಪಾಡೋದಿಕ್ಕಾಗಲ್ಲ. ಕಾನ್ಸಂಟ್ರೇಷನ್ ಇಂದ ಕನೆಕ್ಟ್ ಮಾಡ್ತೀನಿ. ಈಗಲೇ ಅಂಕಲ್ ಹತ್ರ ಮಾತಾಡ್ತೀನಿ. ಓಕೆ, ಶಾಂತವಾಗಿರಿ. ಗಪ್ಪು,
ನೀನ್ ಆಂಟಿನ ಕನೆಕ್ಟ್ ಮಾಡ್ದ್ಯಾ? ಇಲ್ಲ ಪಿನಾಕಿ, ನಂಗ್ ತುಂಬಾನೇ ಟೆನ್ಷನ್ ಆಗ್ತಿದೆ. ಹ್ಯಾಪಿ, ಸ್ವಲ್ಪ ಬೇಗ. ಅಂಕಲ್ ಆಂಟಿ ಇಲ್ಲಿಗೆ ಬಂದ್ರೆ ತೊಂದ್ರೆಗೆ ಸಿಕ್ಕಾಕೋತಾರೆ. ಪಿನಾಕಿ ಪುಟ್ಟ ಹೇಗಿದ್ದಾನೋ ಏನೋ, ಲಟ್ಟಣಿಗೆ ತಿರುಗಿಸಿ. ಭೇಟಿ ಮಾಡಕ್ ಅಷ್ಟೊಂದು ಅರ್ಜೆಂಟ್ ಇದ್ದಿದ್ರೆ ಮೇಕಪ್ ನ ಅಷ್ಟು ಲೇಟ್ ಆಗಿ ಮಾಡ್ಕೋಬೇಕಾಗಿರ್ಲಿಲ್ಲ. ಮೀಸೆ ತಿರುಗಿಸಿ. ಹೌದು, ನನ್ ಮೇಕಪ್ ಇಂದಲ್ಲ, ನೀವು ಮೀಸೆ ತಿರ್ಗಿಸ್ಕೊಳ್ಳೋದ್ರಲ್ಲಿ ಲೇಟ್ ಆಗಿತ್ತು. ಅರೆ ಇದೇನಿದು? ಭೂತಗಳು ಸಿಕ್ಕಾಕೊಂಡ್ಬಿಟ್ಟು ಅನ್ಸುತ್ತೆ ಬಾಸ್. ಮಾಡಾನೆ ಬೇಗ ಬಾ ನೋಡೋಣ. ವಾವ್, ಈ ಭೂತದ ಮನೆಗೆ ಭೂತಗಳನ್ನ ಕ್ಯಾಪ್ಚರ್ ಮಾಡ್ಬಿಟ್ಟಿದೆ. ಈಗ ಎಲ್ಲ ಭೂತಗಳ ಚಾಪ್ಟರ್ ನಾನು ಕ್ಲೋಸ್ ಮಾಡ್ಬಿಡ್ತೀನಿ. ಆಮೇಲೆ ನಾನು ಆಗ್ತೀನಿ ಅಂಕಲ್ ಕೋಪಾಡಿಯಾ ದ ಗ್ರೇಟ್ ಗೋಸ್ಟ್ ಕ್ಯಾಪ್ಚರ್. ಹಲೋ ಅಂಕಲ್. ಏನು ಇಲ್ಲ, ಅಂಕಲ್ ಆಂಟಿನ ಆ ಗೋಸ್ಟ್ ಕ್ಯಾಪ್ಚರರ್ ಕಿಡ್ನಾಪ್ ಮಾಡಿದಾರಂತೆ. ನಾವು ತುಂಬಾ ಲೇಟ್ ಮಾಡ್ಬಿಟ್ವಿ. ಆಗೋಯ್ತು. ಭೂತಗಳು ತುಂಬಾ ಚಾಲಾಕಿಗಳಿರುತ್ತೆ, ಆದ್ರೆ ಈ ಸಲ ನನ್ನ ಕೈಯಿಂದ ತಪ್ಪಿಕೊಳ್ಳಕ್ ಸಾಧ್ಯ ಇಲ್ಲ. ಈ ಭೂತದ ಪೆಟ್ಟಿಗೆಯಲ್ಲಿ ಬಂಧಿಸ್ಬಿಡ್ತೇನೆ. ಎಲ್ಲ ಭೂತಗಳನ್ನು ನನ್ನ ಹಿಡಿತದಲ್ಲ ಇಟ್ಕೊಂಡು ಈ ದೇಶಕ್ಕೆ ನಾನು ಏನಂತ ತೋರಿಸ್ತೇನೆ. ಈ ಅಂಕಲ್ ಕೋಪಾಡಿಯಾ ಸ್ವಲ್ಪ ಡಿಫ್ರೆಂಟ್. ನಾವ್ ಯೋಚನೆ ಮಾಡಿ ಒಂದು ಪ್ಲಾನ್ ಮಾಡ್ಬೇಕು. ಹೇಗಾದ್ರೂ ಮಾಡಿ ಅಂಕಲ್ ಆಂಟಿನ ಭೂತದ ಪೆಟ್ಟಿಗೆಯಿಂದ ಬಿಡಿಸ್ಬೇಕು. ಹಲೋ ಅಂಕಲ್, ನೀವು ಮತ್ತೆ ಆಂಟಿ ಹುಷಾರಾಗಿದ್ರ ತಾನೆ? ನಾವಿನ್ನು ತುಂಬಾ ಚಿಕ್ಕ ಮಕ್ಕಳು, ನೀವಿಲ್ದೆ ನಾವ್ ಹೇಗಿರೋದು ಅಂಕಲ್? ಹುಷಾರು, ನಿಮ್ಗೇನು ಆಗಿಲ್ಲ ತಾನೆ? ಅಯ್ಯೋ ಅಂಕಲ್, ನಿಮ್ಮನ್ನ ಕನೆಕ್ಟ್ ಮಾಡ್ತಾ ನನ್ನ ಮೂಳೆಗಳ ಆಂಟನ ಬೆಂಡಾಗೋಗಿದೆ. ನಿನ್ನ ಆಂಟನ ನಾನ್ ಸೀದಾ ಮಾಡ್ತೀನಿ. ಆದ್ರೆ ನೀವೀಗ ನಮ್ಮನ್ನ ಈ ಟ್ರ್ಯಾಪ್ ಇಂದ ಹೊರಗೆ ಬರೋದಕ್ಕೆ ಏನಾದ್ರೂ ಮಾಡ್ಲೇಬೇಕು. ಈ ಬಾಕ್ಸ್ ನ ಇನ್ಸುಲೇಷನ್ ಆರ್ಮಿ ಟ್ಯಾಂಕ್ ಇಂದ ಬಹಳ ಭದ್ರವಾಗಿದೆ, ಹೊರಗೆ ಆಗ್ತಾ ಇಲ್ಲ. ಡೋಂಟ್ ವರಿ, ಈ ಸೂರ್ಯನ ತಡೆಯೋದಿಕ್ಕೆ ಅಂತ ಯಾವ ಗೋಡನ್ನು ಇದುವರೆಗೂ ಕಟ್ಟೇ ಇಲ್ಲ. ಇಲ್ಲಿಂದ ಹೊರಗೆ ಹೋಗಕ್ಕಾಗಿಲ್ಲ ಅಂದ್ರೆ ನನ್ ಮಕ್ಕಳಿಗೆ ಬೆಂಡೆಕಾಯಿ ಚಿಪ್ಸ್, ಹಾಗಲಕಾಯಿ ಕುಕೀಸ್ ಮತ್ತೆ ಮಶ್ರೂಮ್ ಐಸ್ ಕ್ರೀಮ್ ನೆಲ್ಲ ಯಾರು ಮಾಡ್ಕೊಡ್ತಾರೆ? ಲಟ್ಟಣಿಗೆ ತಿರುಗಿಸಿ. ಅಂಕಲ್, ನಿಮ್ಮನ್ನ ಆಂಟಿನ ಇಬ್ರನ್ನು ಬೇಗ ಫ್ರೀ ಮಾಡ್ತೀವಿ ನಾವು. ನೀವು ಟೆನ್ಷನ್ ತಗೋಬೇಡಿ. ನನಗಂತೂ ನಿನ್ ಮೇಲೆ ತುಂಬಾ ಭರವಸೆ ಇದೆ ಪಿನಾಕಿ. ಆದ್ರೆ ನನಗೆ ಪ್ರಾಮಿಸ್ ಮಾಡ್ಬೇಕು, ನೀನ್ ಸೇಫ್ ಆಗಿರ್ತೀಯಾ, ಯಾವುದೇ ಡೇಂಜರಸ್ ಕೆಲಸ ಮಾಡಕ್ ಹೋಗೋದಿಲ್ಲ ಅಂತ. ನಡಿ ಹ್ಯಾಪಿ. ಈ ಅಂಕಲ್ ಕೋಪಾಡಿಯಾ ಒಂದ್ಸಲ ಬಂತು ಅಂದ್ರೆ ಭೂತಗಳ ಕತೆ ಅಷ್ಟೇನೆ. ಕೆಲವು ಭೂತಗಳನ್ನ ನಾನು ಈಗ ಹಿಡಿದ್ಬಿಟ್ಟೆ, ಇನ್ನು ಕೆಲವು ಭೂತಗಳನ್ನ ಹೆದರಿಸಿ ಓಡಿಸ್ಬಿಟ್ಟೆ. ಈ ಬಾಕ್ಸ್ ಯಾಕೆ ಅಲ್ಲಾಡ್ತಾ ಇದೆ? ಹ್ಯಾಪಿ, ಆ ಕೋಪಡಿ ಹತ್ರ ಬಾಕ್ಸ್ ಇದೆ, ಅಂಕಲ್ ಆಂಟಿ ಅದ್ರಲ್ಲೇ ಇರ್ಬೇಕು. ನಡಿ ಆ ಕಡೆಗೆ. ಅಂಕಲ್ ಕೋಪಾಡಿಯಾ ಆಗ್ತಾನೆ ಒಬ್ಬ ಕೂಲ್ ಮನುಷ್ಯ. ಆಗ ಇಡೀ ಜಗತ್ತೇ ಒಪ್ಕೊಳ್ಳುತ್ತೆ ಭೂತಗಳ ಕ್ಯಾಪ್ಚರ್ ಅಂತ. ಯಾರು ನೀನು? ಇದೇನು ಆಟ ಸಾಮಾನು ಅನ್ಕೊಂಡ್ಬಿಟ್ಟಿದ್ಯಾ? ಡ್ಯಾನಿ, ಭೂತದ ಪೆಟ್ಟಿಗೆನ ವಾಪಸ್ ತಗೊಂಡ್ ಬಾ, ಹೋಗು. ಹ್ಯಾಪಿ, ಬೇಗ ನಡಿ. ಅಯ್ಯೋ ಹ್ಯಾಪಿ, ಅಂಕಲ್ ಆಂಟಿನ ಕಾಪಾಡ್ಬೇಕು. ಆ ಬಾಕ್ಸ್ ಅಲ್ಲಿ ರೈಡ್ ಮಾಡಿಸ್ಬಾರ್ದು. ಏನ್ ನಡೀತಾ ಇದೆ ಇಲ್ಲಿ? ಹ್ಯಾಪಿ, ಬೇಗ. ಹುಷಾರು ಪಿನಾಕಿ, ಎದ್ದೇಳು. ಪಿನಾಕಿಗೆ ನಮ್ಮ ಅವಶ್ಯಕತೆ ಇದೆ, ಬನ್ನಿ ಹೋಗೋಣ. ಬನ್ನಿ ಅಂಕಲ್, ನಾವು ಭೂತದ ಪೆಟ್ಟಿಗೆ ಹತ್ರ ಬರ್ತಾ ಇದೀವಿ. ಆದಷ್ಟು ಬೇಗ ನಿಮ್ಮನ್ನ ಫ್ರೀ ಮಾಡ್ತೀವಿ ಅಂಕಲ್. ಇದು ಅದೇ ಧ್ವನಿ. ಹಾಗಂದ್ರೆ ಇಟ್ಸ್ ಎ ಗೋಸ್ಟ್ ಕ್ಯಾಪ್ಚರಿಂಗ್. ಕಮಾನ್, ಬಾಕ್ಸ್ ಹತ್ರ ಖಂಡಿತ ನೀ ಬರಕ್ ಹೋಗಬೇಡ. ಇಲ್ಲಾಂದ್ರೆ ನಿನ್ನ ಖಂಡಿತ ಒಳಗಡೆ ಹಾಕೊಂಡ್ಬಿಡುತ್ತೆ. ನೆಟ್ವರ್ಕ್ ಸಿಗ್ತಲ್ವಲ್ಲ? ಡ್ಯಾನಿ, ಸ್ವಲ್ಪ ನಿಂತ್ಕೋ, ನಿನಗೆ ಎಲ್ಲ ಗೊತ್ತಾಗುತ್ತೆ. ಇವ್ರನ್ನ ಕಾಪಾಡೋದಿಕ್ಕೆ ಇವ್ರ ಫ್ಯಾಮಿಲಿ ಅವ್ರು ಬಂದಿದ್ದಾರೆ ಅನ್ಸುತ್ತೆ. ಅವ್ರು ಇವ್ರನ್ನ ಕಾಪಾಡ್ತಾರ ಇಲ್ಲ ಅವರೇ ಸಿಕ್ಕಾಕೋತಾರ ನೋಡೇ ಬಿಡೋಣ. ಆದಷ್ಟು ಬೇಗ ಒಂದು ದೊಡ್ಡ ಬರೀ ತಗೊಂಡ್ಬಿಟ್ಟು ಇನ್ಫ್ಲೇಟ್ ತರ ಕೂತ್ಕೊಂಡ್ಬಿಡಿ. ಯಾಕಂದ್ರೆ ಈ ಬಾಕ್ಸ್ ನಲ್ಲಿ ಬೇರೆ ಯಾರಿಗೂ ಜಾಗ ಸಿಗ್ಲೇಬಾರ್ದು. ಸರಿ. ಹೀಗಾಗೋದಿಕ್ಕೆ ಹೇಗ್ ಸಾಧ್ಯ? ಏನೋ ಹೆಚ್ಚು ಕಮ್ಮಿ ಆಗಿದೆ. ಏನ್ ಮಾಡ್ಲಿ? ಸಾರಿ ಅಂಕಲ್ ಆಂಟಿ. ನೋ, ಇನ್ನು ಭೂತಗಳನ್ನ ಹಿಡಿಯೋ ಖುಷಿಲಿ ನಾವು ಪೆಟ್ಟಿಗೆನೆ ಕಳ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಡ್ಯಾನಿ, ಹೋಗೋ, ಬೇಗ ಹೋಗಿ ಪೆಟ್ಟಿಗೆ ತಗೊಂಡ್ ಬಾ.
ನೀವು ಹುಷಾರಾಗಿದ್ದೀರಾ ಅಲ್ವಾ? ನಾವು ಹುಷಾರಾಗಿದ್ದೀವಿ. ಆದ್ರೆ ಅಂಕಲ್ ಆಂಟಿ ಅಲ್ಲೋಡು, ಯಾರೋ ಪೆಟ್ಟಿಗೆ ನೆತ್ಕೊಂಡು ಓಡ್ತಾ ಇದಾರೆ. ಅದನ್ನ ವಾಪಸ್ ತರ್ಬೇಕು ನಾವು. ಅಯ್ಯಯ್ಯೋ, ಇವಾಗ ಎಲ್ಲಿ ಹೋಗ್ಲಿ? ಈ ಔಟ್ ಹೌಸ್ ಪರ್ಫೆಕ್ಟ್. ಅಯ್ಯೋ, ಇದೇನು ನೀವು ತಲೆ ಕೆಟ್ಟೋಗಿದೆ ಅನ್ಸುತ್ತೆ. ಡ್ಯಾನಿ, ವೆರಿ ಗುಡ್. ಕೊಡು ಆ ಪೆಟ್ಟಿಗೆ ನನ್ನ ಕೈಲಿ. ಡ್ಯಾನಿ, ಬೇಗ ಕೊಡು ಆ ಪೆಟ್ಟಿಗೆ ನನ್ನ ಕೈಲಿ. ಈ ಕಬಡ್ಡಿಯ ಕೈಯಿಂದ ಯಾರು ಇದನ್ನ ಕಿತ್ಕೊಳ್ಳೋದಿಕ್ ಸಾಧ್ಯನೇ ಇಲ್ಲ. ಎಲ್ಲಾರನು ಈ ಪೆಟ್ಟಿಗೆಯಲ್ಲಿ ಬಂದಿ ಮಾಡ್ಬಿಡ್ತೀನಿ. ಆಮೇಲೆ ಮನುಷ್ಯರಿಗೆ ಇದನ್ನೆಲ್ಲ ತಗೊಂಡು ಹೋಗಿ ತೋರಿಸ್ತೀನಿ. ನಿಮ್ಗೇನು ಆಗಿಲ್ಲ ಅಲ್ವಾ? ನಮ್ಗೇನು ಆಗಿಲ್ಲ ಪಿನಾಕಿ. ಆ ಭೂತದ ಪೆಟ್ಟಿಗೆಯಿಂದ ಅಂಕಲ್ ಮತ್ತೆ ಆಂಟಿನ ಹೇಗ್ ಹೊರಗ್ ತರೋದು? ನಾವು ಭೂತ್ಗಳಾಗಿದ್ರು ಕೂಡ ನಮ್ ಕೈಲಿ ಏನು ಮಾಡಕ್ಕಾಗ್ಲಿಲ್ಲ. ಆ ಭೂತದ ಪೆಟ್ಟಿಗೆ ಅಂತೂ ನಮ್ಮನ್ ಚೆನ್ನಾಗಿ ಬೆಂಡೆತ್ಬಿಡ್ತು ಗೊತ್ತಾ. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿದ್ದೆ ಮಾಡೋದಕ್ಕೂ ಬಿಡದೆ ನೀವೆಲ್ರು ನನಗ್ ತುಂಬಾ ತೊಂದರೆ ಕೊಡ್ತಾ ಇದ್ದೀರಾ. ಹಗ್ಲಲ್ಲೂ ನಿದ್ದೆ ಮಾಡಕ್ ಬಿಡಲ್ಲ, ರಾತ್ರಿನೂ ನಿದ್ದೆ ಮಾಡಕ್ ಬಿಡಲ್ಲ. ನನಗ್ ಬರ್ತಾ ಇರೋ ಕೋಪಕ್ಕೆ ನಾನ್ ನಿಮಗ್ ಹೇಳಲ್ಲ ಕರ್ನಲ್ ಸೂರಿನ ಹೇಗ್ ಕಾಪಾಡೋದು ಅನ್ನೋ ವಿಷಯನ. ಹೇಗೆ ಹೇಗೆ ಪ್ಲೀಸ್ ಹೇಳಿ. ಬೂಮ್ ಬೂಮ್ ಚಕಲಕ ಬೂಮ್, ಹಿಯರ್ ಇಸ್ ದ ಸೆಲೆಬ್ರಿಟಿ ಇನ್ ದ ರೂಮ್. ಡ್ಯಾನಿ, ಬೇಗ ವಿಡಿಯೋನ ಅಪ್ಲೋಡ್ ಮಾಡು. ಇಡೀ ವರ್ಲ್ಡ್ ಗೆ ಗೊತ್ತಾಗ್ಲಿ ಈ ಅಂಕಲ್ ಕುಪಾಡಿಯೋ ಒಬ್ನೇ ಬೆಸ್ಟ್ ಗೋಸ್ಟ್ ಕ್ಯಾಚರ್ ಅಂತ. ಫ್ರೆಂಚ್ ಟೋಸ್ಟ್ ಪೇಂಟಿಂಗ್ ಆಂಟಿ ಏನೋ ದಾರಿ ಹೇಳ್ಬಿಟ್ರು. ಆದ್ರೆ ನನಗೇನ್ ಅರ್ಥ ಆಗ್ತಿಲ್ಲ ಅಂದ್ರೆ, ಈ 3 ಗೋಸ್ಟ್ ಇನ್ವೆಂಟರ್ಸ್ ಇಷ್ಟು ದೊಡ್ಡ ಇನ್ವೆನ್ಷನ್ ಮಾಡಿದ್ಮೇಲೆ ಮಾಯ ಯಾಕಾದ್ರು? ಅಲ್ಲ, ಸೀರಿಯಸ್ ಆಗಿ ನಾವ್ ಇವ್ರನ್ನ ಹುಡ್ಕೋದು ಎಲ್ಲಿ ಅಂತ. ಇವ್ರು 3 ಜನದಲ್ಲಿ ಒಬ್ರು ಆಲ್ಫಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರಿಗೆ ಬುಕ್ಸ್ ಅಂದ್ರೆ ತುಂಬಾ ಇಷ್ಟ ಇತ್ತು. ಅವರು ಇಡೀ ದಿನ ಲೈಬ್ರರಿನಲ್ಲಿ ನೇತಾಡ್ಕೊಂಡು ಬುಕ್ಸ್ ಓದ್ಕೊಂಡಿರ್ತಿದ್ರು. ಹಾಗಾದ್ರೆ ನಾವು ನಮ್ಮ ಸರ್ಚ್ ನ ಅಲ್ಲಿಂದನೇ ಶುರು ಮಾಡ್ಬೇಕು ಅಂತೀರಾ? ಏನು ಪಿನಾಕಿ? ಎಸ್ ಹ್ಯಾಪಿ. ಆ 3 ಇನ್ವೆಂಟರ್ಸ್ ಎಲ್ಲೇ ಇರ್ಲಿ, ಅವರಿಂದ ರಿಮೋಟ್ ನ ತಗೊಳ್ಳೇಬೇಕು. ಮತ್ ಇದಕ್ಕೋಸ್ಕರ ನಾನ್ ಯಾವ್ದೇ ಗೋಸ್ಟ್ ಹತ್ರನು ಗ್ಯಾಡ್ಜೆಟ್ ಜೊತೆಗೆ ಹೋರಾಡ್ಬೇಕು ಅಂದ್ರೆ ಅದಕ್ಕೂ ನಾನ್ ರೆಡಿ. ಪಿನಾಕಿ, ಹ್ಯಾಪಿ, ನೀವಿಬ್ರು ರಿಮೋಟ್ ನ ಹುಡ್ಕೊಂಡ್ ಹೋಗಿ, ನಾನು ಇಲ್ಲೇ ಇರ್ತೀನಿ. ಯಾರಿಗ್ ಗೊತ್ತು, ನೀವಿಬ್ರು ಬರೋಕ್ ಮುಂಚೆನೆ ನಾನೊಂದ್ ಹೊಸ ಗ್ಯಾಡ್ಜೆಟ್ ನ ತಯಾರು ಮಾಡ್ಬೋದು. ಅದರಿಂದ ನಾವು ಅಂಕಲ್ ಮತ್ತೆ ಆಂಟಿನ ಹೊರಗ್ ತರ್ಬೋದು. ಸರಿ ಫ್ರೆಂಡ್, ನಾವು ಅಂಕಲ್ ಆಂಟಿನ ಕಾಪಾಡೋ ಮಿಷನ್ ಇವಾಗ್ಲೇ ಶುರು ಆಗುತ್ತೆ. ನಡಿ ಹ್ಯಾಪಿ, ನಡಿ ಪಿನಾಕಿ. ಮಮ್ಮಿ, ಹಲೋ ಹಲೋ ಪಿನಾಕಿ, ನಿಮ್ಮ ಆಂಟಿ ಆರೋಗ್ಯ ಟಿಪ್ ಟಾಪ್ ಆಗಿದ್ರೆ ನೀನು ಟಾಪ್ ಸ್ಪೀಡ್ ಅಲ್ಲಿ ಬಂದ್ಬಿಡಿಲಿಗೆ. ಏರ್ಪೋರ್ಟ್ ಗೆ ಲೇಟ್ ಆಗಿ ಹೋದ್ರೆ ಫ್ಲೈಟ್ ಮಾತ್ರ ಗಾಡಿಲಿ ಹೋಗ್ತಾ ಇರುತ್ತೆ. ಆದ್ರೆ ನಾವು ಇಲ್ಲೇ ಇರ್ಬೇಕಾಗತ್ತೆ ಅಷ್ಟೇ. ಬೇಗ ಬಾ. ಈ ಪಿನಾಕಿ ಇಲ್ಲೇ ಇದ್ದಾನೆ. ಚಿಟ್ಟುಬಿಟ್ಟು ಇಲ್ಲೋಡ, ಇದು ಪಿನಾಕಿ ಹಾಸ್ಪಿಟಲ್. ಇವನ್ಗೆ ತಿರ್ಗಾಡೋದು ಅಂದ್ರೆ ಇಷ್ಟ ಅಲ್ವಾ? ಈಗ ಇವನ್ನ ಹೇಗ್ ತಿರ್ಗಿಸ್ತೀನಿ ಅಂದ್ರೆ ಇವನ್ ತಲೆ ಹಂಗೆ ತಿರ್ಗೋ ಹೋಗ್ಬಿಡ್ಬೇಕು. ವೀರು ಸರ್, ಅಲ್ಲಿ ನೋಡಿ ಯಾರಿದ್ದಾರೆ ಅಂತ. ಪಿನಾಕಿ ಇದಾನೆ ಅಲ್ಲಿ. ಡ್ರೈವರ್ ಅಣ್ಣ, ಗಾಡಿ ತೆಗಿಯಪ್ಪ. ವೀರು ಸರ್, ಯಾರಪ್ಪ ಡ್ಯಾಶ್ ಹೊಡ್ತಿದ್ದು? ಅಯ್ಯೋ, ನಮ್ ಬಸ್ಸು ನನ್ನ ಬಿಟ್ಟು ಹೋಗ್ತಾ ಇದೆ. ಶಂಟು, ಲೈಟ್ ಎಷ್ಟು ಚೆನ್ನಾಗಿದೆ. ಹ್ಯಾಪಿ, ಬೇಗ ಒಳಗ್ ನಡಿ, ನಮ್ಗೆ ಇವಾಗ ಅಷ್ಟೊಂದ್ ಟೈಮ್ ಇಲ್ಲ. ಏನ್ ಪಿನಾಕಿ ಇದು? ಇಷ್ಟೊಂದ್ ದೊಡ್ಡ ಅಂದ್ರೆ ಲೈಬ್ರರಿ ನೋಡು ಪಿನಾಕಿ, ಎಷ್ಟೊಂದು ಬುಕ್ಸ್ ಇದೆ. ನಾವು ಈ ಆಲ್ಫಾ ಸರ್ ನ ಹುಡುಕ್ಬೇಕು ಅಂತಂದ್ರೆ ನಾನು ಈ ಕಣ್ಣಿಗೆ ಮಾತ್ರ ಯಾಕೆ, ಕಿವಿ, ಮೂಗು, ಬಾಯಿ ಎಲ್ಲದಕ್ಕೂ ಕನ್ನಡಕ ಹಾಕೋಬೇಕು ಅನ್ಸುತ್ತೆ. ಆಲ್ಫಾ ಸರ್ ಎಲ್ ಬೇಕಾದ್ರೂ ಇರ್ತಾರೆ. ಯಾವ್ದಾದ್ರು ಗೋಡೆಯಲ್ಲಿ, ಯಾವ್ದಾದ್ರು ಪೇಂಟಿಂಗ್ ಅಲ್ಲಿ, ಇಷ್ಟಿಷ್ಟು ಬುಕ್ಗಳಲ್ಲಿ ಕೂಡ. ಆದ್ರೆ ಇಷ್ಟು ದೊಡ್ಡ ಜಾಗದಲ್ಲಿ ಹುಡ್ಕೋದ್ ಹೇಗೆ? ಏನ್ ಹ್ಯಾಪಿ, ಮರ್ತೋದ್ಯಾ? ಲೈಫ್ ಹಿಯರ್ ವೆನ್ ಹ್ಯಾಪಿ ಈಸ್ ಹಿಯರ್. ಇನ್ ಲೆಫ್ಟ್ ಹೋಗು, ನಾನ್ ರೈಟ್ ಅಲ್ಲಿ ನೋಡ್ಕೋತೀನಿ. ಹ್ಯಾಪಿ, ರೈಟ್ ರೈಟ್, ನೀನ್ ರೈಟ್. ಅಲ್ಫಾ ಸರ್, ನೀನ್ ಬಚ್ಚಿಟ್ಕೊಳ್ಳೋದಕ್ಕೆ ಎಷ್ಟಾದ್ರೂ ಪ್ರಯತ್ನ ಪಡು. ಆದ್ರೆ ಹ್ಯಾಪಿ ನಿನ್ನ ಹುಡುಕ್ತಾನೆ, ಅದನ್ನ ಮರಿಬೇಡ. ಬೇಗ ಬಂದಿದ್ದೀರಾ ಸರ್? ಏನ್ ಮಾಡ್ತಾ ಇದೀಯ ಶಂಟು? ಶಂಟು, ನಿನ್ ಕಣ್ಣಿಗೆ ಕನ್ನಡಕ ಹಾಕೋ ಟೈಮ್ ಬಂದಿದೆ ಅನ್ಸುತ್ತೆ. ಈಗ ತಾನೇ ಪಿನಾಕಿ ಫೋನ್ ಅಲ್ಲಿದ್ದ. ಅವನ್ ಇಲ್ಲಿಗೆ ಹೇಗ್ ಬರೋಕ್ ಸಾಧ್ಯ? ಇಂಕ್ ನ ಹಾರಿಸಿ. ವೀರು ಸರ್, ನೀವು ಸ್ಪೆಕ್ಸ್ ಹಾಕಿದ್ರು ಕೂಡ ಪಿನಾಕಿ ನಿಮ್ಮನ್ನೇ ಗುಲ್ಡು ಮಾಡಿದಾನೆ ಗೊತ್ತಾ? ಆದ್ರೆ ಈ ಶಂಟು ಕಣ್ಣು ಹದ್ದಿನ ಕಣ್ಣಿದ್ದಂಗೆ, ಬುದ್ಧಿ ಚಿರತೆ ತರ ಸ್ಪೀಡ್ ಆಗಿದೆ ಗೊತ್ತಾ? ನೀವು ಬನ್ನಿ ಸರ್, ಇಲ್ಲಿರ್ಬೇಕು. ಇಲ್ಲ ಇಲ್ಲಿರ್ಬೇಕು, ಇಲ್ಲೇ ಇದ್ನಲ್ಲ.
ಈ ಕಡೆ ಇರ್ಬೇಕು. ಇಲ್ಲಿ ಅವ್ನು ಇಲ್ಲೇ ಎಲ್ಲ ಇದ್ದ ಸರ್. ಏನಪ್ಪಾ ಇಷ್ಟೊಂದು ಕತ್ಲೆ ಇದೆ ಇಲ್ಲಿ? ಪ್ಯಾರಿಸ್ ನಲ್ಲೂ ಮಧ್ಯಾಹ್ನ 2 ಗಂಟೆ ಕರೆಂಟ್ ಹೋಗುತ್ತಾ? ಇರ ಸರ್, ಆ ಕಡೆ ಹುಡ್ಕೋಣ ಬನ್ನಿ. ಶೆಂಟು, ಈ ಲೈಬ್ರರಿನಲ್ಲಿ ಮೆಟ್ರೋ ಟ್ರೈನ್ ಕೂಡ ಇದೆಯೇನು? ಇಷ್ಟು ಫಾಸ್ಟ್ ಆಗಿ ಹೇಗೆ ಹೋಗ್ತಾ ಇದೆಯಾ? ಇಂಕ್ ನ ಹಾರಿಸಿ. ಅಲ್ಲಿದ್ದಾರೆ ಪಿನಾಕಿ, ಬೇಗ ಬನ್ನಿ ಸರ್. ಚಿಂಟು, ಪಿನಾಕಿ ಅಲ್ಲಿದ್ದಾನೆ, ಬಾ. ಪಿನಾಕಿ ನಿಂತ್ಕೋ, ಎದ್ರ ಪುಕ್ಲ ಓಡ್ಬೇಡ, ನಿಂತ್ಕೋ. ಏನ್ ಮಾಡ್ತಾ ಇದೀರಾ? ಇವತ್ ನಿನ್ನ ಬಿಡೋದಿಲ್ಲ ಪಿನಾಕಿ. ಪಿನಾಕಿನ್ ಬೇಕಾದ್ರೆ ನೀನ್ ಹಿಡ್ಕೋ, ಆದ್ರೆ ನನ್ನ ಬಿಟ್ಬಿಡಪ್ಪ. ಇಂಕ್ ನ ಹಾರಿಸಿ. ಆಯ್ತು ಹೋಗಿ ಸರ್. ಸಾರಿ ಸರ್. ಇದೇನಿದು ಇಷ್ಟು ಜೋರ್ ಶಬ್ದ ಬಂತು? ಓನು, ಇವರೆಲ್ಲ ಎಲ್ಲಿ ಹೇಗ್ ಬಂದ್ರು? ಪಿನಾಕಿ, ಪಿನಾಕಿ ನಿಂತ್ಕೋ. ಶೆಂಟು, ನನ್ ಬಿಟ್ಟು ಎಲ್ಗೋ ಓಡ್ತಾ ಇದ್ಯಾ? ನಿಂತ್ಕೋ. ನೀನ್ ಎಷ್ಟಾದ್ರೂ ಓಡು, ನಿನ್ನ ಹಿಡಿದು ಹೇಳ್ತೀನಿ ಪಿನಾಕಿ. ಏನಪ್ಪ ಇವರು ಇಲ್ಲಿ ಬಂದು ಫಾಲೋ ಮಾಡ್ತಾ ಇದಾರೆ? ಲೈಬ್ರರೀಸ್ ಫಾರ್ ರೀಡಿಂಗ್, ನಾಟ್ ರೇಸಿಂಗ್. ಎಲ್ಲಿಗೆ ಓಡ್ತೀಯ ಪಿನಾಕಿ? ಇನ್ನು ಎಲ್ಲಾ ಕಡೆಯಿಂದ ಸರೌಂಡ್ ಮಾಡಿದೀವಿ. ಎಲ್ಲಿಗೆ ಓಡ್ತೀಯಾ? ನೀವೇನ ಅಷ್ಟೊಂದಿನ ಗಲಾಟೆ ಮಾಡ್ತಿರೋದು? ಇದೇನ್ ಲೈಬ್ರರಿನ ಇಲ್ಲ ಗಾರ್ಡನ್? ಹೋಗಿ ಹೊರಗೆ ಹೋಗಿ. ಹೊರಗಡೆ ಈ ಭೂತಗಳನ್ನ ಹಾಕ್ಬೇಕು. ಅಂಕಲ್ ಕೊಪಾಡಿಯ ಮುಂದೆ ಯಾರ ಆಟ ಕೂಡ ನಡೆಯೋದಿಲ್ಲ. ಎಲ್ಲ ಭೂತಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡ್ ಬಿಡ್ತೀನಿ. ನನ್ನ ಹೆಸರು ಕೊಪಾಡಿಯ. ಭೂತಗಳನ್ನ ಹೆದರಿಸ್ಬಿಡ್ತೇನೆ. ನಾನೇ ರಾಕೆಟ್ ತರ ಸ್ಪೀಡ್ ಆಗಿ ಹೋಗಿ ಈ ಪ್ಲಗ್ ನ ಸ್ವಿಚ್ ಕನೆಕ್ಟ್ ಮಾಡು. ಕನೆಕ್ಟ್ ಆಯ್ತು ಬಾಸ್. ಈಗ ಈ ಭೂತಗಳನ್ನ ಯಾರ ಕೈಲೂ ಕಾಪಾಡಕ್ಕಾಗಲ್ಲ. ಭೂತಗಳ ರಾಜ. ಡ್ಯಾನಿ, ಏನಾಯ್ತು? ಅಯ್ಯೋ, ಈ ಪ್ಲಗ್ ಹೊರಗಡೆ ಹೇಗ್ ಬಂತು? ಇದೇಗ್ ಬಿತ್ತು? ನಾನ್ ಕರೆಕ್ಟ್ ಆಗಿ ಹಾಕಿದ್ನಲ್ಲ. ಸಾರಿ ಬಾಸ್. ನಾನೀಗ ಭೂತಗಳ ರಾಜ. ಮತ್ತೆ ನಿಂತೋಯ್ತು. ಡ್ಯಾನಿ, ಮತ್ತೆ ಬಿದ್ದಾಯ್ತು. ಇವಾಗ ಆನ್ ಮಾಡಿ ಬಾಸ್. ಅಯ್ಯೋ ಬಾಸ್, ಎಲ್ಲಿ ಹೋಗ್ತಾ ಇದ್ದೀರಾ? ಈ ಫ್ರೆಂಚ್ ಟೋಸ್ಟ್ ಮಾಡ್ತಾನೆ ಈಗ ಕೊಪಾಡಿಯನ. ಫ್ರೆಂಚ್ ಟೋಸ್ಟ್. ಅನಿಸ್ತಾ ಇದೆ ಯಾವ್ದೋ ಭೂತ ಬಂದ್ಬಿಟ್ಟಿದೆ ಅಂತ. ಈ ಭೂತ ನನ್ನನ್ನೇ ಹೇಳ್ಕೊಂಡು ಹೋಗ್ತಾ ಇದೆ. ನಾನಿವತ್ತು ಇದನ್ನ ಬಿಡಲ್ಲ. ಈ ಕೊಪಾಡಿಯ ತಲೆ ಕೆಡಿಸಿದವ್ರನ್ನ ಯಾವುದೇ ಕಾರಣಕ್ಕೂ ಸುಮ್ನೆ ಬಿಡಲ್ಲ. ಹಾಗಾದ್ರೆ ನಿಂಗೆ ಸರಿಯಾಗಿ ಮಾಡ್ತೀನಿ ಇರು. ಅಯ್ಯೋ ಬಾಸ್ ಬಿದ್ದೋದ್ರು. ಬಾಸ್ ಇರಿ, ನಾನು ಬರ್ತಾ ಇದ್ದೀನಿ. ಅಯ್ಯಯ್ಯೋ, ನಾನೇ ಮುಂದೆ ಹೋಗ್ತಾ ಇಲ್ಲ ಬಾಸ್. ಬೇಗ ಬಾ ಡ್ಯಾನಿ, ಯಾರು ನನ್ನ ಹಿಡ್ಕೊಂಡಿದ್ದಾರೆ. ಇದೇನಿದು? ಬಿಡು 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 ನನ್ನ. ಈ ಕೊಪಾಡಿಯನ್ನ ಸೋಲ್ಸೋದಿಕ್ಕೆ ಯಾರು? ಸ್ಪೈಡರ್, ಎಲ್ಲಿಂದ ಬರ್ತಾ ಇದೆಯಪ್ಪ ಈ ಬಲೆ? ಅಯ್ಯೋ, ನಮ್ ಬಾಸ್ಗೆ ಏನ್ ಮಾಡಿದ್ರಿ ಸೇರ್ಕೊಂಡು? ಅಂಕಲ್ ಆಂಟಿ, ಕೋಪಡಿಯಾಗೆ ಒಂದ್ ಗತಿ ಕಾಣಿಸಿದೀವಿ. ಇನ್ನು ನೀವಿಬ್ರು ಹೊರಗ್ ಬರ್ಬೋದು. ಓಕೆ ಬಬ್ಲಿ ಅವರೇ, ನಾವು ನಮ್ಮ ಫುಲ್ ಪವರ್ ನ ಉಪಯೋಗಿಸಿ ಈ ಬಾಕ್ಸ್ ಇಂದ ಹೊರಗಡೆ ಹೋಗೋಕೆ ಪ್ರಯತ್ನ ಪಡೋಣ. ಬಾಸ್, ಯಾರೋ ಇದಾರೆ. ಈ ಭೂತಗಳನ್ನ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾರೇ ಇರ್ಲಿ, ಎಲ್ಲೇ ಇರ್ಲಿ, ನಾನಂತೂ ಅವ್ರನ್ನ ಬಿಡಲ್ಲ. ಈಗ ನನ್ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಈಗ ತೋರಿಸ್ತೀನಿ ಈ ಕೊಪಾಡಿಯ ಏನು ಅಂತ. ಈಗ ಈ ಕೊಪಾಡಿಯ ಅಂತಾರೆ ಭೂತಗಳ ಪಾಲಿಗೆ ಭೂತ. ಅಯ್ಯೋ, ಏನ್ ಮಾಡ್ತಿದ್ದೀರ ಬಾಸ್? ನನ್ನನ್ನಲ್ಲ, ಭೂತಗಳನ್ನ ಹಿಡ್ಕೋಬೇಕು. ಅಯ್ಯೋ, ನಾವ್ ಅವನ ಕತಿ ಕಾಣಿಸ್ಬೇಕು ಅಂದ್ರೆ ಇವ್ರು ನಮಗೇನೋ ಮಾಡ್ತಿದ್ದಾನಲ್ಲಪ್ಪ. ವಾವ್, ಸೂಪರ್. ಇನ್ನೊಂದು ಭೂತ ನನ್ ಬಲೆ ಸಿಕ್ಕಾಕೊಂಡಿದೆ. ಹೋಗು ಪೆಟ್ಟಿಗೆ ಒಳಗಡೆ, ಯಾವ್ದ ಟಿಕೆಟ್ ಇಲ್ದೇನೆ. ಅಯ್ಯೋ, ಇದರಿದು ನನ್ನ ಜೊತೆ ಇನ್ನೊಂದು ಗೋಸ್ಟ್ ಹಿಡ್ಕೊಂಡ್ಬಿಟ್ಟಿದೆ ಅಂತ. ಬಬ್ಲಿ ಅವರೇ, ಬೇಗ ಬಾಕ್ಸ್ ನ ಫಿಲ್ ಮಾಡೋಣ. ಬೇರೆ ಯಾವ ಗೋಸ್ಟ್ ಒಳಗಡೆ ಬರಲೇಬಾರ್ದು. ಓಕೆ? ಇದೇನಿದು ಹೀಗಾಗ್ತಾ ಇದೆ? ನೀವ್ ಯಾರೇ ಇರಿ, ಎಷ್ಟು ಜನನೇ ಇರೆ, ಈ ಸಲ ತಪ್ಪಿಸ್ಕೊಂಡ್ಬಿಟ್ರೆ ಮುಂದಿನ ಸಲ ಸುಮ್ನೆ ಬಿಡಲ್ಲ.
ಹ್ಯಾಪಿ ಇದೊಂದೇ ಸೆಕ್ಷನ್ ಉಳ್ಕೊಂಡಿರೋದೀಗ. ಓಕೆ ಪಿನಾಕಿ, ಈ ಸೆಕ್ಷನ್ ನ ಎಲ್ಲ ಡೈರೆಕ್ಷನ್ ಇಂದನೂ ಹುಡ್ಕೋಣ. ಹ್ಯಾಪಿ ನಾವ್ ಹತ್ರ ಸ್ವಲ್ಪನೂ ಟೈಮ್ ಇಲ್ಲ, ಬೇಗ ಹುಡುಕ್ಬೇಕು. ಏನಾದ್ರೂ ಸಿಕ್ತು ಅಂದ್ರೆ ನನಗೆ ಹೇಳು ಹ್ಯಾಪಿ. ಬುಕ್ ಟು ಬುಕ್, ಶೆಲ್ಫ್ ಟು ಶೆಲ್ಫ್, ಎಲ್ಲಾ ಕಡೆ ಹುಡುಕ್ಬೇಕು. ಈಗ ಇಡೀ ಲೈಬ್ರರಿ ಹುಡುಕಾಯ್ತು, ಆದ್ರೆ ಈ ಅಲ್ಫಾ ಸರ್ ಎಲ್ಲಿದ್ದಾನೆ ಏನೋ ಒಂದು ಗೊತ್ತಾಗ್ತಿಲ್ವಲ್ಲ. ಎಲ್ಲಿದ್ದಾರೆ? ಆರೆಂಜಸ್, ಇವತ್ತಿನ ಬ್ರೇಕ್ಫಾಸ್ಟ್ ಅಂತೂ ಇಲ್ಲೇ ಮುಗೀತು. ನಾವಿಲ್ಲಿ ರಿಮೋಟ್ ಹುಡ್ಕೋಕ್ ಬಂದಿರೋದು ಆರೆಂಜ್ ತಿನ್ನಕ್ಕಲ್ಲ. ಈ ಹೊಟ್ಟೆ ಹಸುವಿಂದ ಹೊಟ್ಟೆ ಒಳಗೆ ಇಲಿಗಳು ಓಡಾಡ್ತಿದೆ, ಏನಾದ್ರೂ ತಿಂತೀನಿ ಬಿಡು. ಹ್ಯಾಪಿ ಆರೆಂಜಸ್ ನ ಯಾರೋ ತಿಂದ್ಬಿಟ್ಟಿದ್ದಾರೆ. ಇಲ್ಲ, ಯಾರು ತಿಂದಿದ್ದು? ಈ ಪೇಂಟಿಂಗ್ ಅಲ್ಲಿ ಕುತ್ಕೊಂಡಿರೋ ಅಂಕಲ್ ತಿಂದಿರಬಹುದು. ಅಂದ್ರೆ ಅಲ್ಫಾ ಸಾರು. ಅಲ್ಫಾ ಸರ, ಈಗಲೇ ಪೇಂಟಿಂಗ್ ಒಳಗೆ ಹೋಗ್ತೀನಿ. ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಬಿಡೋದಿಲ್ಲ ಅವರು. ಯಾರೋ ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾರಪ್ಪ ಇಲ್ಲಿ. ಹ್ಯಾಪಿ ಅಲ್ಲಿ ಹೋಗ್ತಿದ್ದಾರೆ ಅಲ್ಫಾ ಸರ್, ನಡಿ ಹ್ಯಾಪಿ. ಅವರು ಮತ್ತೆ ಮಾಯ ಆಗಕ್ಕೂ ಮುಂಚೆ ನಾವು ಅವ್ರನ್ನ ಹಿಡಿಬೇಕು ಹ್ಯಾಪಿ. ಅಯ್ಯೋ ಹ್ಯಾಪಿ, ಬೇಗ ನಾವು ಆಲ್ಫಾ ಸರ್ ಹತ್ರ ಬೇಗ ತಲುಪಬೇಕು. ಪಿನಾಕಿ ವಾಯ್ಸ್ ಅಲ್ವಾ? ಇಲ್ಲಿದ್ಯಾ ಪಿನಾಕಿ? ಏನ್ ಅನ್ಕೊಂಡಿದ್ದೆ? ನನ್ ಮತ್ತೆ ಬರಲ್ಲ ಅನ್ಕೊಂಡಿದ್ದ? ಈ ಸಲ ನೀನ್ ಎಸ್ಕೇಪ್ ಆಗೋದಕ್ಕಾಗಲ್ಲ. ಇನ್ನ ಧೀರಸರ ಹತ್ರ ಫಿಟ್ ಮಾಡಿಸ್ತೀನಿ. ಎದ್ರುಕೊಂಡೆಲ್ಲ ಹೋಗ್ತಾ ಇದ್ಯಾ? ನಿಂತ್ಕೋ ಪಿನಾಕಿ. ಪಿನಾಕಿ, ಆ ಸೋಡಾ ಪುಡಿ ಧೀರಸರಿಂದ ನೀನ್ ತಪ್ಪಿಸ್ಕೋಬಹುದು, ಆದ್ರೆ ನನ್ ಕಣ್ಣಿಂದ ಅಲ್ಲ. ಓಡಾಕ್ಬಿಟ್ಟ. ಅಯ್ಯೋ ನಿಂತ್ಕೊಳ್ಳಿ ಅಲ್ಫಾ ಸರ್, ನೀನ್ ಧೀರಸರಿಂದ ಎಸ್ಕೇಪ್ ಆಗೋದು, ನನ್ನಿಂದ ಅಲ್ಲ. ನಿಂತ್ಕೋ ಪಿನಾಕಿ, ಓಡ್ಬೇಡ, ನಿಂತ್ಕೋ. ಅಯ್ಯೋ ನಾನ್ ಸಿಗಾಕೊಂಡ್ಬಿಟ್ಟಿದ್ದೀನಿ. ಹೆಲ್ಪ್ ಮಾಡಿ. ಯಾರಪ್ಪ ಇದು? ಮತ್ತೆ ಬಂದ, ಬಾಳ ಹೊರಗೆ. ಆಗಿಂದ ತುಂಬಾನೇ ಗಲಾಟೆ ಮಾಡ್ತಾ ಇದೀಯ ನೀನು. ಅಯ್ಯೋ ನಿಂತ್ಕೊಳ್ಳಿ ಅಲ್ಫಾ ಸರ್, ನನ್ ಗೋಡೆ ಒಳಗಿಂದ ಯಾಕೆ ಹೋಗಕ್ಕಾಗಿಲ್ಲ? ಅಯ್ಯೋ ಈ ಗೋಡೆ ಹಿಂದೆ ಎಷ್ಟೊತ್ತು ಅಂತ ಬಚ್ಚಿಟ್ಕೊಳ್ತೀರ ಅಲ್ಫಾ ಸರ್, ನನ್ ಕೈ ತಡ್ಕೊಳಕ್ ಆಗ್ತಿಲ್ಲ. ಈಗ ಇದನ್ನ ಹೊಡೆದಾಕ್ಲೇಬೇಕು. ಪರವಾಗಿಲ್ಲ, ಸುತ್ತಿಗೆ ಕೈಲಾಗಿಲ್ಲ ಅಂದ್ರೆ ಈ ಕೆನೋನ್ ಬಾಲಿಂದ ಆಗುತ್ತೆ. ಅದ್ರ ಕೈಲೂ ಆಗಿಲ್ಲ ಅಂತಂದ್ರೆ ಹ್ಯಾಪಿಯ ಫೈನಲ್ ಅಟೆಂಪ್ಟ್ ಡೈನಮೈಟ್ ರೆಡಿ ಇದೆ. ಈ ಗೋಡೆನ ಬ್ರೇಕ್ ಮಾಡಕ್ ಆಗ್ತಾನೆ ಇಲ್ವಲ್ಲಪ್ಪ. ಅಯ್ಯೋ ಹ್ಯಾಪಿ, ಅಲ್ಫಾ ಸರ್ ಎಲ್ಲೋದ್ರು? ನನ್ನಿಂದ ಎಸ್ಕೇಪ್ ಮೇಲೆ ಎಸ್ಕೇಪ್ ಆಗಿ ಅವರು ಈ ಗೋಡೆ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಟ್ರೈ ಮಾಡಿದ್ರು ಗೋಡೆ ಹೊಡೆಯಕ್ ಆಗ್ತಿಲ್ಲ. ಖಂಡಿತ ಇದಕ್ಕೆ ಲಿವರ್ ಇರುತ್ತೆ. ಅರೆ ಈ ಬೋ ಯಾಕೆ ಕ್ರಾಸ್ ಆಗಿದೆ? ಫೋಟೋದಲ್ಲಿ ಇದೇ ಬೋನ ಅವರು ಸೀದಾ ಮಾಡ್ಕೋತಾ ಇದ್ದಾರೆ. ನಾನು ಇದನ್ನ ಸೀದಾ ಮಾಡ್ತೀನಿ, ಆದ್ರೂ ಯಾಕೇನು ಆಗ್ತಾ ಇಲ್ಲ. ಈ ಆಲ್ಫಾ ಸರ್ನ ಟ್ವಿನ್ಸ್ ಬೋ ಅದು ಕೂಡ ಅವ್ರ ತರನೇ ಡೊಂಕಾಗಿದೆ. ಟ್ವಿನ್ಸ್? ಶಬಾಷ್ ಹ್ಯಾಪಿ, ಯು ಆರ್ ಅ ಜೀನಿಯಸ್. ಅದಂತೂ ನಿಜ, ಹ್ಯಾಪಿ ಯಾವಾಗ್ಲೂ ಜೀನಿಯಸ್ ಅಲ್ವಾ? ಆದ್ರೆ ಯಾಕೆ? ಯಾಕಂದ್ರೆ ಟ್ವಿನ್ಸ್ ಯಾವಾಗ್ಲೂ ಒಂದೇ ತರನೇ ಮಾಡ್ತಾರೆ, ಮತ್ತೆ ಅವ್ರ ಟೈ ಸೀದಾ ಕೂಡ. ಬಾ ಹ್ಯಾಪಿ, ನಡಿ ಬೋನ ಒಟ್ಟಿಗೆ ಸೀದಾ ಮಾಡೋಣ. ರೆಡಿ? ಎಸ್ ರೆಡಿ. 1 2 3. ವಾ ಪಿನಾಕಿ, ಎಷ್ಟು ಚೆನ್ನಾಗಿ ತಲೆ ಉಪಯೋಗಿಸ್ಬಿಟ್ಟೆ. ಥ್ಯಾಂಕ್ ಯು. ನಡಿ ಈಗ ಒಳಗ್ ಹೋಗೋಣ. ಅಯ್ಯೋ ಇದೇನ್ ಜಾಗ? ಪಿನಾಕಿ, ನನಗಂತೂ ತುಂಬಾ ಭಯ ಆಗ್ತಿದೆ. ಇದೇನಿದು ಬ್ಯಾಚ್? ಇದರಿಂದ ತಪ್ಪಿಸ್ಕೋ ಹ್ಯಾಪಿ. ಪಿನಾಕಿ, ಬಾ ಇಲ್ಲಿಂದ ಆಚೆ ಹೋಗೋಣ ಮೊದಲು. ಹೆದರ್ಕೋಬೇಡ ಹ್ಯಾಪಿ, ನನ್ ಜೊತೆ ಬಾ. ನಾವು ಬಂದ್ವಿ ಅಲ್ಫಾ ಸರ್, ನಮಗ್ ನೀವು ವೆಲ್ಕಮ್ ಅಂತೂ ಮಾಡಲ್ವಾ? ಯಾರಪ್ಪ ನೀವಿಬ್ರು? ಇಲ್ಲಿಗೆ ಯಾಕೆ ಬಂದಿದ್ದೀರಿ? ಆಲ್ಫಾ ಸರ್, ನಾನು ಪಿನಾಕಿ, ಮತ್ತಿಯವನು ಹ್ಯಾಪಿ. ಹ್ಯಾಪಿಯಾಗಿ ನಾನು ಪೇಂಟಿಂಗ್ ನಲ್ಲೇ ಇದ್ದೆ, ಆದ್ರೆ ಇಬ್ರು ಸೇರ್ಕೊಂಡು ನನ್ನನ್ನೇ ಡೆಂಟಿಂಗ್ ಪೇಂಟಿಂಗ್ ಶುರು ಹಚ್ಕೊಂಡ್ಬಿಟ್ರಿ. ಒಂದ್ ನಿಮಿಷ ಆಲ್ಫಾ ಸರ್. ಸಾರಿ ಆಲ್ಫಾ ಸರ್, ನಿಮ್ ಸಹಾಯದ ನಮ್ಗೀಗ ಅವಶ್ಯಕತೆ ಇದೆ, ನಮ್ ಪೇರೆಂಟ್ಸ್ ನ ಕಾಪಾಡೋದಕ್ಕೆ. ಆಲ್ಫಾ ಸರ್ ಎಲ್ಲೋದ್ರು? ಈಗಿಲ್ಲೇ ಇದ್ರಲ್ಲ ಅವರು. ಹ್ಯಾಪಿ, ಆಲ್ಫಾ ಸರ್ ಅಲ್ಲಿದ್ದಾರೆ. ಆಲ್ಫಾ ಸರ್, ನಿಮ್ ರಿಮೋಟ್ ಇಂದಾನೆ ಅವರನ್ನ ಕಾಪಾಡಬಹುದು. ಪ್ಲೀಸ್ ಹೆಲ್ಪ್. ರಿಮೋಟ್?
ಅಯ್ಯೋ ಮತ್ತೆ ಮಾಯ ಆಗೋದ್ರು. ಅಲ್ಲಿ ನೋಡು ಪಿನಾಕಿ, ಅಲ್ಲಿ ಯಾವ ರಿಮೋಟ್ ಬಗ್ಗೆ ನಂಗೆ ಗೊತ್ತಿಲ್ಲಪ್ಪ. ಈ ರಿಮೋಟ್ ಅಲ್ಫಾ ಸರ್, ಅದನ್ನ ನೀವು ಬೀಟಾ ಮತ್ತೆ ಗಾಮಾ ಸರ್ ಜೊತೆ ಮಾಡಿದ್ರಿ. ರಿಮೋಟ್ ಇದ್ರ ಬಗ್ಗೆ ನನಗೆ ಗೊತ್ತಿದೆ. ಅಯ್ಯೋ ಈಗೆಲ್ಲೋದ್ರಪ್ಪ ಇವರು. ಅಲ್ಲಿದ್ದಾರೆ ಪಿನಾಕಿ, ಅಲ್ಲಿ ನಡಿ ನಡಿ ಬೇಗ. ಎಲ್ಲಿದೆ ಹೇಳಿ. ಏನ್ ಹೇಳಿ? ರಿಮೋಟ್ ಟಿವಿ ಹತ್ರನೇ ಬಿದ್ದಿರ್ಬೇಕು. ನಿಧಾನ ಕುಡ್ಕಿ. ಟಿವಿನ ಏನ್ ಹೇಳ್ತಾ ಇದ್ದೀರಾ ಅಲ್ಫಾ ಸರ್? ಅಲ್ಫಾ ಸರ್, ನಮ್ಗ ರಿಮೋಟ್ ಬೇಕು. ಅದರಿಂದ ಗೋಸ್ಟ್ ಕ್ಯಾಪ್ಚರ್ ನ ಆಪರೇಟ್ ಮಾಡಬಹುದು. ಆ ರಿಮೋಟ್ ನೀವು ಮೊದ್ಲೇ ಯಾಕಪ್ಪ ಹೇಳಿಲ್ಲ? ಆ ರಿಮೋಟ್ ಎಲ್ಲಿದೆ ಅಲ್ಫಾ ಸರ್? ಆ ರಿಮೋಟ್ ಒಂದು ಪಾರ್ಟ್ ಇಲ್ಲೇ ಇದೆ. ಅದು ನಾನು ನಿಮಗೆ ಕೊಡ್ಬೇಕು ಅಂತಿದ್ದೆ, ಆದ್ರೆ ನಾನು ಕೊಡಕ್ ಇಷ್ಟಪಡಲ್ಲ. ಯಾಕೆ ಅಲ್ಫಾ ಸರ್? ಅದನ್ನ ಸುಮ್ಮನೆ ಕೊಡಕ್ಕಾಗಲ್ಲ. ನೀವು ಒಂದು ಟೆಸ್ಟ್ ಇಂದ ಗೆದ್ದು ಅದನ್ನ ತಗೋಬೇಕು. ಇವತ್ತು ನಾವು ಟೆಸ್ಟ್ ಇಂದ ಅಲ್ಲ, ಟೆಸ್ಟ್ ನಮ್ಮಿಂದ ಫೇಲ್ ಆಗುತ್ತೆ. ಏನು ಅಷ್ಟೊಂದು ಕಾನ್ಫಿಡೆನ್ಸ್? ಮತ್ತೆ ಇನ್ಯಾಕೆ ನಿಂತಿದ್ದೀರಾ? ಫ್ಯೂಚರ್ ಯಾರ್ದಾಗುತ್ತೆ ಬ್ರೈಟ್, ಅವರು ಫಾಲೋ ಮಾಡ್ಬೇಕು ಆ ಲೈಟ್. ಇಷ್ಟೇನಾ? ಬಂದೇ ಇರೋ ಪಿನಾಕಿ. ಅರೆ ನಿಂತ್ಕೋ ಹ್ಯಾಪಿ. ಅಯ್ಯೋ ಮಾಡ್ದೆಲ್ಲೋ ಎಡವಟ್ಟು. ಎರೇಸ್ ಆಗುತ್ತೆ ಈ ಎಲ್ಲ ಟ್ರಬಲ್. ನೀನ್ ಮಾಡು ಈ ಮೂಳೆಗಳ ನಂಬರ್ ಡಬಲ್ ಅಂದ್ರೆ 3ಕ್ಕೆ 6. ಬರೀ ಒಂದು ಮೂಳೆ ಎತ್ಕೋ, ಮತ್ತೆ ಕ್ಯಾಂಡಲ್ ಆರೋಗಕ್ಕೂ ಮುಂಚೆ ಈ ಕೆಲ್ಸ ಮಾಡು. ಇದನ್ನ ನಾನ್ ಸರಿ ಮಾಡ್ತೀನಿ ಪಿನಾಕಿ. ನಿಂತ್ಕೋ ಹ್ಯಾಪಿ, ನಾವೇನು ತಪ್ಪು ಮಾಡಬಾರ್ದು. ನಮ್ ಹತ್ರ ಟೈಮ್ ತುಂಬಾ ಕಡಿಮೆ ಇದೆ. ನಮ್ ಬೂತ್ಗಳ ಒಗಟು ಕೂಡ ಇದೇ ತರನೇ ಅಂಕುಡೊಂಕಾಗಿರುತ್ತೆ ಗೊತ್ತಾ? ಬೂತ್ಗಳ ತರ ಯೋಚನೆ ಮಾಡಿದ್ರೆ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ. ಹೇಗಂದ್ರೆ ವೆನ್ ಇನ್ ರೋಮ್ ಡೂ ಆಸ್ ದ ರೋಮನ್ಸ್ ಡೂ. ಹ್ಯಾಪಿ, ಯು ಆರ್ ಅ ಜೀನಿಯಸ್. ಈ ಸಲ ಯಾಕೆ? ಈ ಒಗಟು ಯಾವಾಗ ಸ್ಟಾರ್ಟ್ ಆಗಿದ್ದು ಅಂದ್ರೆ ಪ್ಯಾರಿಸ್ ರೋಮನ್ ಎಂಪೈರ್ ಅಂಡರ್ ಅಲ್ಲಿ ಇದ್ದಾಗ. ಮತ್ತೆ ಈ ನಂಬರ್ ಕೂಡ ರೋಮನೇ ಆಗಿರ್ಬಹುದಲ್ವಾ? ಇದಾಗೋಯ್ತು 3ರಿಂದ 6. ಪಿನಾಕಿ ಏನಾಗ್ತಿದೆ ಇಲ್ಲಿ? ರಿಮೋಟ್ ನ ಫಸ್ಟ್ ಪಾರ್ಟ್. ಪಿನಾಕಿ ನೀನ್ ಅದನ್ನ ಗೆದ್ದು ಬಿಟ್ಟೆ. ರಿಮೋಟ್ ನ ಫಸ್ಟ್ ಪಾರ್ಟ್ ಸಿಕ್ತು. ನಾನಲ್ಲ, ನಾವು. ನಡಿ ಈಗ ಬೇಗ ಹೋಗೋಣ. ಅಲ್ಫಾ ಸರ್, ನಾವು ರಿಮೋಟ್ ನ ಗೆದ್ಬಿಟ್ವಿ. ಅರೆ ವಾ ಮಕ್ಕಳೇ, ಕೊನೆಗೂ ನೀವು ರಿಮೋಟ್ ನ ಕಂಡು ಹಿಡಿದ್ಬಿಟ್ರಿ. ಇನ್ಮೇಲೆ ನಾನು ಆರಾಮಾಗಿ ನಿದ್ದೆ ಮಾಡಬಹುದು. ಅಲ್ಫಾ ಸರ್, ಒಂದು ಲಾಸ್ಟ್ ರಿಕ್ವೆಸ್ಟ್. ನೀವು ನಮ್ಗೆ ರಿಮೋಟ್ ನ ಸೆಕೆಂಡ್ ಪಾರ್ಟ್ ಅಂದ್ರೆ ಬೀಟಾ ಸರ್ ಹತ್ರ ಹೋಗೋಕೆ ದಾರಿ ಹೇಳ್ತೀರಾ ನಮ್ಗೆ? ನೀವು ಮತ್ತೆ ನಿಮ್ಮ ಡಿಮಾಂಡ್, ಅದಕ್ಕೆ ಈಗ ಇದು ನಿಮಗ್ ತೋರಿಸುತ್ತೆ ದಾರಿಲ್ಲ. ಡೈನೋಸಾರ, ಅಯ್ಯೋ ದಾರಿ ಕೇಳಿದ್ವಿ. ಇದ್ ನೋಡಿದ್ರೆ ನಮ್ಗೆ ದಾರಿ ತಪ್ಪಿಸ್ತಾ ಇದೆಯಲ್ಲಪ್ಪ. ಕಚ್ಚಂಗಿಲ್ಲ. ಹಿಡ್ಕೊಂಡ್ಬಿಟ್ಟೆ. ಬೀಟಾ ಎಲ್ಲಿದ್ದಾರೆ ಅಂತ ಬರೀ ಡೈನೋಸರ್ಗೆ ಮಾತ್ರ ಗೊತ್ತಿದೆ. ಅಯ್ಯೋ ಅಲ್ಫಾ ಸರ್, ನಮಗ್ ಕನ್ಫ್ಯೂಸ್ ಮಾಡ್ಬಿಟ್ಟು ಎಲ್ಲಿ ಹೋಗ್ಬಿಟ್ರಿ? ಈ ಡೈನೋಸಾರ್ ನಮ್ಗೀಗ ಕನ್ಫ್ಯೂಸ್ ಮಾಡ ಎಲ್ಲ ಹ್ಯಾಪಿ ಸೊಲ್ಯೂಷನ್ ಕೊಟ್ಟು ಹೋದ್ರು. ಈಗ ನಾವ್ ಎಲ್ಲಿಗೆ ಹೋಗ್ಬೇಕಂದ್ರೆ ಪ್ಯಾರಿಸ್ ಮ್ಯೂಸಿಯಂಗೆ. ಇಲ್ಲಿ ನೋಡು, ಅದಿನ ಗಿಫ್ಟ್ ಶಾಪ್ ನ ಲೇಬಲ್. ವಾ ಪಿನಾಕಿ, ನೀನ್ ತುಂಬಾ ಗ್ರೇಟ್ ಕಣೋ. ಆದ್ರೆ ಪಿನಾಕಿ, ಈಗ ಯಾಕೆ ಅರ್ಥಬೇಕಾಗ್ತಾ ಇದೆ ಇಲ್ಲಿ? ನಡಿ ಹ್ಯಾಪಿ, ಈ ಅರ್ಥಕ್ವೇಕ್ ರೂಮ್ ಇಂದ ಹೊರಗೆ ಹೋಗೋಣ. ಉಳ್ಕೊಂಡ್ವಿ. ಇದೇನಪ್ಪ ಈ ಟೈಮಲ್ಲಿ ವಿಡಿಯೋ ನೋಟಿಫಿಕೇಶನ್ ಬಂದಿದೆ? ವಿಡಿಯೋ ನೋಟಿಫಿಕೇಶನ್ ನೋಡು. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ, ಅದು ನೆಟ್ಗೆ ಆಗಲ್ಲ. ಈ ವಿಷಯ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಈ ನನ್ನ ಭೂತದ ಪೆಟ್ಟಿಗೆ ಆಗಿದೆ ಭೂತಗಳ ನಿಜವಾದ ಜೈಲು. ಯಾರು ನನ್ನ ಈವೆಂಟ್ಗೆ ಅಟೆಂಡ್ ಆಗ್ಬೇಕು ಅಂತಿದ್ದೀರೋ ಅವರೆಲ್ಲ ಆಗಿ ವಿತೌಟ್ ಫೇಲ್. ಹೆಸರು ಕೋಪಾಡಿಯಾ. ಭೂತಗಳನ್ನ ಎದುರಿಸ್ಬಿಟ್ಟೆ. ಅಂಕಲ್ ಆಂಟಿನ ಕೋಪಡಿಯ ಎಕ್ಸ್ಪೋಸ್ ಮಾಡಕ್ಕೂ ಮುಂಚೆ ರಿಮೋಟ್ ಪಾರ್ಟ್ಸ್ ನ ಬೇಗ ಹುಡುಕ್ಬೇಕು. ಹ್ಯಾಪಿ, ಬೇಗ ನಡಿ. ಓಕೆ ಪಿನಾಕಿ, ಹುಡುಕ್ತೀನಿ. ಆ ಪಿನಾಕಿ ಅವ್ನ ತುಂಬಾ ಬ್ರಿಲಿಯಂಟ್ ಅನ್ಕೊಂಡ್ಬಿಟ್ಟಿದ್ದಾನೆ. ಆದ್ರೆ ಶೆಂಟು ಎಷ್ಟು ಬ್ರಿಲಿಯಂಟ್ ಅಂತ ಅವ್ನಿಗೆ ಇನ್ನೂ ಗೊತ್ತಿಲ್ಲ. ನನ್ನ ಹತ್ರ ಇರೋ ಟ್ರ್ಯಾಕಿಂಗ್ ಆಪ್ ಇಂದ ಅವನ ನಾನು ಆರಾಮಾಗಿ ಈಗ ಟ್ರ್ಯಾಕ್ ಮಾಡ್ಬಿಡ್ತೀನಿ. ಸಿಕ್ಕಾಕೊಳ್ತಾನೆ ಕಳ್ಳ. ಇಷ್ಟು ದೊಡ್ಡ ಮ್ಯೂಸಿಯಂ ಅಲ್ಲಿ ಬೀಟಾ ಸರ್ ನ ಎಲ್ಲಿ ಅಂತ ಹುಡುಕೋದು ಪಿನಾಕಿ? ಹ್ಯಾಪಿ, ಆಲ್ಫಾ ಸರ್ ಡೈನೋಸರ್ ನ ಕ್ಲೂ ಕೊಟ್ಟಿದ್ರು. ಹೌದು ಪಿನಾಕಿ, ಡೈನೋಸರ್ ನ ನೀಟಾಗಿ ಅಬ್ಸರ್ವ್ ಮಾಡ್ಬೇಕು, ಆಗ ಬೀಟಾ ಸರ್ ಸಿಗ್ತಾರೆ. ನಡಿ.
ನಡಿ ಡೈನೋಸರ್ನ ಹುಡ್ಕೋಣ. ನಡಿ. ಅಯ್ಯೋ, ಈ ಡೈನೋಸರ್ ನಲ್ಲಿ ಬೀಟಾ ಸರ್ನ ಹೇಗ್ ಹುಡ್ಕೋದು ಅಂತ ಗೊತ್ತೇ ಆಗ್ತಿಲ್ಲ. ಪಿನಾಕಿ, ಆಲ್ಫಾ ಸರ್ ತೋರ್ಸಿರೋ ಈ ದಾರಿ ಎಲ್ಲಿ ಕರ್ಕೊಂಡು ಹೋಗುತ್ತೇನೋ ಗೊತ್ತಿಲ್ಲ. ಮೇಲ್ ಹೋಗಿ ಹುಡುಕ್ತೀನಿ, ಅಲ್ಲಿ ಏನಾದ್ರೂ ಸಿಗ್ಬೋದೇನೋ. ಇಲ್ಲಂತ ಏನೋ ಕಾಣ್ತಿಲ್ಲ, ಅಲ್ಲಿ ಹೋಗಿ ನೋಡ್ತೀನಿ. ಡೈನೋಸರ್ನ ಐಬಾಲ್ ಇಲ್ಲಿವರೆಗೂ ಹೇಗೆ ಇಂಟ್ಯಾಕ್ಟ್ ಆಗಿರುತ್ತೆ? ಅದು ಕೂಡ ಒಂದೇನಾ? ಎಕ್ಸ್ಕ್ಯೂಸ್ ಮೀ, ನೀವ್ ನನ್ಗೆ ಹೆಲ್ಪ್ ಮಾಡ್ತೀರಾ? ನನ್ನ ಸ್ಕೂಲ್ ಪ್ರಾಜೆಕ್ಟ್ ಗೋಸ್ಕರ ನಾವ್ ಈ ಡೈನೋಸರ್ನ ಐ ಕಲರ್ ನ ಐಡೆಂಟಿಫೈ ಮಾಡ್ಬೇಕು. ನನ್ಗಂತೂ ಅಲ್ಲಿ ಯಾವ ಕಣ್ಣು ಕಾಣ್ತಾ ಇಲ್ಲ. ಅರೆ, ಅದು ಡೈನೋಸರ್ನ ಲೆಫ್ಟ್ ಕಣ್ಣು. ನನ್ಗೇನು ಕಾಣ್ತಿಲ್ಲ. ಅರೆ, ಅದು ಗ್ರೀನ್ ಕಲರ್ದು. ನಿನ್ ಪ್ರ್ಯಾಂಕ್ ಮಾಡೋದಕ್ಕೆ ಬೇರೆ ಯಾರು ಸಿಗ್ಲೇ ಇಲ್ವಾ? ಅದೆಲ್ಲೆಲ್ಲಿಂದ ಬಂದ್ಬಿಡ್ತಾರೋ ಏನೋ. ಈ ಐಬಾಲ್ ಅವ್ರಿಗೆ ಕಾಣಿಸಿಲ್ಲ ಅಂತಂದ್ರೆ ಈ ಐಬಾಲು ಹುಡ್ಕಿ ತಲೆ ಸುತ್ತ ಬಂದ್ಬಿಡ್ತು, ಆದ್ರೆ ಸರ್ರೇ ಸಿಗ್ಲಿಲ್ಲ. ಹ್ಯಾಪಿ, ನಂಗ್ ಒಂದು ವಿಷಯ ಹೇಳು, ನಿನಗೆ ಐಬಾಲ್ ಕಾಣಿಸ್ತಾ ಇದ್ಯಾ? ಐಬಾಲ ಕಾಣ್ತಾ ಇದೆ. ಅರೆ, ನಿಂದಲ್ಲ, ಆ ಡೈನೋಸಾರ್ದು. ಗ್ರೀನ್ ಬ್ಲೂ ಕಲರ್ದಾ? ಎಸ್, ನನ್ ಡೌಟ್ ಸರಿಯಾಗಿ ಇತ್ತು. ಈ ಭೂತದ ಐಬಾಲ್ ಹ್ಯೂಮನ್ಸ್ ಗೆ ಕಾಣಿಸ್ತಿಲ್ಲ ಹ್ಯಾಪಿ, ಬರೀ ನಮಗ್ ಕಾಣಿಸ್ತಾ ಇದೆ. ಬೀಟಾ ಸರ್ನ ಹುಡ್ಕೋ ಸೀಕ್ರೆಟ್ ಅದೇ ಐಬಾಲ್ ಅಲ್ಲಿ ಇರ್ಬೇಕು. ಬೇಗ ಹೋಗು ಹ್ಯಾಪಿ, ಆ ಐಬಾಲ್ ನ ತಗೊಂಡ್ ಬಾ. ಓಕೆ ಕ್ಯಾಪ್ಟನ್. ಈ ಐಬಾಲ್ ನನ್ನ ಐಬಾಲ್ ಇಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಯಾರೋ ಅದು ಮುಟ್ಟಾಳ ಹಿಂದೆಯಿಂದ ಕೈ ಮಾಡ್ತಿರೋದು. ತಾಕತ್ತಿದ್ರೆ ಎದುರುಗಡೆ ಬಾ. ಮತ್ತೆ ಅಟ್ಯಾಕ. ಹ್ಯಾಪಿ, ಐಬಾಲ್ ಎತ್ಕೊಂಡು ಓಡೋಗೋ ಇಲ್ಲಿಂದ. ಓಹೋ, ನನ್ನ ಐಬಾಲ್ ಮೇಲೆ ಅಟ್ಯಾಕ. ನ್ಯೂಟ್ರಾನ್ಸ್ ಅಲ್ಲಿ ಡ್ಯಾನ್ಸ್ ಮಾಡಿಸ್ತೀನಿ, ಎಲೆಕ್ಟ್ರಾನ್ಸ್ ಮೇಲೆ ಮಲಗಿಸ್ತೀನಿ. ನಾನ್ ಯಾರು ಅಂತ ಇವಾಗ ಇವ್ರಿಗೆ ತೋರಿಸ್ತೀನಿ. ತಗೊಳ್ಳಿ ನನ್ನ ನ್ಯೂಟ್ರಲೈಸರ್ ಅಟ್ಯಾಕ್. ಅಯ್ಯೋ, ಇದೇನ್ ತೊಂದ್ರೆನಪ್ಪ ಈಗ? ಏನ್ ನಡ್ತಾ ಇದೆ? ಈ ಡೈನೋಸರ್ ಯಾಕೆ ಅಲ್ಲಾಡ್ತಿದೆ ಡ್ಯಾಡಿ? ಹೀಗೆಲ್ಲ ಆಗತ್ತೆ ಅಂತ ಯಾರು ಹೇಳೇ ಇಲ್ವಲ್ಲ. ಹ್ಯಾಪಿ, ಹುಷಾರು. ಏನಾಗ್ತಾಯಿದೆಯಪ್ಪ ಇಲ್ಲಿ? ಇದು ಡೈನೋಸರ್ ಅಥವಾ ರೋಲರ್ ಕೋಸ್ಟರ್? ಹ್ಯಾಪಿ, ನೀನ್ ಸೊಂಟದ ಮೂಳೆ ಇವತ್ತು ಮುರಿದೋದಂಗೆ. ಹ್ಯಾಪಿ, ನೀನ್ ಹುಷಾರಾಗಿದ್ಯಾ ಅಲ್ವಾ? ನೋಡು ಪಿನಾಕಿ, ಎಷ್ಟು ಹುಷಾರಾಗಿದ್ದೀನಿ. ಹೇಗಿತ್ತು ನ್ಯೂಟ್ರಲೈಸರ್ ನ ಅಟ್ಯಾಕ್? ಡೈನೋಸರ್ ಅಟ್ಯಾಕ್ ಜೋರಾಗಿಲ್ದೇ ಇರುತ್ತಾ? ಅರೆ, ಇದಂತೂ ಬೀಟಾ ಸರು. ಸರಿಯಾಗಿ ಹೇಳ್ದೆ. ಇದೇ ಖುಷಿಗೆ ಒಂದ್ ಸ್ವಲ್ಪ ಡ್ಯಾನ್ಸ್ ಆಗ್ಲಿ. ಅಯ್ಯೋ ಪಿನಾಕಿ, ಈ ಬೀಟಾ ಸರ್ ಇನ್ವೆಂಟರ ಅಥವಾ ಡ್ಯಾನ್ಸರ? ಯಾಕೆ ಏನು ಎತ್ತ ಅಂತ ಕೇಳಿದೆ, ನಮ್ಗೆ ಹಿಂಗ್ ಡ್ಯಾನ್ಸ್ ಮಾಡಿಸ್ತಾ ಇದ್ರಲ್ಲ ಪಿನಾಕಿ. ಹುಷಾರಾಗಿದ್ಯಾ ಅಲ್ವಾ? ಕೊನೆಗೂ ನಾನ್ ಮ್ಯೂಸಿಯಂಗೆ ಬಂದ್ಬಿಟ್ಟೆ. ಇಂಕ್ನ ಹಾರಿಸಿ. ಸರ್, ಪಿನಾಕಿ ನಿಂತ್ಕೋ, ಓಡ್ಬೇಡ. ಈ ಬೀಟಾ ಸರ್ಗೆ ನಾನೇನೊಂದು ತೋರಿಸ್ತೀನಿ. ಬೀಟಾ ಸರ್, ಎಲ್ಲೂ ಹೋಗ್ಬೇಡಿ, ಅಲ್ಲೇ ನಿಂತ್ಕೊಳ್ಳಿ. ನೀವೀಗ ಫೇಲ್ ಆಗೋ ಹೋಗಿ ನಾನು ಮಾಡ್ತೀನಿ. ನನ್ನನ್ನೇ ಫೇಲ್ ಮಾಡ್ತೀಯಾ? ಪಿನಾಕಿ ನಿಂತ್ಕೋ. ಪಿನಾಕಿ, ಈ ಬೀರು ಸರ್ ಎಲ್ಗೂ ಬಂದ್ಬಿಟ್ರ? ಪಿನಾಕಿ ಬೇಗ ಬಾ. ಹ್ಯಾಪಿ, ಈಗ ಬೇಗ ಐಬಾಲ್ ಹತ್ರ ಹೋಗು. ಸರಿ. ಹ್ಯಾಪಿ, ಎಲ್ಲಿಗೆ ಹೋಗ್ತಾ ಇದ್ಯಾ? ಲೆಫ್ಟ್ ಹೋಗು. ಇವರಿಬ್ಬರದು ಜಾಸ್ತಿ ಆಯ್ತು. ಇವರಿಬ್ಬರಿಗೂ ತಕ್ಕ ಪಾಠ ಕಲಿಸ್ಲೇಬೇಕು. ಈ ಫ್ಲೈಯಿಂಗ್ ಡೈನೋಸರ್ ಅದ್ಭುತವಾಗಿದೆ. ಸೂಪರ್. ಎಂತ ಶೋ ಇದು? ಅಯ್ಯೋ, ಈ ಬೀರು ಸರ್ ಎಲ್ಲ ಹೊರಟೋದ್ರು? ಈ ಚಿಂಟು ಮಿಂಟು ಎಲ್ಲೋದ್ರಪ್ಪ ಈಗ? ಪಿನಾಕಿ ಎಲ್ಲಿದ್ದಾನೆ? ಪಿನಾಕಿ ಐಬಾಲ್ ನ ಮುಟ್ಟಕ್ಕೂ ಪ್ರಯತ್ನ ಪಡಬೇಡಿ. ಓಕೆ, ಆ ಐಬಾಲ್ ನ ಮುಟ್ಟೋದಿಲ್ಲ. ಬದಲಿಗೆ ಅದನ್ನ ಕಿತ್ಬಿಡ್ತೀನಿ. ಬೇಡ, ಈ ಐಬಾಲ್ ಏನು ಸಿಗೋದಿಲ್ಲ. ಆಲ್ರೆಡಿ ಸಿಕ್ತು ಸರ್.
ಅಯ್ಯೋ ಆ ಮಗು ಬೀಳ್ತಾ ಇದೆ. ಅಮ್ಮ ಅವ್ನ್ ಬಿದ್ದು ಹೋಗ್ತಾ ಇದ್ದಾನೆ. ಓ ನೋ. ಪಿನಾಕಿ ನಾನು ಬರ್ತಾ ಇದ್ದೀನಿ. ಈ ಹುಡುಗ ಎಂತ ಮ್ಯಾಜಿಕ್ ಮಾಡ್ಬಿಟ್ಟ. ಈಗ ಈ ಬೀಟ ಸರಿಲ್ಲೋದ್ರು ಪಿನಾಕಿ. ಗೊತ್ತಿಲ್ಲ ಹ್ಯಾಪಿ, ಈ ಐಬಾಲ್ ನಮ್ಮನ್ನ ಅವ್ರ ಹತ್ರ ಕರ್ಕೊಂಡು ಹೋಗುತ್ತೆ ಅನ್ಸುತ್ತೆ. ಇಲ್ಲಿಂದ ಹೋದ್ರೆ ಅಲ್ವಾ ಅವ್ರ ಹತ್ರ ಹೋಗಕ್ಕಾಗೋದು. ಈಗ ನಡಿ ಇಲ್ಲಿಂದ. ನೋಡಿ ಇಲ್ಲಿ ಆ ಪಿನಾಕಿ ಹೀರೋ ಆಗ್ತಾ ಇದ್ದಾನೆ. ಆದ್ರೆ ಆ ಝೀರೋ ಆಗಿರೋ ಚಿಂಟು ಮಿಂಟು ಎಲ್ಲಿ ಹಾಳಾಗೋಗಿದಾರೋ ಗೊತ್ತಿಲ್ಲ. ಎಲ್ಲಿ ಹೋದ್ರು? ಚಿಂಟು ಮಿಂಟು, ನೀವಿಲ್ಲಿ ಆಟ ಆಡೋದಕ್ ಬಂದಿದ್ದೀರೋ ಅಥವಾ ಪಿನಾಕಿಗೆ ಪಾಠ ಕಲ್ಸೋದಕ್ ಬಂದಿದ್ದೀರೋ? ಈ ಐಬಾಲ್ ನ ಹೇಗಪ್ಪ ಹೊಡೆದಾಕೋದು? ಐಬಾಲ್ ಇಂದ ನೋಡ್ಬೇಕು ಹ್ಯಾಪಿ, ಅದನ್ನ ಮುರಿಯೋದು ಅಥವಾ ಓಡಿಬಾರದು. ಹ್ಯಾಪಿ, ಒಂದು ನಂಬರ್ ಕಾಣಿಸ್ತಿದೆ. P1245. ಪಿ ಫಾರ್ ಪಿಲ್ಲರ್ ಹೋಗುತ್ತಲ್ವಾ ಪಿನಾಕಿ? ನನ್ಗನ್ಸುತ್ತೆ ಈ ಪಿಲ್ಲರ್ ನಂಬರ್ ಇರಬೇಕು. ನಾವು ಪಿಲ್ಲರ್ ನ ಚೆಕ್ ಮಾಡಿದ್ರೆ ಒಳ್ಳೇದು ಪಿನಾಕಿ. ಇಲ್ಲಂತೂ ಇಲ್ಲ, ಆ ಕಡೆ ನೋಡ್ತೀನಿ. ಹ್ಯಾಪಿ ನೋಡು, P1245 ಯಾವ್ದು ಡಿಸ್ಪ್ಲೇ ನಂಬರ್ ಇರುತ್ತೆ. ಸರಿ, ಹಾಗಾದ್ರೆ ಡಿಸ್ಪ್ಲೇ ಚೆಕ್ ಮಾಡಿದ್ರೆ ಆಯ್ತು. P1242, P1243, P1244 ಮತ್ತೆ P1245 ಅಲ್ಲಿ ಬಹುಶಃ ಈ ಕ್ಲೋಸ್ ಸೆಕ್ಷನ್ ಅಲ್ಲೇ ಇರುತ್ತೆ. ನಡಿ ಒಳಗೋಗಿ ನೋಡೋಣ. ಬಾ ಪಿನಾಕಿ. ಎಷ್ಟು ದೊಡ್ಡ ಶಿಪ್ಪು. ಹ್ಯಾಪಿ, ಅಲ್ಲಿ ನೋಡು, P1245. ಬಹುಶಃ ರಿಮೋಟ್ ಇಲ್ಲೇ ಸಿಗುತ್ತೆ. ಬೇಗ ನಡಿ ಮೇಲೆ. ಈ ಪಿನಾಕಿ ಕ್ಲೋಸ್ ಆಗಿರೋ ಸೆಕ್ಷನ್ ಒಳಗೆ ಯಾಕೆ ಹೋಗ್ತಾ ಇದ್ದಾನೆ? ಬಂದ್ರು ನೋಡೋಣ. ಓಹೋ, ನೀವ್ ಇಲ್ಲಿಗೂ ಬಂದ್ಬಿಟ್ರಾ? ಪಿನಾಕಿ ಹಿಡ್ಕೋ ಇದನ್ನ, ನಾನೀಗ ಬರ್ತೀನಿ. ಏಣಿ ಮೇಲಕ್ಕೆ ಹೆಂಗೋಯ್ತು? ಶಂಟು, ಇಲ್ಲಿ ಭೂತ ಇದೆ ಅನ್ಸುತ್ತೆ. ಆ ಏಣಿ ನೋಡು, ಅದಾಗದೆ ಅಲ್ಲಾಡ್ತಿದೆ. ಗೊತ್ತಾಗಿದೆ, ಏನೂ ಇಲ್ಲ. ನೀವಿಬ್ರು ಬೇಗ ಬನ್ನಿ, ನನಗೆ ಹೆಲ್ಪ್ ಮಾಡಿ. ಇಲ್ಲ ಅಂದ್ರೆ ನಿಮ್ಮ ನಾಯಿ ಶಿಪ್ ಒಳಗಡೆ ಕೂಡಾಕ್ಬಿಡ್ತೀನಿ, ಆಯ್ತಾ? ಬರ್ತೀಯಾ? ಬಾ, ಅದ್ ಹೆಂಗ್ ಬರ್ತೀಯ ನೋಡ್ತೀನಿ. ಅಯ್ಯಯ್ಯೋ, ತಗ್ಲಾಕೊಂಬಿಟ್ಟೆ. ಬಿಟ್ಟು ನನ್ನ ಕೆಳಗಿಳಿಸ್ರೋ ಪ್ಲೀಸ್. ಟೈಮ್ ಪಾಸ್ ಚೆನ್ನಾಗೈತಲ್ವಾ? ಮುಗೀತು ಕೆಲ್ಸ. ಹಾ ಪಿನಕ್ಕಿ, ಹೇಳು. ಹ್ಯಾಪಿ, ಈ ಪೈರೇಟ್ಸ್ ಯಾಕೆ ಹೀಗೆ ನಿಂತಿದ್ದಾರೆ? ಗೊತ್ತಿಲ್ಲ. ನನ್ಗನ್ಸುತ್ತೆ ಇವರು ನೀವೆಲ್ಲ ಬೇಕಾದ್ರೂ ಹೋಗಿ ಈ ಬಾಗ್ಲೊಳಗೆ ಹೋಗ್ಬೇಡಿ ಅಂತ ಹೇಳ್ತಿರ್ಬೇಕು. ಈ ರೂಲು ಹ್ಯೂಮನ್ಸಿಗಿರೋದು ಹ್ಯಾಪಿ. ಅರ್ಥ ಆಯ್ತು, ನಾನೇ ಹೋಗ್ತೀನಿ ಕ್ಯಾಪ್ಟನ್. ಇದು ಹ್ಯಾಪಿಗೆ ಎಡಗೈಯಲ್ಲಿ ಮಾಡಷ್ಟು ಸುಲಭವಾದ ಕೆಲಸ. ಯಾರು ಮತ್ತೆ ಹಿಂದೆಯಿಂದ ಅಟ್ಯಾಕ್? ತಾಕತ್ತಿದ್ರೆ ಮುಂದೆ ಬನ್ರೋ. ಅರೆ, ಇವ್ರು ನಿಜವಾಗ್ಲೂ ಮುಂದೆ ಬಂದ್ಬಿಟ್ರು. ಗೆಟ್ ರೆಡಿ ಫಾರ್ ದ ಆಕ್ಷನ್ ಹ್ಯಾಪಿ. ಹ್ಯಾಪಿ ಜೊತೆ ಇಷ್ಟೊಂದು ಆಟ ಆಡಬೇಡಿ ಬಾಯ್ಸ್. ನಿಮ್ಗೆ ಗೊತ್ತಿಲ್ಲ ಇನ್ನು ಹ್ಯಾಪಿ ಹೆಂಗೆ ಅಂತ. ಸ್ಮೈಲ್ ಪ್ಲೀಸ್. ಕೊನೆಗೂ ಬಾಗ್ಲು ಓಪನ್ ಮಾಡಿದಾಯ್ತು. ಈಗ ಮುಂದೆ ಏನ್ ಮಾಡೋದು ಪಿನಾಕಿ? ಬಿ ಕೇರ್ಫುಲ್ ಹ್ಯಾಪಿ. ಇದ್ಯಾರಿದು? ಇದು ಒಂದ್ ಕಣ್ಣಿರೋ ಭೂತ. ಹ್ಯಾಪಿ, ಈ ಇನ್ನೊಂದ್ ಕಣ್ಣು ಈ ಭೂತದ್ದೇ ಅನ್ಸುತ್ತೆ. ಆದ್ರೆ ಇಷ್ಟು ಚಿಕ್ಕ ಐ ಸಾಕೆಟ್ ಅಲ್ಲಿ ಇಷ್ಟು ದೊಡ್ಡ ಐಬಾಲ್ ಹೇಗ್ ಹೋಗುತ್ತೆ? ಏನ್ ಪಿನಾಕಿ ಇದು? ಅಯ್ಯೋ, ಈ ಕಣ್ಣು ಚಿಕ್ಕದಾಗೋಯ್ತು. ಅಂದ್ರೆ ಇದೆ ಐಬಾಲ್ ಪಾರ್ಕಿಂಗ್ ಹ್ಯಾಪಿ. ಪಿನಾಕಿ, ಅದ್ರ ಕೈ ನೋಡು, 6 ಬೆರಳಿದೆ. ಅಂದ್ರೆ ಐಬಾಲ್ ಬೀಟ ಸರ್. ಸರಿಯಾಗಿ ಹೇಳಿದೆ ಮಗು. ಹ್ಯಾಪಿ ಕ್ಯಾಚ್. ಐಬಾಲ್ ನ ವಾಪಸ್ ಕೊಡಿ ನನಗೆ. ಕೊಡಲ್ಲ. ನಾವು ನಿಮ್ಮ ಐಬಾಲ್ ನ ವಾಪಸ್ ಕೊಡ್ತೀವಿ, ಆದ್ರೆ ಒಂದ್ಸಲ ಆದ್ರೂ ನಮ್ಮ ಮಾತನ್ನ ಕೇಳಿ. ನಾನು ಪಿನಾಕಿ ಮತ್ತೆ ಇವನು ಹ್ಯಾಪಿ. ಹ್ಯಾಪಿ ಆಗಿರ್ಲಿ, ಸ್ಯಾಡ್ ಆಗಿರ್ಲಿ, ನನ್ಗೆ ಅವೆಲ್ಲ ಬೇಕಾಗಿಲ್ಲ. ನನಗೆ ನನ್ನ ಐಬಾಲ್ ನ ವಾಪಸ್ ಕೊಟ್ಬಿಡಿ ಅಷ್ಟೇ. ಹೇಗ್ ವಾಪಸ್ ಕೊಡಕ್ಕಾಗತ್ತೆ? ಓಡ ಹ್ಯಾಪಿ.
ಆಲ್ಫಾ ಸರ್ ನಮ್ಗೆ ಈ ರಿಮೋಟ್ ನ ಮೊದಲನೇ ಪಾರ್ಟ್ ಕೊಟ್ಟು ಎರಡನೇ ಪಾರ್ಟ್ ನಿಮ್ಮ ಹತ್ರ ಇದೆ ಅಂತ ಕಳ್ಸಿದಾರೆ ನಿಮ್ಮ ಹತ್ರ. ಏನು ನಮ್ಮನ್ನ ಆಲ್ಫಾ ಕಳ್ಸಿದಾನ? ಹಾ ಬೀಟಾ ಸರ್, ನಮ್ಗೆ ಈಗ ನಿಮ್ ಹೆಲ್ಪ್ ಬೇಕೇ ಬೇಕು. ಇದ್ ತಗೊಳ್ಳಿ ನಿಮ್ ಐಬಾಲ್. ಆದ್ರೆ ಮೊದಲು ನೀವು ನಮ್ಗೆ ಗಾಮಾ ಸರ್ ಎಲ್ಲಿದ್ದಾರೆ ಅಂತ ಹೇಳ್ಬೇಕು. ಸರಿ. ಥ್ಯಾಂಕ್ ಯು ಬೀಟಾ ಸರ್, ಇದ್ ತಗೊಳ್ಳಿ. ನನ್ನ ಐಬಾಲ್. ಥ್ಯಾಂಕ್ ಯು ಮಕ್ಕಳ. ಆಲ್ಫಾ ರಿಮೋಟ್ ಪಾರ್ಟ್ಸ್ ನಿಮ್ಮ ಹತ್ರ ಇದಾವೆ ಅಂದ್ರೆ ಬೀಟಾ ನಿಮ್ಗೆ ಸಹಾಯ ಮಾಡೇ ಮಾಡ್ತಾನೆ. ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಇದೆ. ರಿಮೋಟ್ ನ ಮಿಕ್ಕ ಪಾರ್ಟ್ಸ್ ನನ್ನ ಹತ್ರ ಇಲ್ಲ. ಅದನ್ನ ಸೇಫ್ ಆಗಿಡೋ ಜವಾಬ್ದಾರಿ ನಾನ್ ಬೇರೆಯವ್ರು ಕೊಟ್ಟಿದ್ದೆ. ಯಾರಿಗೆ? ಒಂದ್ ನಿಮಿಷ. ಇವನು ಕ್ಯಾಪ್ಟನ್ ಲೇಸಿಯಾ ಲೂ, ಆ ರಿಮೋಟ್ ನ ಪಾರ್ಟ್ ನ ಬಾಡಿ ಗಾರ್ಡ್. ಇವನು ಬಾಡಿ ಇಲ್ದೇನೆ ಬಾಡಿ ಗಾರ್ಡ? ಸಾರಿ 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 ಸಾರಿ. ನಿಮ್ಗೆ ರಿಮೋಟ್ ನ ಇನ್ನೊಂದು ಪಾರ್ಟ್ ಬೇಕಾಗಿದೆ. ಈ ಈಕ್ವೇಶನ್ ನೀವು ಸಾಲ್ವ್ ಮಾಡಬೇಕಾಗುತ್ತೆ. 2 ನಂಬರ್ 2 ಕ್ವೆಶ್ಚನ್ ಮಾರ್ಕ್. ಸರಿಯಾದ ನಂಬರ್ಗೆ ಸಿಗುತ್ತೆ ರಿಮೋಟ್, ಮತ್ತೆ ತಪ್ಪು ನಂಬರ್ಗೆ ಸಿಗುತ್ತೆ ಶಾರ್ಕ್. ಶಾರ್ಕ? ಮೂಳೆ ಕಡಿಯೋಂತ ಮೂಳೆ ಶಾರ್ಕು. ಈಗ ತಲೆ ಬಿಡೆ ಬಾಡಿಗಾರ್ಡ್ ಏನ್ ಮಾಡುತ್ತೋ ಏನೋ. ಸ್ಟಾಪ್ ವಾಚ್. 120 ಮಿನಿಟ್ಸ್. ಅಷ್ಟೊಳಗೆ ನಾವು ಈ ಪಜಲ್ ನ ಸಾಲ್ವ್ ಮಾಡ್ಬಿಟ್ಟು ಹಂಗೆ ಸ್ವಲ್ಪ ರೆಸ್ಟ್ ಕೂಡ ಮಾಡಬಹುದು. ಏನಂತ ಪಿನಾಕಿ? ಇದು 120 ಮಿನಿಟ್ಸ್ ಅಲ್ಲ, 120 ಸೆಕೆಂಡ್ಸ್. ಅಂದ್ರೆ 2 ನಿಮಿಷ. ಹ್ಯಾಪಿ ಏನೋ. ರಿಲ್ಯಾಕ್ಸ್ ಪಿನಾಕಿ, ರಿಲ್ಯಾಕ್ಸ್. ಥಿಂಕ್. ಈ ನಂಬರ್ಸ್ಗೆ ಪ್ಯಾಟರ್ನ್ ಏನೋ ಇರುತ್ತೆ. ಬೇಗ ಬೇಗ ಯೋಚನೆ ಮಾಡು ಪಿನಾಕಿ. ಬಂದೆ ಪಿನಾಕಿ. ಶಂಟು ಫ್ಲೈಯಿಂಗ್ ವಿಸಿಟ್ ಮುಗಿತಾ ಬರ್ತಾ ಇದೆ. ಈಗ ಅವ್ನು ಮತ್ತೆ ನಮ್ ಹಿಂದೆ ಹಿಂದೆ ಬಂದು ನಮಗ್ ತೊಂದರೆ ಕೊಡ್ತಾನೆ. ಬೇಗ ಯೋಚನೆ ಮಾಡು. ಅಯ್ಯೋ 45 ಸೆಕೆಂಡ್ ಮಾತ್ರ ಇದೆ. ಮೋಸ್ಟ್ಲಿ ಈ ನಂಬರ್ ಇರ್ಬೇಕು ಅನ್ಸುತ್ತೆ. ಹ್ಯಾಪಿ ಇಲ್ಲ. ಶಾರ್ಕು. ಅಯ್ಯೋ ಪಿನಾಕಿ, ನನ್ನ ಕಾಪಾಡು. ಹ್ಯಾಪಿ ಹೇಳ್ದ ಜೋಡಿ ಅಂದ್ರೆ ಪೇರ್. ದಟ್ಸ್ ಇಟ್ ಹ್ಯಾಪಿ. ಈ ನಂಬರ್ಸ್ ನ ಪೇರ್ಸ್ ಅಲ್ಲಿ ಅರೇಂಜ್ ಮಾಡಿದ್ದಾರೆ. ಕ್ವೆಶ್ಚನ್ ಮಾರ್ಕ್ 72737. ಕ್ವೆಶ್ಚನ್ ಮಾರ್ಕ್ 75767. ಪಿನಾಕಿ ಬೇಗ ಅದಕ್ಕೆ ಉತ್ತರ ಕೊಟ್ಬಿಡು ಪಿನಾಕಿ, ಇಲ್ಲಾಂದ್ರೆ ಶಾರ್ಕು ನನ್ನ ಪೀಸ್ ಮಾಡ್ಬಿಡುತ್ತೆ. ಹಾ ಹಾ ಹ್ಯಾಪಿ, ನಮ್ ಹತ್ರ ಟೈಮ್ ತುಂಬಾ ಕಡಿಮೆ ಇದೆ. ಐ ಥಿಂಕ್ ಇದರ ಆನ್ಸರ್ ಏನಿದೆ ಅಂತಂದ್ರೆ 172737475767 ಪಿನಾಕಿ ಬೇಗ. ಅಯ್ಯೋ ಇಲ್ಲ, ಬರೀ 10 ಸೆಕೆಂಡ್ ಉಳಿದಿದೆ. ನಾನ್ ಬೇಗ ಮಾಡ್ಬೇಕು. 1 2 3 4. ಶಾರ್ಕ್ ಮಾಯ ಆಯ್ತು. ಪಿನಾಕಿ ನೀನ್ ಸಾಲ್ವ್ ಮಾಡ್ಬಿಟ್ಟೆ. ಅಲ್ಲ, ಈ ತಲೆ ಬುರುಡೆ ಒಳಗೆ ಇಷ್ಟೊಂದು ಬೆಳಕು ಎಲ್ಲಿಂದ ಬಂತು ಪಿನಾಕಿ? ಗೊತ್ತಿಲ್ಲ ಹ್ಯಾಪಿ. ಹ್ಯಾಪಿ, ರಿಮೋಟ್ ನ ಸೆಕೆಂಡ್ ಪಾರ್ಟ್ ಸಿಕ್ತು. ಹೇ ಹೇ, ನಾವ್ ಮಾಡಿ ತೋರ್ಸಿದ್ವಿ ಹ್ಯಾಪಿ. Oops, sorry ಹ್ಯಾಪಿ. ಇರ್ಲಿ ಪರವಾಗಿಲ್ಲ ಪಿನಾಕಿ. ವೆಲ್ ಡನ್ ಪಿನಾಕಿ. ಈ ರಿಮೋಟ್ ಪಾರ್ಟ್ ನಿನಗೆ ಸಿಗ್ಬೇಕಾದದ್ದು. ಥ್ಯಾಂಕ್ ಯು ಬೀಟಾ ಸರ್. ನೀವ್ ನಮ್ಗೆ ಥರ್ಡ್ ಪಾರ್ಟ್ ಹುಡ್ಕೋಕೆ ಹೆಲ್ಪ್ ಮಾಡ್ತೀರಾ? ಗಾಮಾ ಸರ್ ಎಲ್ಲಿದ್ದಾರೆ ಅಂತ ಹೇಳಿ. ಅವನ್ ಎಲ್ಲಿದಾನೋ ಗೊತ್ತಿಲ್ಲ, ಆದ್ರೆ ಗಾಮ ಯಾವ ತರ ವ್ಯಕ್ತಿ ಅಂದ್ರೆ ಅವನ್ ಪ್ಯಾರಿಸ್ ಅಲ್ಲಿ ಎತ್ಕೊಂಡು ಐಫೆಲ್ ಟವರ್ ನೋಡಕ್ಕೆ ಇಷ್ಟಪಡೋದಿಲ್ಲ. ಅದನ್ನ ಅವಾಯ್ಡ್ ಮಾಡಕ್ಕೆ ಅವನು ಒಂದೇ ರೆಸ್ಟೋರೆಂಟ್ ಅಲ್ಲಿ ಕಾಲ ಕಳೀತಾ ಇದ್ದಾನೆ. ಅಲ್ಲಿಂದ ಐಫೆಲ್ ಟವರ್ ಕಾಣಿಸೋದು ಇಂಪಾಸಿಬಲ್. ಆಲ್ ದ ಬೆಸ್ಟ್ ಪಿನಾಕಿ. ಬಾಯ್. ರೆಸ್ಟೋರೆಂಟ್ ಈ ಮ್ಯಾಪ್ ಪ್ರಕಾರ ನೋಡೋದಾದ್ರೆ ಈ ಪ್ಯಾರಿಸ್ ಪೂರ್ತಿ ಗಲ್ಲಿ ಗಲ್ಲಿಗೂ ರೆಸ್ಟೋರೆಂಟ್ಗಳಿವೆ. ಒಂದಂತೂ ಐಫೆಲ್ ಟವರ್ ಮೇಲೆ ಇದೆ. ಐಫೆಲ್ ಟವರ್ ಅಲ್ಲೇ ರೆಸ್ಟೋ ಇದೆಯಾ? ವಾ ಹ್ಯಾಪಿ, ಅದೇ ಗಾಮಾ ಸರ್ ನ ಅಡ್ರೆಸ್ ಅನ್ಸುತ್ತೆ. ಅದೇಗೆ? ಯಾಕಂದ್ರೆ ಐಫೆಲ್ ಟವರ್ ಇಂದ ಐಫೆಲ್ ಟವರ್ ನ ನೋಡೋದು ಇಂಪಾಸಿಬಲ್. ಹೌದಲ್ವಾ? ನನ್ಗಿದ್ ಯೋಚನೆ ಬರ್ಲಿಲ್ಲ. ಯು ಆರ್ ವೆರಿ ಸ್ಮಾರ್ಟ್ ಪಿನಾಕಿ. ಕೋಪಡಿಯ ಭೂತದ ಪೇಟೆಗೆ ತೆಗಿಯೋಕೆ ಮುಂಚೆ ನಾವು ಬೇಗ ರಿಮೋಟ್ ನ 3ನೇ ಪಾರ್ಟ್ ನ ತಗೊಂಡ್ಬರ್ಬೇಕು. ನಡಿ ಬೇಗ. ಬೇಗ ಏನಾದ್ರೂ ಮಾಡಿ ಈ ಕೋಪಡಿಯನ್ನ ತಡಿಬೇಕು. ರೆಡಿ ಆಗೋಯ್ತು. ಬೂತೂತ್ ಪೆಟ್ಟಿಗೆನ ಓಪನ್ ಮಾಡೋ ಲಿಕ್ವಿಡ್ ಫಾರ್ಮುಲಾ. ಆದ್ರೆ ಇದನ್ನ ನೀನು ಯೂಸ್ ಮಾಡಕ್ ಆಗೋದಿಲ್ಲ. ಹಿಡ್ಕೋ ಇದನ್ನ. ಹೇ ಭೂತ, ಈ
ಕೊಬ್ಬಡಿಯ ಜೊತೆನೆ ಆಟ ಆಡ್ತಿದ್ಯಾ? ಈ ಲಿಕ್ವಿಡ್ ತರ ನಿನ್ನನ್ನು ಗಾಳಿಲಿ ತೇಲಿಸ್ಬಿಡ್ತೀನಿ. ಸಿಕ್ಬಿಡ್ತು ನನ್ನ ಲಿಕ್ವಿಡ್ ಫಾರ್ಮುಲಾ. ನನ್ನ ಪೋರ್ಟಲ್ ಭೂತಗಳ ರೆಫ್ಲೆಕ್ಟ್ ನ ಎದುರು ಹಾಕೊಂಡ್ರೆ ಯಾರು ಕೂಡ ನನ್ನಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ನೋಡ್ತಾ ಇರಿ ಏನ್ ಮಾಡ್ತೀನಿ ಅಂತ. ಥ್ಯಾಂಕ್ ಯು ಡಿಯರ್ ಭೂತ. ಐ ಫೈನಲಿ ಸಿ ಯು. ನನ್ನ 30 ವರ್ಷಗಳ ಕನಸು ನನಸಾಯ್ತು. ಬಾ ಈಗ ನನ್ನ ಕೈಗೆ ನನ್ನ ಪ್ರೀತಿಯ ಭೂತ. ಬಾಸ್, ಅಯ್ಯೋ ಬಾಸ್, ನಾನು ಆದಷ್ಟು ಬೇಗ ಒಣಗ್ಬೇಕು. ನಾನು ನಿನಗೆ ಸಹಾಯ ಮಾಡ್ತೀನಿ ಗಪ್ಪು. ಸೈಡ್ ಹೋಗು ಡ್ಯಾನಿ. ಆ ಭೂತನ ನಾನು ಇವತ್ತು ಸುಮ್ಮನೆ ಬಿಡಲ್ಲ. ಮತ್ತೆ ಮಾಯ ಆಗೋಯ್ತು. ಆದ್ರೂ ಚಿಂತೆ ಇಲ್ಲ, ನನಗೊಂದು ವಿಷಯ ಅಂತೂ ಗೊತ್ತಾಯ್ತು. ಭೂತಗಳ ಮೇಲೆ ನೀರ್ ಹಾಕಿದ್ರೆ ಅವರು ಮೂಳೆಗಳ ರೂಪಕ್ಕೆ ಬಂದ್ಬಿಡ್ತಾರೆ, ಅವ್ರೆಲ್ಲರೂ ಕಣ್ಣಿಗೆ ಕಾಣಿಸ್ತಾರೆ ಅಂತ. ಭೂತ, ಈಗ ನೀರನ್ನ ಯೂಸ್ ಮಾಡ್ಕೊಂಡು ನಿನ್ ಖಾತೆನ ಮುಗಿಸ್ಬಿಡ್ತೀನಿ. ಎಂತ ಕೆಲ್ಸ ಆಗೋಯ್ತು. ಪಿನಾಕಿಗೆ ಈಗ್ಲೇ ಹೇಳ್ಬೇಕು. ಶಂಟು ಯಾಕೆ ಸಿಕ್ಕದ್ನೋ ಇಲ್ವೋ? ಇಲ್ಲ ಸರ್, ಟ್ರ್ಯಾಕರ್ ಆನ್ ಮಾಡಿ ನೋಡ್ತಿದ್ದೀರಿ ಅವನದ್ ಎಲ್ಲಿದ್ದಾನೆ ಅಂತ. ಸಿಕ್ಕದ ಪಿಳ್ಳೆ. ಪಿನಾಕಿ ಸಿಕ್ತ ಅಂದೆ. ಸರ್ ಬೇಗ ಬನ್ನಿ, ಅವನ್ ಇಲ್ಲೇ ಇದ್ದಾನೆ. ಗಪ್ಪುನ ಫೋನ್. ಪಿನಾಕಿ ಹ್ಯಾಪಿ, ನಾವುಗಳು ನೀರ್ ಹಾಕಿದ್ರೆ ಕಾಣಿಸ್ಕೋತೀವಿ ಅಂತ ಖೋಪಡಿಯಾಗೆ ಗೊತ್ತಾಗೋಯ್ತು. ಅವನು ಅಂಕಲ್ನ ಮತ್ತೆ ಆಂಟಿನ ನೋಡಿದ್ನಾ? ಇಲ್ಲಿವರೆಗೂ ನೋಡಿಲ್ಲ, ಆದ್ರೆ ನನ್ನ ಹತ್ರ ಒಂದ್ ಪ್ಲಾನ್ ಇದೆ. ಆ ಪ್ಲಾನ್ ಸಕ್ಸಸ್ ಆದ್ರೆ ನಮ್ಗೆ ಸ್ವಲ್ಪ ಟೈಮ್ ಸಿಗುತ್ತೆ. ಅಷ್ಟ್ರಲ್ಲಿ ನೀವಿಬ್ರು ಆದಷ್ಟು ಬೇಗ ರಿಮೋಟ್ ತಗೊಂಡ್ ಬನ್ನಿ. ಎಸ್ ಗಪ್ಪು, ಗಾವಾ ಸರ್ ಇಂದ ಲಾಸ್ಟ್ ಪೀಸ್ ಆಫ್ ರಿಮೋಟ್ ನ ಇಸ್ಕೋಬೇಕು. ಆಲ್ ದ ಬೆಸ್ಟ್, ಕಮ್ ಸೂನ್. ನೀನ್ ಕೇಳಿಸ್ಕೊಂಡಿ ಹ್ಯಾಪಿ? ಟೈಮ್ ತುಂಬಾ ಕಡಿಮೆ ಇದೆ. ಎಸ್ ಪಿನಾಕಿ, ನಾವೀಗ್ಲೇ ಹೋಗೋಣ ಬಾ. ಶಂಟು, ನಿನಗೂ ಮಿಂಟು ಗಾಳಿ ಬೀಸ್ತಾ? ಈ ಮಠ ಮಧ್ಯಾಹ್ನ ನಮಗೆ ಪಿನಾಕಿನೇ ಕಾಣಿಸ್ತಿಲ್ಲ, ನಿನಗೆ ಭೂತ ಕಾಣಿಸ್ಬಿಡ್ತಾ? ಇಂಕ್ನ ಹಾರಿಸಿ. ಅಯ್ಯೋ ಸರ್, ಭೂತ ಪಿನಾಕಿನೇ. ಇಲ್ಲಿ ನಾವು ಅವನ ಹುಡುಕಾಡ್ತಾ ಇದ್ರೆ ಇಲ್ಲಿಂದ ಅವನು ಐಫಿಲ್ ಟವರ್ಗೆ ಅದು ಹೇಗ್ ಹೋದ್ನೆ ಅನ್ನೋ ಗೊತ್ತೇ ಇಲ್ಲ. ಏನು ಐಫಿಲ್ ಟವರ್? ಸರ್, ಅವನೀಗ ಅಲ್ಲಿಂದ ಮಾಯ ಆಗೋಕ್ಕೂ ಮುಂಚೆ ಅವನನ್ನ ಹೋಗಿ ಹಿಡಿಬೇಕು, ಆಯ್ತಾ? ಬನ್ನಿ. ಡ್ರೈವರ್ ಅಣ್ಣ, ಟ್ಯಾಕ್ಸಿ ತೆಗಿ ಮೊದ್ಲು. ಪಿನಾಕಿ ಹತ್ರ ಕರ್ಕೊಂಡೋಗ್ ನಮ್ಮನ್ನ. ಇಂಕ್ನ ಹಾರಿಸಿ. ಈಗ ನನ್ನ ಈ ಲಿಕ್ವಿಡ್ ಫಾರ್ಮುಲಾನ ಭೂತಗಳ ಮೇಲೆ ಹಾಕಿ, ಭೂತಗಳು ಎಲ್ರು ಕಣ್ಗೂ ಕಾಣೋ ಹಾಗೆ ಮಾಡಿ ಇಡೀ ಜಗತ್ನಲ್ಲೇ ನಾನು ತುಂಬಾ ಫೇಮಸ್ ಆಗ್ತೀನಿ. ಭೂತಗಳೇ, ಜಗತ್ತಿನ ಕಣ್ಣಿಂದ ನೀವು ಜಾಸ್ತಿ ಜನ ತಪ್ಪಿಸ್ಕೊಳಕ್ಕಾಗಲ್ಲ. ಅಯ್ಯೋ, ಖೋಪಡಿಯ ಅಂಕಲ್ ಆಂಟಿನ ನೋಡ್ಬಿಡ್ತಾನೆ. ಈಗ ಈ ಭೂತಗಳನ್ನ ನೋಡುವಂತ ಸಮಯ ಬಂದಿದೆ. ಅಯ್ಯೋ ಇಲ್ಲ, ಏನ್ ಮಾಡ್ಲಿ? ಹಾ, ಐಡಿಯಾ. ನಿಂತ್ಕೊಳ್ಳಿ ಬಾಸ್. ಡ್ಯಾನಿ, ನೀನು ನನ್ನ ಸಾರಿ ಡ್ಯಾನಿ, ನೀನು ಲಿಕ್ವಿಡ್ ಫಾರ್ಮುಲಾನ ಚೆಲ್ಬಿಡ್ತಾ ಇದ್ದೆ. ಬಾಸ್, ಒಬ್ರು ಇದ್ದಾಗ ಭೂತಗಳು ಎಲ್ಲರಿಗೂ ಕಾಣಿಸ್ತವೆ. ನೀವು ಎಲ್ಲರ ಮುಂದೆ ಈ ಭೂತದ ಬಿಗ್ ರಿವೀಲ್ ಮಾಡಿ, ಆ ಫೀಲು ಬೇರೆನೇ ಇರುತ್ತೆ. ಹಾಗೆ ಅದು ವೈರಲ್ ಕೂಡ ಆಗ್ಬಿಡುತ್ತೆ. ಮೂಳೆ ಮುರ್ಕೊಂಡು. ಮೂಳೆ ಮುರ್ಕೊಂಡ? ಎಂತ ವಿಷಯ ಡ್ಯಾನಿ, ನೀನು ತುಂಬಾ ಶಾರ್ಪ್ ಆಗ್ತಾ ಇದ್ಯಾ. ಕೊನೆಗೂ ನಾನ್ ನಿನ್ನ ಕಂಡು ಹಿಡಿದ್ಬಿಟ್ಟೆ. ಗಪ್ಪು, ನೀನ್ ಸಿಕ್ಕಾಕೊಂಡೆ ಅನ್ಸುತ್ತೆ. ಮೂಳೆ ಮುರ್ಕೊಂಡು. ನೀನ್ ಹೊರಗಡೆ ಏನ್ ಕಾಣಿಸ್ತಾ ಇದ್ಯೋ ಅದು ನೀನಲ್ಲ. ನೀನು ನನ್ ಜೊತೆ ಇದ್ಕೊಂಡು ನನ್ನ ಹಾಗೆ ಗ್ರೇಟ್ ಸೈಂಟಿಸ್ಟ್ ಆಗೋದಿಕ್ ಸಾಧ್ಯ ಇಲ್ಲ, ಆದ್ರೆ ಪರ್ಫೆಕ್ಟ್ ಅಸಿಸ್ಟೆಂಟ್ ಖಂಡಿತ ಆಗ್ತೀಯ. ನನ್ ಕೆಲ್ಸ ಮುಗೀತು. ಮೂಳೆ ಮುರ್ಕೊಂಡು. ನೀನ್ ಇಲ್ಲೇ ಸುಮ್ನೆ ನಿಂತ್ಕೊಂಡು ಹೀಗೆ ಮಾತು ಕೇಳ್ತಾ ಇರ್ತೀಯಾ? ಇಲ್ಲ ಒಂದು ದೊಡ್ಡ ಪ್ರೆಸ್ ಕಾನ್ಫರೆನ್ಸ್ ಇವೆಂಟ್ ರೆಡಿ ಮಾಡ್ತೀಯಾ? ಮತ್ತೆ ಒಂದು ಗ್ರ್ಯಾಂಡ್ ಪ್ರೆಸ್ ಕಾನ್ಫರೆನ್ಸ್, ಗ್ರ್ಯಾಂಡ್ ರಿವೀಲ್? ಸರಿ, ಈಗಲೇ ಮಾಡ್ತೀನಿ. ಪಿನಾಕಿ, ಇಲ್ಲೇನೋ ದೊಡ್ಡದಾಗಿ ಫಂಕ್ಷನ್ ಮಾಡ್ತಾ ಇರೋ ಆಗಿದೆ.
ನಾವು ಬಂದಿದೀವಿ ಅಂತ ಖುಷಿಗೆ ಏನಾದ್ರೂ ಹೀಗೆ ಮಾಡ್ತಾ ಇದಾರ ಹೇಗೆ? ಹಾ, ಗ್ರ್ಯಾಂಡ್ ರಿವೀಲ್ ನೋಟಿಫಿಕೇಶನ್ ಇವತ್ತು ರಾತ್ರಿ 8 ಗಂಟೆಗೆ ಆಗುತ್ತೆ ಒಂದು ಸೂಪರ್ ಬ್ಲಾಸ್ಟ್. ನೀವು ಮರ್ತೋಗ್ಬಿಡ್ತೀರಾ ನಿಮ್ಮ ಪ್ರೆಸೆಂಟ್ ಫ್ಯೂಚರ್ ಪಾಸ್ಟ್ ನ. ನಾನು ನಿಮ್ಗೆ ಲೈವ್ ನಲ್ಲಿ ತೋರಿಸ್ತೀನಿ, ಒಂದಲ್ಲ ಎರಡೆರಡು ಭೂತಗಳನ್ನ. ತಪ್ಪದೇ ಬನ್ನಿ, ಲೇಟ್ ಮಾಡಕ್ ಹೋಗ್ಬೇಡಿ, ಬಂದ್ಬಿಡಿ ಸರಿಯಾಗಿ 8 ಗಂಟೆಗೆ. 8 ಗಂಟೆಗ? ಬರೀ 2 ಗಂಟೆ ಉಳ್ಕೊಂಡಿದೆ ಈಗ. ನಮಗೇನೇ ಆದ್ರೂ ಪರವಾಗಿಲ್ಲ, ಅಂಕಲ್ ಆಂಟಿಗೆ ಏನು ಹಾಕಕ್ ಬಿಡೋದಿಲ್ಲ ನಾನು. ನಡಿ ಬೇಗ. ನೀವು ಟೆನ್ಷನ್ ತಗೊಳಕ್ ಹೋಗ್ಬೇಡಿ ಸರ್, ನಾವೇನು ಇಲ್ಲಿ ಓಡೋಗ್ತಾ ಇಲ್ವಲ್ಲ. ನನಗೆ ಗೊತ್ತು ಇದೀರು ಸರ್ ಬೇಕು ಅಂತ ಲೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಪಿನಾಕಿ ನಮ್ಮಿಂದ ಮತ್ತೆ ಎಸ್ಕೇಪ್ ಆಗ್ಬೇಕು ಅಂತ ಇವ್ರ ಪ್ಲಾನು. ಡ್ರೈವರ್ ಸರ್, ಲೆಟ್ಸ್ ಗೋ. ಡೋಂಟ್ ವರಿ, ಯುವರ್ ಬಿಲ್ ಐ ವಿಲ್ ಫಿಲ್. ಶಂಟು, ಪ್ಯಾರಿಸ್ ಅಲ್ಲೂ ನನ್ನ ಬಿಟ್ಟಿಂಗ್ ಹೋಗ್ತಾ ಇದೆಯಲ್ಲೋ, ನಿಂತ್ಕೊಳ್ಳೋ, ನಿಂತ್ಕೋ. The restaurant is full, sir. You have to wait at least for 2 hours. ಹ್ಯಾಪಿ, ಇವರು ಇನ್ನು 2 ಗಂಟೆ ಇರು ಅಂತ ಹೇಳ್ತಾ ಇದ್ದಾರೆ. ನಾವು 1 ನಿಮಿಷನೂ ವೇಸ್ಟ್ ಮಾಡಕ್ಕಾಗಲ್ಲ. ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು? ಆಹಾ, ಈ ಹ್ಯಾಪಿ ತಲೆ ಒಳಗೆ ಈಗ ಬೊಂಬಾಟಾಗಿರೋ ಐಡಿಯಾ ಬಂತು. ಪಿನಾಕಿ ಕಿವಿ ಕೊಡಿಲಿ. ಆರ್ ಯು ರೆಡಿ? ರೆಡಿ. ಈಗ್ಲೇ ಕರ್ಕೊಂಡ್ಬರ್ತೀನಿ ಪಿನಾಕಿನ. ಹಲೋ, ರೆಸ್ಟೋರೆಂಟ್ ಹೊರಗಡೆ ಯಾರು ಊಟ ಕೊಡಕ್ ಹೋಗ್ತಾ ಇದೀಯಾ? ಊಟ ಕೊಡೋದಿಕ್ಕಲ್ಲ, ಊಟನ ತಯಾರು ಮಾಡಕ್ ಹೋಗ್ತಾ ಇದ್ದೀನಿ ಬಿಸ್ಲಲ್ಲಿ. ಬೇಗ ಪಿನಾಕಿ, ಬೇಗ ಈ ಟೇಬಲ್ ಒಳಗಡೆ ಬಚ್ಚಿಟ್ಕೋ ಬಾ. ಓಕೆ, ತಯಾರಾಗೋಯ್ತು ಊಟ. ಇಷ್ಟು ಬೇಗನಾ? ಹ್ಯಾಪಿ, ಸರಿಯಾಗಿ ನೋಡು, ಗಾಮ ಸರ್ ಇಲ್ಲೇ ಎಲ್ಲಾದ್ರೂ ಇರ್ತಾರೆ. ಎಸ್ ಪಿನಾಕಿ, ಗಾಮ ಸರ್ ನನ್ ಕಣ್ಣಿಂದ ತಪ್ಪಿಸ್ಕೊಳಕ್ ಆಗಲ್ಲ ಈಗ. ಹ್ಯಾಪಿ, ಅಲ್ಲಿ ನೋಡು ಗಾಮ ಸರ್. ನಡಿ, ಬೇಗ ನಡಿ. ಪಿನಾಕಿ, ಅಯ್ಯೋ, ಇದೇನ್ ಮಾಡ್ಬಿಟ್ಟಿಯೋ ಹ್ಯಾಪಿ? ಡೋಂಟ್ ವರಿ ಪಿನಾಕಿ, ವೈಫ್ ಹಿಯರ್ ವೆನ್ ಹ್ಯಾಪಿ ಇಸ್ ಹಿಯರ್. ಏನ್ರಪ್ಪ ಮಾಡ್ತಾ ಇದ್ರೆ ನೀವು? ಏನು ನಡೀತಾ ಇದೆ ಇಲ್ಲಿ? ಅಯ್ಯೋ ಅಯ್ಯೋ ಅಯ್ಯೋ. ಈ ಗಾಮ ಸರಿಯಲ್ಲಿ ಹೊರಟೋದ್ರು. ಏನ್ ಮಾಡ್ತೀನಿ ನೀನು? ಡ್ರಿಂಕ್ ಎಲ್ಲ ಚೆಲ್ಲೋ ಹಾಗೆ ಮಾಡ್ಬಿಟ್ಟೆ ನೀನು. ನಾನಿದು ಹೇಗೆ? ಇದೇನಾಗೋಯ್ತು? ಇವಾಗ ಇದನ್ನೆಲ್ಲ ನಾನೇ ಕ್ಲೀನ್ ಮಾಡ್ಬೇಕು. ಪಿನಾಕಿ, ಎಲ್ಲ ಎಡವಟ್ಟಾಗೋಯ್ತು. ಗಾಮ ಸರ್ ನಮ್ ಕಣ್ ತಪ್ಪಿಸ್ಕೊಂಡು ಹೋಗ್ಬಿಟ್ರು. ಇನ್ನೂ ಇಲ್ಲ. ಹ್ಯಾಪಿ, ಅಲ್ಲಿ ನೋಡು ಗಾಮ ಸರ್. ಅವರು ಎಲ್ಲೋ ಹೋಗ್ತಾ ಇದಾರೆ ಅನ್ಸುತ್ತೆ. ಲೆಟ್ಸ್ ಫಾಲೋ ಹಿಮ್. ನಡಿ. ಅವ್ರೇನಾದ್ರೂ ಆ ಚೇಂಬರ್ ಒಳಗೆ ಹೋಗ್ಬಿಟ್ರಾ? ನಡಿ, ಫಾಲೋ ಮಾಡೋಣ ಅವ್ರನ್ನ. ಏನಪ್ಪಾ ಇದೀಗ? ಅರ್ಜೆಂಟ್ ಅಲ್ಲಿ ಇದ್ದಾಗ ಈ ತರ ಫೋನ್ಗಳು ಬರ್ತವೆ. ಗಪ್ಪು ಫೋನು. ಹ್ಯಾಪಿ, ನನ್ನ ಗ್ರ್ಯಾಂಡ್ ರಿವೀಲ್ ಐಡಿಯಾ ಇಂದ ಈ ಖೋಪಡಿಯ ಅಂಕಲ್ ಆಂಟಿನ ರಿವೀಲ್ ಮಾಡೋಕಂತ ಐಫಿಲ್ ಟವರ್ ಮೇಲೆ ಪ್ರೆಸ್ ಕಾನ್ಫರೆನ್ಸ್ ರೆಡಿ ಮಾಡ್ತಾ ಇದ್ದಾರೆ. ಏನ್ ಮಾಡೋದು? ಏನೋ? ಹಾ, ಮತ್ತೆ ನಾವುಗಳು ಅವ್ರ ಹಿಂದೆನೆ ಆನ್ ಪ್ರೆಸ್ ಕಾನ್ಫರೆನ್ಸ್ ನ ಸ್ಟ್ರೆಸ್ ಕಾನ್ಫರೆನ್ಸ್ ಮಾಡ್ಬೇಕು ಅಂತ ಹೋಗ್ತಾ ಇದೀವಿ. ನೀವಿಬ್ರು ಎಲ್ಲಿದ್ದೀರಾ? ಮತ್ತೆ ರಿಮೋಟ್? ಡೋಂಟ್ ವರಿ ಗಪ್ಪು, ರಿಮೋಟ್ ನ ಥರ್ಡ್ ಪಾರ್ಟ್ ತಗೊಳಕ್ಕೆ ನಾವು ಐಫಿಲ್ ಟವರ್ ಅಲ್ಲೇ ಇದೀವಿ. ಕೋವಿಡಿಯ ಐಫಿಲ್ ಟವರ್ ಬರಕ್ಕೂ ಮುಂಚೆ ನಾವು ರಿಮೋಟ್ ಜೊತೆ ಅವನು ವೆಲ್ಕಮ್ ಮಾಡಕ್ ಪ್ಲಾನ್ ಮಾಡ್ತೀವಿ. ಬೇಗ ಸಿಗೋಣ. ಲೆಟ್ಸ್ ಗೋ ಟು ದ ಮೇಕರ್ಸ್ ಚೇಂಬರ್. ಹ್ಯಾಪಿ, ನಡಿ. ಆ ಗಾಮ ಸರ್ ಈಗ ತಾನೇ ಇಲ್ಲಿದ್ರು, ಈಗ ಎಲ್ಲೋದ್ರು ಏನೋ ಗೊತ್ತಿಲ್ವಲ್ಲ. ಹ್ಯಾಪಿ, ಸಿಕ್ಕಿದ್ರ ಗಾಮ ಸರ್? ಗೊತ್ತಿಲ್ಲ ಎಲ್ಲೋದ್ರು ಅಂತ. ಇಲ್ಲಿ ಒಳಗಿರ್ಬೇಕು, ನೋಡೋಣ ಬಾ. ಇದು ಒಳಗಡೆಯಿಂದ ಲಾಕ್ ಆಗಿದೆ ಅನ್ಸುತ್ತೆ. ಹ್ಯಾಪಿ, ಡೋಂಟ್ ವರಿ ಪಿನಾಕಿ, ಈಗ ಈ ಹ್ಯಾಪಿಯ ಡೋರ್ ನ ಹೇಗೆ ತೆಗಿತಾನೆ ಅಂತ ನೋಡ್ತಾ ಇರು. ವೆಲ್ಕಮ್. ಥ್ಯಾಂಕ್ ಯು ಹ್ಯಾಪಿ. ಆದ್ರೆ ಗಾಮ ಸರ್ ಇಲ್ಲೂ ಕಾಣಿಸ್ತಿಲ್ವಲ್ಲೋ ಹ್ಯಾಪಿ? ಈ ಚೇಂಬರ್ ಖಾಲಿ ಇದೆ. ಪಿನಾಕಿ, ಈಗ ಗಾಮ ಸರ್ನ ನಾವು ಹೇಗೆ ಹುಡ್ಕೋದು? ಅವ್ರನ್ನ ಹುಡುಕ್ಬಿಟ್ಟು ಅವ್ರನ್ನ ಹೇಗೆ ಮಾತಾಡ್ಸೋದು? ಯಾಕಂದ್ರೆ ನಮ್ಮ ಹತ್ರ ಈಗ ಅಷ್ಟೊಂದು ಟೈಮ್ ಇಲ್ಲ ಕಾಯ್ದ ಕೂರಕ್ಕೆ. ಚೆನ್ನಾಗಿ ಹೇಳ್ಬಿಟ್ಟೆ, ಅದ್ಭುತವಾಗಿತ್ತು. ಗಾಮ ಸರ್, ನಾನು ಪಿನಾಕಿ, ಮತ್ತೆ ಇವನು ನನ್ನ ಅಣ್ಣ ಹ್ಯಾಪಿ. ಮತ್ತೆ ನಮ್ಗೆ ನಿಮ್ಮ ಹೆಲ್ಪ್ ಬೇಕು. ಗೊತ್ತು ನಂಗೆ ಚೆನ್ನಾಗಿ ಗೊತ್ತು. ನಾನು ನಿಮ್ಮಿಬ್ಬರಿಗೋಸ್ಕರನೇ ಕಾಯ್ತಾ ಇದ್ದೆ. ನನಗೆ ಬೀಟ್ ಆಗ್ಲೇ ಹೇಳಿದ್ದ ನೀವಿಲ್ಲಿ ಖಂಡಿತ ಬರ್ತೀರಾ ಅಂತ. ನಿಮ್ಮ ಪೇರೆಂಟ್ಸ್ಗಳು ಕೋಸ್ಟ್ ಕ್ಯಾಚರ್ ಅಲ್ಲಿ ಬಂದಿ ಆಗೋಗ್ಬಿಟ್ಟಿದ್ದಾರೆ. ನಿಜ ತಾನೆ? ಹಾ ಗಾಮ ಸರ್,
ನಮ್ಮ ಹತ್ರ ಅವ್ರನ್ನ ಕಾಪಾಡೋದಕ್ಕೆ ತುಂಬಾ ಕಡಿಮೆ ಟೈಮ್ ಇದೆ ಈಗ. ಬಹಳ ಕಮ್ಮಿ ಟೈಮ್ ಇದೆ ನಿಮ್ಮ ಹತ್ರ. 2 ಮಿನಿಟ್ಸ್ ಅಲ್ಲಿ ಐಫೆಲ್ ಟವರ್ನ ಲೈಟ್ ಸ್ಪಾರ್ಕಲ್ ಆಗ ಶುರು ಆಗತ್ತೆ. ಅದು ಬರೀ 5 ನಿಮಿಷದ ತನಕ ಮಾತ್ರನೇ. ಆ ಸ್ಪಾರ್ಕಿಂಗ್ ಲೈಟ್ ನಿಮ್ಮನ್ನ ರಿಮೋಟ್ ನ ಕೊನೆ ಪೀಸ್ ವರೆಗೂ ಕರ್ಕೊಂಡು ಹೋಗ್ಬಿಡುತ್ತೆ. ಓಕೆ, ಇದು ತಗೊಳ್ಳಿ. ಮ್ಯಾಲೆಟ್, ಇದ್ರಿಂದ ಏನ್ ಮಾಡ್ಬೇಕು? ಮೂಳೆಗಳ ಮೇಲೆ ಬಾರಿಸ್ಬೇಕು. ಏನಾಗ್ತಾ ಇದೆ ಇಲ್ಲಿ ಪಿನಾಕಿ? ಅರ್ಥ ಆಯ್ತಾ ಹ್ಯಾಪಿ? ಇದು ಮ್ಯಾಲೆಟ್ಸ್ ಇಂದ ಬಾರಿಸುವಂತ ಝೈಲೋಫೋನ್. ಮತ್ತೆ ನಮ್ಗೀಗ ಇದರ ಮತ್ತೆ ಲೈಟ್ಸ್ ನ ಒಗಟನ್ನ ಬಿಡಿಸ್ಬೇಕು. ಲೆಟ್ಸ್ ಗೋ. ನಡಿ. ಟೈಮ್ ತುಂಬಾ ಕಡಿಮೆ ಇದೆ ಹ್ಯಾಪಿ. ನಾನಿವಾಗ ನಿನ್ ತರ ಹಾರ್ಕೊಂಡು ಕೆಳಗಡೆ ಹೋಗೋಕ್ ಆಗಲ್ಲ. ಆದ್ರೆ ಜಂಪ್ ಅಂತೂ ಮಾಡ್ಬೋದಲ್ಲ. ಅಂದ್ರೆ ಏನು ಅಂತ ಈಗಲೇ ಹೇಳ್ತೀನಿ ನೋಡು. ಇದು ಡ್ಯಾನ್ಸ್ಗೋಸ್ಕರ, ಇದು ಅನೌನ್ಸ್ಗೋಸ್ಕರ, ಇದು ಸ್ಕೇಟಿಂಗ್ಗೋಸ್ಕರ. ಅಯ್ಯೋ, ಈ ಕುಂಬಳಕಾಯಿ ಏನಕ್ಕೆ ಬಂತು? ಅರೆ ಹ್ಯಾಪಿ, ನೀನ್ ಏನ್ ಹೇಳಕ್ ಹೊರಟಿದ್ಯಾ? ನಿನ್ನಿಂದ 30 ಸೆಕೆಂಡ್ ಆಲ್ರೆಡಿ ಹಾಳಾಗಿ ಹೋಗಿದೆ. ಅಯ್ಯೋ ಪಿನಾಕಿ, ಹಾಳ್ ಮಾಡೋ ಉದ್ದೇಶ ಇರ್ಲಿಲ್ಲ ನಂಗೆ. ಎಸ್, ವೇಸ್ಟ್ ಅಲ್ಲ, ಇನ್ವೆಸ್ಟ್. ನಿನಗ್ ಬೇಕಾಗಿರೋದು ಈಗ ಸಿಕ್ತು ನೋಡು ಪಿನಾಕಿ. ಅಂಡ್ ಅಫ್ಕೋರ್ಸ್ ಇನ್ಸ್ಟ್ರಕ್ಷನ್ಸ್. ವಾವ್, ಸೂಪರ್ ಹ್ಯಾಪಿ. ಓಹ್, ನಾವು ಬೇಗ ಹೋಗ್ಬೇಕು. ರೆಡಿನಾ ಪಿನಾಕಿ? ಎಸ್ ಹ್ಯಾಪಿ. ಇನ್ಸ್ಟ್ರಕ್ಷನ್ಸ್ ಓದಿದ್ಯಾ? ಓದಿದೆ ಕೂಡ, ಅರ್ಥ ಮಾಡ್ಕೊಂಡೆ ಕೂಡ. ಈಗ ನಡಿ. ಇದೇನಿದು ಪಿನಾಕಿ? ನೀನ್ ಹಾರೋದ್ ನೋಡಿದ್ರೆ ಭೂತಗಳಿಗಿಂತ ಪ್ರೋ ತರ ಕಾಣ್ತಿದ್ಯಾ. ಬ್ರೋ ನೀನು ಬ್ರೋ, ಈ ಸೊಲ್ಯೂಷನ್ ಅಡ್ವೆಂಚರಸ್ ಏನೋ ಇದೆ, ಮತ್ತೆ ಫಾಸ್ಟರ್ ಕೂಡ. ನನಗೆ ಗೊತ್ತು ಪಿನಾಕಿ. ವೆನ್ ಹ್ಯಾಪಿ ಇಸ್ ಹಿಯರ್, ದೆನ್ ವೈ ದೇರ್ ಇಸ್ ನೀಡ್ ಟು ಫಿಯರ್. ಈ ತರ ಫ್ರೆಂಡ್ಸ್ ಎಲ್ಲ ಇಲ್ಲೋ ಇಲ್ಲ. ಹೇಳಿ ಅವನನ್ನ. ಓ ನೋ ಗಾಡ್, ಏನಾದ್ರೂ ಮಾಡು ಪಿನಾಕಿ. ಪಿನಾಕಿ ಹುಷಾರು. ಅಯ್ಯೋ ಅಯ್ಯೋ ಅಯ್ಯೋ. ವಾ ಪಿನಾಕಿ, ಎಂತ ಸೇಫೆಸ್ಟ್ ಲ್ಯಾಂಡಿಂಗ್ ಮಾಡ್ಬಿಟ್ಟೆ ನೀನು. ಎಲ್ಲೋದಪ್ಪ ಹುಡುಗ? ತಪ್ಪಿಸ್ಕೊಂಡ್ಬಿಟ್ವಿ ಹ್ಯಾಪಿ. ಅರೆ ಹ್ಯಾಪಿ, ಅಲ್ಲಿ ನೋಡು, ಲೈಟ್ ಸ್ಪಾರ್ಕಲ್ ಆಗಕ್ಕೆ ಶುರು ಆಗಿದೆ. ಪಿನಾಕಿ, ನನ್ಗನ್ಸುತ್ತೆ ಈ ಗಾಮಾ ಸರ್ ನಮ್ಮ ಹತ್ರ ಈ ಲೈಟ್ ತರನೇ ಸುಳ್ಳು ಹೇಳ್ತಿರ್ಬೇಕು ಅಂತ. ಹ್ಯಾಪಿಗಂತೂ ಅಂದ್ರೆ ನನಗೆ ಇದ್ರಲ್ಲಿ ಕ್ಲೂ ನ ಲೆಟರ್ ಸಿ ಕೂಡ ಕಾಣ್ತಾ ಇಲ್ಲ. ಏನ್ ಮಾಡೋದು ಪಿನಾಕಿ? ಇಲ್ಲ ಹ್ಯಾಪಿ, ಏನೋ ಇದೆ, ಗಮನ ಇಟ್ಟು ನೋಡ್ತಿರು. ಏನೋ ಒಂದು ಪ್ಯಾಟರ್ನ್ ಇದೆ. ಸ್ಪಾರ್ಕ್ಲಿಂಗ್ ಲೈಟ್ಸ್ ನಮ್ಗೇನೋ ಕ್ಲೂ ಕೊಡ್ತಾ ಇದೆ. ಒಂದು ಮ್ಯೂಸಿಕಲ್ ಪೀಸ್ ನ ಕ್ಲೂ. ಏನು? ಆದ್ರೆ ಮ್ಯೂಸಿಕಲ್ ಪೀಸ್ ತಿಳ್ಕೊಳ್ಳೋಂತವನು ಇಲ್ಲಿ ಎಲ್ಲಿ ಸಿಗ್ತಾನೆ ಈಗ? ಏನ್ ಹ್ಯಾಪಿ? ಸಾರಿ ಹ್ಯಾಪಿ, ಮರ್ತೋಗ್ಬಿಟ್ಟಿದ್ದ. ನಾನೊಬ್ಬ ರಾಕ್ ಸ್ಟಾರ್, ಕೂಲ್ ಅಲ್ವಾ? ಆದ್ರೂ ಹ್ಯಾಪಿ, ಆ ಪ್ಯಾಟರ್ನ್ ನ ನೋಟ್ ಮಾಡ್ಕೋ. ಮುಂದೆ ನಮಗದ ಅವಶ್ಯಕತೆ ಆದ್ರೆ. ಸರಿಯಾಗಿ ಹೇಳ್ದೆ ಪಿನಾಕಿ ನೀನು. ನಾನೀಗ ನೋಟ್ ಮಾಡ್ಕೋತೀನಿ. ಸೊ ಇದು ಫಸ್ಟ್ ಪ್ಯಾಟರ್ನ್. ಹ್ಯಾಪಿ, ಸೆಕೆಂಡ್ ಪ್ಯಾಟರ್ನ್. ಸೆಕೆಂಡ್ ಕೂಡ ನೋಟ್ ಮಾಡ್ಕೊಂಡಾಯ್ತು. ಮತ್ತೆ ಇದು ಥರ್ಡ್ ಕಾಂಬಿನೇಷನ್. ಹೀಗ್ ಮಾಡ್ಕೋತಾರದು ಫೋರ್ತ್. ಮತ್ತೆ ಇದು ಫಿಫ್ತ್. ನಾನು 5 ನಿಮಿಷದಲ್ಲಿ 5 ಪ್ಯಾಟರ್ನ್ ನೋಟ್ ಮಾಡ್ಕೊಂಡ್ಬಿಟ್ಟೆ ಪಿನಾಕಿ. ಗ್ರೇಟ್ ಹ್ಯಾಪಿ, ಈಗ ಬೇಗ ನಡಿ. ಹ್ಯಾಪಿ, ಆಲ್ ದಿ ಬೆಸ್ಟ್. ಗಮನ ಇರ್ಲಿ, ಏನು ಎಡವಟ್ಟಾಗ್ಬಾರ್ದು. ಎಡವಟ್ಟ? ನಾನಾ? ಮ್ಯೂಸಿಕ್ ನಾನು ಕಣ್ ಮುಚ್ಕೊಂಡ್ ಬೇಕಾದ್ರೂ ಬಾರಿಸ್ತೀನಿ, ಗೊತ್ತು ತಾನೆ? ಅಯ್ಯಯ್ಯೋ, ಇದೇನಿದು? ಹ್ಯಾಪಿ, ಮಾಡ್ಬಿಟ್ಟಿಯಲ್ಲೂ ಎಡವಟ್ಟು. ಈಗ ನಾನೇನಾದ್ರೂ ಮಾಡ್ಬೇಕು. ಸಾರಿ ಪಿನಾಕಿ, ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಸ್ವಲ್ಪ ಎಡವಟ್ಟಾಗೋಯ್ತು. ಆದ್ರೆ ಈಗಾಗಲ್ಲ. ಈಗ ನಾನು ಸರಿಯಾಗಿ ನುಡಿಸ್ತೀನಿ, ನೀನೇ ನೋಡ್ತಾ ಇರು. ಫಸ್ಟ್ ಟ್ಯೂನ್ ಸಖತ್ತಾಗಿತ್ತು ಹ್ಯಾಪಿ. ಈಗ ಸೆಕೆಂಡ್ ಟ್ಯೂನ್. ಎಸ್, ಹೆಂಗೆ? ಥರ್ಡ್. ಈಗ ಬರೀ 2 ಉಳ್ಕೊಂಡಿದೆ. ಈಗ ಇದು ಕೊನೆ ಟ್ಯೂನ್ ಪಿನಾಕಿ. ಓ ನೋ, ಇದ್ರದ್ದು ರಾಂಗ್ ಟ್ಯೂನ್ ಬಂದ್ಬಿಡ್ತು. ಅಯ್ಯೋ, ಇದೇನ್ ಮಾಡ್ಬಿಟ್ಯೋ ಹ್ಯಾಪಿ ನೀನು. ಈಗ ನೀನು ಸಿಕ್ಕಾಕೊಂಡೆ, ಮತ್ತೆ ನಮ್ ರಿಮೋಟ್ ಸಿಗೋ ಚಾನ್ಸಸ್ ಕೂಡ ಸಿಕ್ಕಾಕ್ಸ್ಬಿಟ್ಟಿಯಲ್ಲೋ. ಈಗೇನ್ ಮಾಡ್ಲಿ? ನನಗೆ ಆ ಲೈಟ್ ಪ್ಯಾಟರ್ನ್ ಕೂಡ ನೆನ್ಪಿಲ್ಲ. ಅಯ್ಯೋ, ಆ ನೋಟ್
ಹ್ಯಾಪಿ, ಆ ನೋಟ್ ನ ಎಲ್ಲಿಟ್ಟಿದ್ಯಾ ನೀನು? ಆ ಲೈಟ್ ನೋಟ್ ನ ಪ್ಯಾಟರ್ನ್ ಇಟ್ಕೊಂಡ್ ಬರ್ತಿದ್ಯಲ್ಲ ಅದು ಈ ಜೇಬಲ್ಲ. ಅಯ್ಯೋ ಇದೇನಿದು ಹ್ಯಾಪಿ? ಹ್ಯಾಪಿ, ಆ ನೋಟ್ ನ ನೀನೇನಾದ್ರೂ ಕಳ್ದು ಹಾಕ್ಬಿಟ್ಯಾ? ಎಸ್, ಸಿಕ್ತು ನೋಟ್. ಆದ್ರೆ ಹ್ಯಾಪಿ, ನಾನು ನಿಂತರ ಮ್ಯೂಸಿಕ್ ಅಲ್ಲಿ ಪ್ರೋ ಅಲ್ಲ, ಆದ್ರೆ ನಾನು ಮ್ಯೂಸಿಕ್ ನ ಟ್ರೈ ಮಾಡ್ಲೇಬೇಕು. ಈ ಮಕ್ಕಳು ಇಷ್ಟೋ ತನಕ ಗೆದ್ದಿರೋದಿಲ್ಲ, ಅದು ಖಂಡಿತ ಸೋಲ್ಲೇಬಾರ್ದು. ಕೊಡು ಈ ಮ್ಯಾಲೆಟ್ಸ್ ನ ನನಗೆ ಕೊಡು. ನಾನು ಫ್ರೀ ಆಗ್ಬಿಟ್ಟೆ ಪಿನಾಕಿ. ರಿಮೋಟ್ ನ 3ನೇ ಪಾರ್ಟ್ ಸಿಕ್ಬಿಡ್ತು ಹ್ಯಾಪಿ. ಕೊನೆಗೂ ನಾವು ಅದನ್ನ ಮಾಡಿ ತೋರಿಸ್ಬಿಟ್ವಿ ಹ್ಯಾಪಿ. ವಾಹ್ ಪಿನಾಕಿ, ಮ್ಯೂಸಿಕ್ ನಾಲೆಡ್ಜ್ ಇಲ್ದೇನೆ ಎಷ್ಟು ಚೆನ್ನಾಗಿ ನೀವು ಪ್ಲೇ ಮಾಡ್ಬಿಟ್ರಿ. ಗುಡ್ ಜಾಬ್ ಬಾಯ್ಸ್. ವಾಟ್ ಎ ಸಿಂಕ್ರನೈಸಿಂಗ್ ಸೌಂಡ್. ಅದು ತುಂಬಾ ಮಧುರವಾಗಿ ಕೇಳಿಸ್ತಾ ಇತ್ತು ನನ್ನ ಕಿವಿಗಳಿಗೆ. ಈಗ ರಿಮೋಟ್ ನಿಮ್ದೇನೆ. ಸಾಕು, ಆದ್ರೆ ಒಂದೇ ಒಂದು ಚಿಕ್ಕ ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮ್? ಈ ರಿಮೋಟು ಕೆಲಸ ಮಾಡೋದಿಲ್ಲ. ಈಗೇನು? ರಿಮೋಟ್ ಕೆಲಸ ಮಾಡ್ತಿತ್ತು, ಲ್ಯಾಬಲ್ ಮಾಡ್ತಾ ಇತ್ತು. ಆದ್ರೆ ಈ ಪ್ರೋಟೋಟೈಪ್ ಮಾಡಿದ್ಮೇಲೆ ಇದು ಹೇಗೆ ಮಿಸ್ ಆಗೋಯ್ತು ಅಂದ್ರೆ ತಂತಿ ಇಲ್ದಿರೋ ತಂಬೂರಿ ತರ ಆಗೋಗ್ಬಿಡ್ತು. ಅದರಿಂದ ರಾತ್ರಿ ನಾವು ಭೂತದ ಕಡೆಯಿಂದ ಮಾಯ ಆಗೋಗ್ಬಿಟ್ವಿ. ಎಲ್ರಿಗೂ ನಾವು ಹೇಗೆ ಮುಖ ತೋರ್ಸೋದು ಅಂತ. ಇಲ್ಲ, ಇಲ್ಲಿವರೆಗೂ ಬಂದ ತಕ್ಷಣ ನಾವು ಸೋಲ್ಬಾರ್ದು. ಅಂಕಲ್ ಆಂಟಿಗೆ ನಮ್ಮ ಅವಶ್ಯಕತೆ ಇದೆ. ಇದು ಸಾಧ್ಯನೇ ಇಲ್ಲ. ಈ ರಿಮೋಟ್ ನ ಆನ್ ಮಾಡೋದಕ್ಕೆ ಏನಾದ್ರೂ ಸೊಲ್ಯೂಷನ್ ಇದ್ದೇ ಇರ್ಬೇಕಲ್ವಾ ಕಾಮ ಸರ್? ಹ್ಯಾಪಿ ಕೈಲಿ ಫಿಕ್ಸ್ ಮಾಡಕ್ ಆಗದೆ ಇರೋಂಥದ್ದು ಏನೂ ಇಲ್ಲ ಪಿನಾಕಿ. ಅದೇ ಇದಕ್ಕೆ ಫಿಕ್ಸಿಂಗ್ ಅನ್ನಲ್ಲ, ಫೈಟಿಂಗ್ ಅಂತ ಹೇಳ್ತಾರೆ. ಈ ರಿಮೋಟ್ ನ ಓಡಿಸ್ಕೊಟ್ಬಿಡು. ಫೈಟಿಂಗ್ ಮಾಡ್ತಾರ ನೀವು, ಆದ್ರೆ ನಾನು ಇದನ್ನ ಸರಿ ಮಾಡೇ ಮಾಡ್ತೀನಿ. ಹ್ಯಾಪಿ, ಏನ್ ಮಾಡ್ತಾ ಇದ್ಯಾ? ಅದು ನನ್ನ ಪ್ರೇಚಿಯಸ್ ರಿಮೋಟ್. ಸಾರಿ ಸರ್. ಉಳ್ಕೊಂತು. ನಡೀರಿ, ರಿಮೋಟ್ ಏನೋ ಸರಿಯಾಗಿದೆಯಲ್ಲ. ಇದೇನಿದು? ಗಾಮ ಸರ್, ಇಲ್ಲಿ ನೋಡಿ, ಈ ಬ್ಯಾಟರಿ ಸ್ಪೋರ್ಟ್ ಅಲ್ಲಿ ಬ್ಯಾಟರಿಗಳನ್ನೇ ಉಲ್ಟಾ ಹಾಕ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಹ್ಯಾಪಿ, ನೀನು ತಪ್ಪು ಮಾಡಕ್ ಹೋಗಿ ಪ್ರಾಬ್ಲಮ್ ನೇ ಸಾಲ್ವ್ ಮಾಡ್ಬಿಟ್ಟೆ. ಹೌದಾ? ಮೆನ್ಷನ್ ನಾಟ್. ಹೌದಾ? ಕೊಡು ಸ್ವಲ್ಪ ಇಲ್ಲಿ ನೋಡ್ತೀನಿ. ಓ, ಇದು ಖಂಡಿತ ಶತಕಂಡ ಅಲ್ಫಾದ ಕೆಲಸ ಇರ್ಬೇಕು ಅನ್ಸುತ್ತೆ. ಅರೆ ಇದು ಆಕ್ಟಿವೇಟ್ ಆಗೋಗ್ಬಿಡ್ತು. ಥ್ಯಾಂಕ್ ಯು ಸೋ ಮಚ್ ಪಿನಾಕಿ. ನೀನು ನಮ್ಮ 3 ಜನ ಸೈಂಟಿಸ್ಟ್ ರೆಪ್ಯುಟೇಷನ್ ನ ಕಾಪಾಡ್ಬಿಟ್ಟೆ ಕಣಮ್ಮ. ಈಗ ನೀನು ತಗೊಂಡೋಗಿ ನಿಮ್ಮ ಪೇರೆಂಟ್ಸ್ ಇದೇ ತರ ನೀನು ಕಾಪಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಕಾಮ ಸರ್. ಆಲ್ ದ ಬೆಸ್ಟ್ ಪಿನಾಕಿ. ನಡಿ ಹ್ಯಾಪಿ, ನಡಿ. ಗಪ್ಪುನ ಫೋನ್. ಪಿನಾಕಿ, ಹ್ಯಾಪಿ, ಕೋಪಡಿಯ ಪ್ರೆಸ್ ಕಾನ್ಫರೆನ್ಸ್ ಇನ್ನೇನ್ ಶುರು ಆಗೋಗುತ್ತೆ. ಮತ್ತೆ ನಾವು ಕೂಡ ಈಗ ತಲುಪಿದೀವಿ. ನೀವ್ ಎಲ್ಲಿದ್ದೀರಾ? ಬೇಗ ಬನ್ನಿ, ನಾವು ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಓಕೆ ಗಪ್ಪು, ಈಗ್ಲೇ ಬಂದ್ವಿ. ವಾ, ನಾವು ಇಲ್ಲಿದ್ದೀವಿ. ರಿಮೋಟ್ ಸಿಕ್ಕಿದೆ. ಮತ್ತೆ ತಲೆಕೆಟ್ಟ ಕೋಪಡಿ ಕೂಡ, ಅಂದ್ರೆ ಕೋಪಡಿಯಾನು ಇಲ್ಲೇ ಬರ್ತಾ ಇದ್ದಾನೆ. ಈಗ ಶುರುವಾಗುತ್ತೆ ಮಜ್ಜಾ. ಆದ್ರೆ ಕೆಲ್ಸ ಇನ್ನು ಉಳಿದಿದೆ ಹ್ಯಾಪಿ. ಲೆಟ್ಸ್ ಫಿನಿಶ್ ದ ಟಾಸ್ಕ್. ಹ್ಯಾಪಿ, ಪಿನಾಕಿ, ನೀವಿಬ್ರು ಸರಿಯಾದ ಟೈಮಿಗೆ ಬಂದ್ರಿ. ಕೋಪಡಿಯ ಇನ್ನೇನ್ ಇಲ್ಲಿಗೆ ಬಂದೇ ಬಿಡ್ತಾನೆ. ಅಷ್ಟರಲ್ಲಿ ನಾವು ಶುರು ಹಚ್ಕೊಳ್ಳೋಣ. ನಾವು ಲೆಟ್ಸ್ ಗೋ ಅಂಡ್ ಕ್ರ್ಯಾಕ್ ದ ಶೋ. ನಿಲ್ಲಿ. ಏನಾಯ್ತು ಪಿನಾಕಿ? ಆ ಸ್ಟೇಜ್ ಮೇಲೆ ಕೂಡ ಒಂದೇನಾದ್ರೂ ಟ್ರ್ಯಾಪ್ ಗಳನ್ನ ಸೆಟ್ ಮಾಡಿದ್ರೆ ಮೊದ್ಲು ನಾನು ಮತ್ತೆ ಹ್ಯಾಪಿ ಹೋಗಿ ಅದನ್ನ ಚೆಕ್ ಮಾಡ್ತೀವಿ. ಆಮೇಲೆ ನಿಮ್ಮನ್ ಕರಿತೀವಿ. ಸರಿಯಾಗಿದೆ ಪಿನಾಕಿ, ನೀನು ನಡಿ ಬೇಗ. ಶಂಟು, ಬೇಗ ಬಾ. ಶಂಟು ಇಲ್ಲಿ? ಶಂಟು, ನಡಿ ಹೋಗೋಣ. ಭೂತಗಳನ್ನ ನೋಡೋಕೆ ಮತ್ತೆ ಚಾನ್ಸ್ ಎಲ್ ಸಿಗುತ್ತೆ? ಗೋಸ್ಟ್ ನೋಡ್ತೀವೋ ಇಲ್ವೋ ಅದಂತೂ ನನಗ್ ಗೊತ್ತಿಲ್ಲ. ಆದ್ರೆ ಈಗ ಏನ್ ಕಾಣ್ತಾ ಇದೆಯೋ ಅದನ್ನ ತಿನ್ನೋದಕ್ಕೆ ನನ್ನ ಬಿಟ್ಬಿಡು. ನೀನ್ ಏನ್ ಬೇಕಾದ್ರೂ ಮಾಡ್ಕೋ, ನಾನಂತೂ ಹೋಗ್ತಾ ಇದ್ದೀನಿ. ಖೋಪಡಿಯ ಅಂಕಲ್ದು ಗ್ರ್ಯಾಂಡ್ ರಿವೀಲ್ ನ ನೋಡಕ್ ಹೋಗ್ತೀನಿ. ಮತ್ತೆ ಅಂಕಲ್ ತರನೇ ನಾನ್ ಕೂಡ ಫೇಮಸ್ ಆಗ್ತೀನಿ.
ಫೇಮಸ್ ಅಯ್ಯೋ ನಾವು ಕೂಡ ಫೇಮಸ್ ಆಗ್ಬೇಕು ಕಣ. ಇನ್ನೊಂದು ಡೋನಟ್ ತಗೊಂಡೋಗ್ತೀನಿ, ಚೆನ್ನಾಗಿದೆ. ಹ್ಯಾಪಿ ಬೇಗ ಆ ಖೋಪಡಿ ಅಂಕಲ್ ನ ಪ್ಲಾನ್ ನ ಬೇಗ ಫೇಲ್ ಮಾಡ್ಲಿಲ್ಲ ಅಂದ್ರೆ ಭೂತಗಳಿಗೆಲ್ಲ ಫುಲ್ ಸ್ಟಾಪ್ ಹಾಕ್ತಾನೆ. ನೋಡಿ ಪಿನಕಿ, ಹುಷಾರು ಪಿನಕಿ, ಆ ಶಂಟು ಗಣ್ಗೆ ನೀನ್ ಕಾಣಿಸ್ಕೊಳಕ್ಕೆ ಹೋಗ್ಬೇಡ. ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಅಂಕಲ್ ಭೂತಾನ ರಿವೀಲ್ ಮಾಡ್ತಾರೆ. ಶೋ ಸ್ಟಾರ್ಟ್ ಆಗೋಯ್ತಾ? ಅಯ್ಯೋ ನನ್ ಡೋನಟ್. ಅಯ್ಯಯ್ಯೋ ಇದು ಗಲೀಜ್ ಆಗೋಯ್ತಲ್ಲಪ್ಪ. ಪಿನಾಕಿ, ಈಗ ಈ ಪಿಳ್ಳೆ ನನ್ನ ಕೈಲಿ ಸಿಗಾಕೊಂಡ. ಬೀರ ಸರ್, ಇವ್ರು ಯಾಕಪ್ಪ ಈ ಟೈಮಲ್ಲಿ ಫೋನ್ ಮಾಡ್ತಾ ಇದಾರೆ? ಹಲೋ ಶಂಟು, ಪಿನಾಕಿ ಕೊಟ್ಟಿರೋ ಟೆನ್ಷನ್ ಸಾಲ್ದ ನನ್ಗೆ. ನೀವು 3 ಜನ ಏನ್ ಊರ್ ಸುತ್ತಾ ಇದ್ದೀರಾ ಇವಾಗ? ತುಂಬಾ ಸುತ್ತಾಡಿದಿರ ನೀವು. ಇಲ್ಲಿ ಲೇಟ್ ಆಗ್ತಾ ಇದೆ, ಲೇಟ್ ಆದ್ರೆ ಹೋಟೆಲ್ ಗೇಟ್ ಹಾಕ್ಬಿಡ್ತಾರೆ. ಸರ್ ನೀವೇ ಇಲ್ಲಿ ಬೇಗ ಬಂದ್ಬಿಡಿ. ನಾನಾ? ಎಲ್ಲಿಗೆ? ಇಲ್ಲಿಗೆ. ಎಲ್ಲಿ ನಾನು ಚಿಂಟು ಮಿಂಟು ಎಲ್ಲ ಇದೀವೋ ಅಲ್ಲಿಗೆ. ಅಲ್ಲ ಅಲ್ಲ, ಅದೇ ಎಲ್ಲಪ್ಪ? ಎಲ್ಲಿ ಎಲ್ಲಿ? ಇಂಕ್ನ ಹಾರಿಸಿ. ಏನ್ತಿರು ಸರ್, ನಾನು ಆಗ್ಲಿದ್ದ ಅದ್ನೇ ಅಲ್ವಾ ಹೇಳ್ತಾ ಇರೋದು. ಐಫಿಲ್ ಟವರ್ ಹತ್ರ ನಡೀತಾ ಇರೋ ಪ್ರೆಸ್ ಕಾನ್ಫರೆನ್ಸ್ಗೆ ಇಲ್ಲಿ ಎಷ್ಟೋ ಜನ ಪ್ರೆಸ್ನವ್ರ ಮುಂದೆ ಮಿಂಟು ಅಂಕಲ್ ಭೂತಗಳನ್ನ ರಿವೀಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಆ ಪಿನಾಕಿ ಕೂಡ ಇದ್ದಾನೆ. ಈ ಫೋನ್ಗೆ ಏನಾಯ್ತೀಗ? ಹಲೋ, ಜೋರಾಗಿ ಮಾತಾಡೋ ಶಂಟು. ಹಲೋ 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 ಧೀರು ಸರ್, ಒಳ್ಳೇದಾಯ್ತು ನೆಟ್ವರ್ಕ್ ಹೋಗಿದ್ದು. ಹಲೋ, ಇದೇನಿದು? ಫೋನ್ ಕಟ್ ಆಗೋಯ್ತಾ? ಏನೋ ಎಡವಟ್ಟೆ ಆಗಿರ್ಬೇಕು. ಅದೇನೋ ಅಂತ ಹೋಗಿ ನೋಡ್ತೀನಿ. ಡಾಕ್ಟರ್ ಖೋಪಡಿಯ ಇವಾಗಾದ್ರೂ ಬನ್ನಿ. ನನಗನ್ಸುತ್ತೆ ಖೋಪಡಿಯ ಭೂತಗಳನ್ನ ನೋಡಿ ಹೆದರ್ಕೊಂಡು ಓಡೋಗಿದ್ದಾನೆ ಅಂತ. ಅವುಗಳನ್ನ ಹಿಡಿಯೋದಿಕ್ಕೆ ನಮ್ ಹೆಲ್ಪ್ ಬೇಕಾ? ವೆಲ್ಕಮ್ ಎವ್ರಿವನ್. ನನ್ನ ಹೆಸರು ಖೋಪಡಿಯ, ಭೂತಗಳ ರಾಜ. ಈಗ ನೀವೆಲ್ಲರೂ ನೋಡ್ತೀರಾ ಈ ಖೋಪಡಿಯನ ಎಲ್ಲ ಭೂತಗಳನ್ನ ಈ ಖೋಪಡಿಯ ಹೊಸ್ಕಾಕ್ಬಿಡ್ತಾನೆ. ಸೂಪರ್ ಅಂಕಲ್, ನಮಸ್ಕಾರ ಮಾಡ್ಬಿಟ್ರಿ ನೀವು. ನಾನು ಎಲ್ಲ ಭೂತಗಳನ್ನು ಹಿಡಿದು ಹಾಕ್ಬಿಟ್ಟಿದ್ದೀನಿ. ಅದು ಯಾವ್ದ್ರಲ್ಲಿ ಅಂದ್ರೆ ಈ ಭೂತಗಳ ಪೆಟ್ಟಿಗೆಯಲ್ಲಿ. ಭೂತದ ಪೆಟ್ಟಿಗೆ, ಭೂತದ ಪೆಟ್ಟಿಗೆ. ಭೂತದ ಪೆಟ್ಟಿಗೆ ಓಪನ್ ಆಗೋ. ಭೂತದ ಪೆಟ್ಟಿಗೆನಾ? ಅಯ್ಯೋ, ಈ ಭೂತದ ಪೆಟ್ಟಿಗೆ ಒಳ್ಳೆ ಮಿಠಾಯಿ ಪೆಟ್ಟಿಗೆ ತರ ಕಾಣ್ತಾ ಇದೆ. ಈ ಸ್ಪೀಡ್ ಬಾಕ್ಸ್ ಅಲ್ಲಿ ಭೂತ ಅಲ್ಲಿಂದ ಬರುತ್ತೆ. ಹಲೋ ಅಂಕಲ್, ನೀವಿನ್ 2 ನಿಮಿಷ ಕಾಯಿರಿ ಅಷ್ಟೇ. ಆಮೇಲೆ ನೋಡಿ ನಮ್ ಖೋಪಡಿ ಅಂಕಲ್ ಹೆಂಗೆ ಭೂತನ ರಿವೀಲ್ ಮಾಡ್ತಾರೆ ಅಂತ. ಹೇಳಿ ಖೋಪಡಿ ಅಂಕಲ್, ನಾನ್ ಸರಿಯಾಗಿ ಹೇಳಿದೆ ಅಲ್ವಾ? ಕಮ್ ಆನ್ ಅಂಕಲ್. ಖಂಡಿತ ಸರಿ. ಚಿಂಟು ಮಿಂಟು, ಸಾರಿ ಅಂಕಲ್, ಖೋಪಡಿಯ ಎಂಟ್ರಿ ಸ್ವಲ್ಪ ಲೇಟ್ ಆಗೋಯ್ತು. ನೀವೆಲ್ಲ ನಂಬಿ ನಮ್ದೇ ಇದೆ. ನಾನೀಗ ನಿಮ್ಮೆಲ್ರಿಗೂ ಭೂತಗಳನ್ನ ತೋರಿಸ್ತೇನೆ. ಇದೇ ಸರಿಯಾದ ಟೈಮು ಪಿನಾಕಿ. ನಾವು ರಿಮೋಟ್ ಬಟನ್ ಈಗಲೇ ಒತ್ತಬೇಕು ಅನ್ಸುತ್ತೆ. ಸರಿಯಾಗಿ ಹೇಳ್ದೆ ಹ್ಯಾಪಿ ನೀನು. ಎಸ್ ಪಿನಾಕಿ, ಬಟನ್ ನ ಪ್ರೆಸ್ ಮಾಡು. ಒತ್ತಾ ಇದೀನಿ, ಆದ್ರೆ ಏನು ಆಗ್ತಾ ಇಲ್ಲ ಇದರಿಂದ. ಕಮಾನ್ ಪಿನಾಕಿ, ಬಟನ್ ಒತ್ತು ಮತ್ತೆ ಕೋಪಡಿ ಅದು ಕೋಪ್ ಬಿಡಿಸು. ಭೂತ? ಓಹೋ, ಅನಿಸ್ತಾ ಇದೆ ಭೂತಗಳು ಬಂದಿದೆ ಅಂತ. ಅವ್ರ ಫ್ಯಾಮಿಲಿನ ಕಾಪಾಡೋದಿಕ್ಕೆ. ಕಮಾನ್ ಪಿನಾಕಿ, ಬೇಗ ಮಾಡು. ಇದ್ಯಾಕೆ ಆನ್ ಆಗ್ತಾ ಇಲ್ಲ? ಮತ್ತೆ ಬ್ಯಾಟ್ರಿ ಏನಾದ್ರೂ ಉಲ್ಟಾ ಪಲ್ಟಾ ಆಗಿದ್ಯಾ ನೋಡು ಪಿನಾಕಿ. ಔಟ್ ಆಫ್ ರೇಂಜ್. ಈಗೇನ್ ಮಾಡೋದು ಪಿನಾಕಿ? ನಾವು ಸ್ಟೇಜ್ಗೆ ಇನ್ನೂ ಹತ್ರ ಹೋಗ್ಬೇಕು ಅನ್ಸುತ್ತೆ. ವೈ ಫಿಯರ್ ವೆನ್ ಹ್ಯಾಪಿ ಇಸ್ ಹಿಯರ್. ನಾನು ಹಿಂಗೋಗಿ ಹಿಂಗ್ ಬರ್ತೀನಿ. ಬೇಡ ಹ್ಯಾಪಿ, ಮೊದ್ಲು ನಾನು ಸ್ಟೇಜ್ ನ ಗಮನ ಇಟ್ಟು ನೋಡ್ಬೇಕು. ನಾವು ಲೇಟ್ ಮಾಡಿದ್ರೆ ಆಮೇಲೆ ರಿಪೋರ್ಟರ್ಸ್ ಎಲ್ಲ ಅಂಕಲ್ ಆಂಟಿನ ಹಾಗೆ ಗಮನ ಇಟ್ಟು ನೋಡ್ತಿರ್ತಾರೆ ಅಲ್ವಾ ಪಿನಾಕಿ? ಬಿ ಪೇಷಂಟ್ ಹ್ಯಾಪಿ. ಈ ಅಂಕಲ್ ಖೋಪಡಿಯ ಬಂತು ಅಂದ್ರೆ ಭೂತಗಳೆಲ್ಲ ಹೆದರ್ಕೊಂಡು ಓಡ್ ಹೋಗ್ತವೆ. ಈಗ ಭೂತಗಳನ್ನ ನೋಡೋ ಸರದಿ ನಿಮ್ಮದು ಅಲ್ವಾ? ಪ್ರೆಸೆಂಟಿಂಗ್ ನನ್ನ ಹೊಸ ಭೂತಗಳನ್ನು ಹಿಡಿಯುವಂತಹ ಡಿವೈಸ್ ನೋಡಿ, ಭೂತದ ಪೆಟ್ಟಿಗೆ 2.0. ಅದು ಇಲ್ಲಿ ಇನ್ನೂ ಒಂದಷ್ಟು ಭೂತಗಳನ್ನ ಹಿಡಿಯುತ್ತೆ.
ಏನಪ್ಪ ಇದು? ಈ 2.2 ಅಂದ್ರೆ ಏನು ಹ್ಯಾಪಿ? ನಾನು ಈಗ್ಲೇ ಹೋಗಿ ನೋಡ್ತೀನಿ. ಹ್ಯಾಪಿ ಬೇಡ ನಿಲ್ಲು. ಈಗ ಬಂತು ಭೂತದ ಪೆಟ್ಟಿಗೆ ಕೆಳಗೆ. ಅಯ್ಯೋ ಇದೇನಪ್ಪ ಇದು ಹೊಸ ತೊಂದ್ರೆ. ಅಯ್ಯೋ ಹ್ಯಾಪಿ ಹುಷಾರು. ಗಪ್ಪು ರಿಮೋಟ್. ರಿಮೋಟ್ ಹ್ಯಾಪಿ ಸಿಕ್ಬಿಡ್ತು ಇನ್ನೊಂದು ಭೂತ. ಅಯ್ಯೋ ಇಷ್ಟೊತ್ತಿಂದ ಏನಪ್ಪ ಮಾಡ್ತಾ ಇದ್ದಾನೆ? ಹುಚ್ಚಿನ ತರ ಸುಮ್ಮನೆ ಭೂತ ಭೂತ ಅಂತ ಕಿರಿಚ್ತಾ ಇದ್ದಾನೆ. ಈ ಕೋಪಡಿಯ ಕಥೆನ ನಾನ್ ಮುಗಿಸ್ತೀನಿ. ಗಪ್ಪು ನಿಂತ್ಕೋ. ಅಯ್ಯೋ ಈಗ ಗಪ್ಪುನು ಸಿಗಾಕೊಂಡ್ಬಿಡ್ತಾನೆ. ಹುಷಾರು ಗಪ್ಪು. ಈ ಲೇಸರ್ ರೇಸ್ ಅಂತೂ ತುಂಬಾನೇ ಡೇಂಜರಸ್. ಇಲ್ಲಿಂದ ತಪ್ಪಿಸ್ಕೊಳ್ಳೇಬೇಕು. ತಪ್ಪಿಸ್ಕೊಬಿಡ್ತು ಅನ್ಸುತ್ತೆ. ಆದ್ರೂ ಪರವಾಗಿಲ್ಲ, ನೀನ್ ಜಾಸ್ತಿ ದೂರ ಹೋಗಿರೋದಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನ ಹಿಡಿದು ಹಾಕೋದಕ್ಕೆ ನನ್ನ ಹತ್ರ ಇನ್ನೊಂದು ಪ್ಲಾನ್ ಇದೆ. ಸೂಪರ್ ಸೋನಿಕ್ ಗೋಸ್ಟ್ ಕ್ಯಾಚರ್ ವೇವ್. ಈಗ ಇದೇನು? ಎಷ್ಟು ಗ್ಯಾಜೆಟ್ಸ್ ಇದೆಯಪ್ಪ ಇವನ ಹತ್ರ? ಬೇಗ ನಡೀರಿ ಇಲ್ಲಿಂದ. ಅಯ್ಯೋ, ಏನಾಗ್ತಾ ಇದೆ ಇಲ್ಲಿ? ಅಯ್ಯೋ ಇದೇನಾಗ್ತಾ ಇದೆ? ಗೊತ್ತಿಲ್ಲಪ್ಪ. ನಿಜವಾಗ್ಲೂ ಭೂತ ಹಿಡ್ಬಿಟ್ರೆ ಹೆಂಗೆ ಇವರು? ಅನ್ನಿಸ್ತೆ ಆ ಕಳ್ಳು ಭೂತ ಸಿಕ್ಕಾಕೊಂಡಿದೆ ಅಂತ. ಕಬಡ್ಡಿಯಾಗೆ ಈಗ ಮಜಾ ಬಂತು. ಇಲ್ಲ, ಇವನು ನನ್ನ ಇಡೀ ಫ್ಯಾಮಿಲಿನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟ. 2 ರಿಂದ 3, 3 ರಿಂದ 6. ಪ್ರಾಮಿಸ್ ಮಾಡಿದ್ದೆ 2 ಭೂತ ಅಂತ. ಈಗ 6 ಸಿಕ್ಬಿಟ್ಟಿದೆ. ಈ ಕಬಡ್ಡಿಯ ಮುಂದೆ ಎಲ್ಲ ಭೂತಗಳು ಸೋಲೊಪ್ಕೊಳ್ಳೇಬೇಕು. ಅಂಕಲ್ ಖೋಪಡಿಯ, ನಿಮಗಿನ್ನೂ ಗೊತ್ತಿಲ್ಲ, ಇನ್ನೂ ಒಬ್ಬ ಸೂರಿ ಬಾಕಿ ಇದ್ದಾನೆ. ಏನಪ್ಪ ಇದು? ಇದೇನಿದು? ಮೋಸ್ಟ್ಲಿ ಬಾಸ್ ಯಾವ್ದೋ ಗ್ಯಾಜೆಟ್ ಇರಬೇಕು. ಪಿನಾಕಿ ಎಲ್ಗೋ ಹೊಡ್ತಿದ್ಯಾ? ಓ ನೋ, ರಿಮೋಟ್. ಅಯ್ಯೋ, ಬರೀ 2 ಪಾರ್ಟ. 3ನೇ ಪಾರ್ಟಿ ಎಲ್ಲಿ ಹೋಯ್ತು? ಪಿನಾಕಿ ಬೇಗ ಹುಡ್ಕು 3ನೇ ಪಾರ್ಟ್ನ. ಈಗ ನೀವೇ ನೋಡಿದ್ರಲ್ಲ ಈ ಕಬಡ್ಡಿಯ ಎಷ್ಟೊಂದು ಜೀನಿಯಸ್ ಅಂತ. ಎಲ್ಲ ಭೂತಗಳು ನಡ್ಗೋ ತರ ಮಾಡ್ಬಿಟ್ಟೆ. ಈಗ ನೀವೆಲ್ಲ ನೋಡ್ತೀರಾ ಭೂತಗಳ ಮನುಷ್ಯರ ಅವತಾರವನ್ನ. ನಿಮ್ಮ ಅಕ್ಕಪಕ್ಕನೇ ಇರುತ್ತೆ ಅವುಗಳ ಪರಿವಾರ. ಈಗ ಶುರು ಮಾಡೋಣ ಬನ್ನಿ ಕೌಂಟ್ ಡೌನ್. ಮತ್ತೆ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಈ ಕಬಡ್ಡಿಯಾನೆ ಭೂತಗಳ ರಾಜ ಅಂತ. ಎಲ್ರು ನನ್ನ ಜೊತೆ ಎಣ್ಸೆ. 5, 4, 3, 2, 1. ಡ್ಯಾನಿ, ಈ ಡ್ಯಾನಿ ಎಲ್ಲಿ ಹೋಗ್ಬಿಟ್ಟ? ಪರವಾಗಿಲ್ಲ, ಈ ಕಬಡ್ಡಿಯನ್ನೇ ಮ್ಯಾನೇಜ್ ಮಾಡ್ತಾನೆ. ಬಾರೋ ನನ್ನ ಭೂತ. ಏನಪ್ಪ ಇದು? ಇದ್ರೊಳಗಿಂದ ಏನೋ ಹೊರಗೆ ಬರ್ತಾ ಇದೆ. ಈಗ ನೋಡ್ತಾ ಇರಿ, ಇಡೀ ಜಗತ್ತೇ ಈ ಕಬಡ್ಡಿಯ ಚಮತ್ಕಾರನ ಕೊಂಡಾಡುತ್ತೆ. ನಾನೀಗ ತೋರಿಸ್ತೀನಿ ನಿಮ್ಮೆಲ್ಲರಿಗೂ ಭೂತ. ನೀವೆಲ್ಲ ತಯಾರಾಗಿರಿ. ಈಗ ಇವನು ನಮ್ಮೆಲ್ಲ ಸೂರೀಸ್ನ ಬಣ್ಣ ಬಯಲ್ ಮಾಡ್ಬಿಡ್ತಾನೆ. ಈಗೇನ್ ಮಾಡ್ಲಿ? ಐಡಿಯಾ. ಹೇಗೆ ಐರನ್ ಇಂದ ಐರನ್ ನ ಕಟ್ ಮಾಡಬಹುದು, ಹಾಗೆ ಈ ಲೈಟ್ ಇಂದ ಇನ್ನೊಂದು ಲೈಟ್ ನ ಕಟ್ ಮಾಡ್ತೀನಿ. ಈಗ ವೇಟ್ ಮಾಡೋ ಸಮಯ ಮುಗೀತು, ಭೂತಗಳನ್ನ ನೋಡೋ ಸಮಯ ಬಂತು. ಅಯ್ಯೋ, ಯಾರಿದೋ ಮುಖಕ್ಕೆ ಲೈಟ್ ಬಿಡ್ತಿರೋದು? ಅಯ್ಯೋ, ಯಾರಪ್ಪ ಅದು? ಯಾರತ್ರ ಲೈಟ್ ಬಿಡ್ತಾ ಇರೋದು? ಯಾರದ? ಲೈಟ್ ಆಫ್ ಮಾಡಿ. ಅಯ್ಯೋ, ಯಾರದೋ ಮೊದಲು ಲೈಟ್ ಅನ್ನ ಆಫ್ ಮಾಡಿ. ಅಂಕಲ್ ಕೋಪಡಿಯ, ಮಿಂಟು ನಿಮ್ ಸಹಾಯ ಮಾಡ್ತೇನೆ. ನಾನೀಗ್ಲೇ ಆ ಲೈಟ್ ಆಫ್ ಮಾಡ್ತೀನಿ ಬಾಸ್.
ಲೈಟ್ ಅಲ್ಲ, ಆ ಲೈಟ್ ಬಾಯಿನ ಓಡಿಸ್ಬೇಕು ನೀವು. ಶಂಟು ಓಡಿಸ್ತಾನೆ ನೋಡಿ ಈಗ. ಜಾಗ ಬಿಡ, ಮೊದಲು ನಾನು ಹೋಗ್ತೀನಿ. ಹೇಳಿ ನೀನಲ್ಲ, ಮೊದಲು ನಾನು ಹೋಗ್ತೀನಿ. ಇಷ್ಟೊಂದು ವೈರ್ಗಳ ಲೈಟ್ ವೈರ್ ಯಾವ್ದಪ್ಪ? ಅವನು ಇವರಿಬ್ರು ನನ್ನ ಹಿಡಿಯಕ್ಕೆ ಮೇಲ್ ಬರ್ತಾ ಇದಾರೆ. ಪಿನಾಕಿ ಇಳಿಯೋ ಕೆಳಗೆ. ಐಡಿಯಾ ಇಳಿ. ಏನ್ ಮಾಡ್ಲಿ ಕಾಪಾಡಿ. ಬ್ಯಾಡ್ ಲಕ್ ಬಾಯ್ಸ್. ವೈರು ಇರಲ್ಲ, ಲೈಟು ಇರಲ್ಲ. ಲೈಟೇ ಹೊರಟೋಯ್ತು. ಲೈಟ್ಗೆ ಏನಾಯ್ತಪ್ಪ ಈಗ? ಈ ಕತ್ಲಲ್ಲಿ ಭೂತಗಳನ್ನ ಹೇಗ್ ತೋರಿಸ್ತಾನೆ? ಇವ್ರ ಭೂತ ಓಡೋದು ಅನ್ಸುತ್ತೆ. ಬರೀ 2 ಪಾರ್ಟ್ ಇದೆ, ಈ 3ನೇ ಪಾರ್ಟಿಯಲ್ಲಿ ಹುಡುಕ್ಲಿ. ಮೊದ್ಲಿದನ್ನ ಜಾಯಿನ್ ಮಾಡ್ತೀನಿ. ಲೊಕೇಶನ್ ಅಲರ್ಟ್ ಫಾಲೋ ಮಾಡ್ತೀನಿ. ಮೇಲೆ ಅಯ್ಯೋ, ಇದೇನಾಗೋಯ್ತು? ಈ ಲೈಟ್ ಹೆಂಗ್ ಹೊಟ್ಟೋಯ್ತು? ಯಾರದು ನನ್ ಶೋನ ಹಾಳು ಮಾಡ್ತಾ ಇರೋದು? ಎಲ್ಲಿದೆ? ಇಲ್ಲಿಂದ ಸೌಂಡ್ ಬರ್ತಾ ಇದೆ. ಬಹುಶಃ ರಿಮೋಟ್ ಅಲ್ಲಿದೆ ಅನ್ಸುತ್ತೆ. ಎಸ್, ಸಿಕ್ಬಿಡ್ತು 3ನೇ ಪಾರ್ಟ್. ಅಯ್ಯೋ ನಡೀರಪ್ಪ, ನಿಮ್ ಮನೆಗೆ ಹೋಗಿ. ಡೋಂಟ್ ವರಿ, ನಾನೀಗ ಜನರೇಟರ್ ನ ಆನ್ ಮಾಡ್ತಾ ಇದ್ದೀನಿ. ಎಸ್ ಬಾಸ್. ಈಗ ಜನರೇಟರ್ ಆನ್ ಆಯ್ತು, ಇನ್ನು ಸ್ವಲ್ಪ ಹೊತ್ತು ಲೈಟ್ ಆನ್ ಆಗುತ್ತೆ. ಆಗ ನಾನು ನಿಮ್ಮೆಲ್ರಿಗೂ ತೋರಿಸ್ತೀನಿ ಭೂತಗಳ ಮುಖವಾಡನ. ನನ್ನ ಹೆಸರು ಕೋಪಾಡಿಯ, ಭೂತಗಳನ್ನ ಹೆದರಿಸೋರು. ಈಗ ನಮ್ಮ ಅರ್ಧ ಕನಸನ್ನ ಪೂರ್ತಿ ಮಾಡೋಣ. ಈ 2.2 ಮತ್ತೆ ಸ್ಟಾರ್ಟ್ ಆಗೋಯ್ತು. ಈಗ್ಲೂ ಔಟ್ ಆಫ್ ರೇಂಜ್. ನಾನು ಕ್ಲೋಸ್ ರೇಂಜ್ ಹೋಗ್ಬಿಟ್ಟು ರಿಮೋಟ್ ನ ಒತ್ತಬೇಕು ಅನ್ಸುತ್ತೆ. ಆದ್ರೆ ಹೇಗೆ? ಈಗೇನ್ ಮಾಡ್ಲಿ? ನನ್ ಕಡೆಟ್ ಡಿಫೆನ್ಸ್ ಟ್ರೈನಿಂಗ್ ಯಾವಾಗ ಕೆಲ್ಸಕ್ಕೆ ಬರುತ್ತೆ? ಈಗ್ಲೇ ಮಾಡ್ತೀನಿ. ಕೋಪಡಿಯಾಗೆ ಕ್ಲೋಸ್ ರೇಂಜ್ ಹೋಗಿ ಕೋಪಡಿಯಾನ ಈ ಡ್ರಾಮಾನ ಕ್ಲೋಸ್ ಮಾಡ್ಬಿಡ್ತೀನಿ. ಮೇಲ್ಗಡೆ ಅಂತೂ ಯಾರೂ ಇಲ್ಲ, ಮತ್ತೆ ಭೂತ ಯಾಕೆ ಹೊರಗಡೆ ಬರ್ತಿಲ್ಲ? ಏನು ಝೀರೋನಾ? ಅಯ್ಯೋ, ಇದೇನಿದು? ನಾನು ಝೀರೋ ಇಂದ ಹೀರೋ ಆಗ್ಲೇಬೇಕು. ನಾನು ಭೂತಗಳ ಸಿಕ್ಸರ್ ಹೊಡಿಲೇಬೇಕು. ಇದರಿಂದ ಏನು ಆಗಲ್ಲ ಡ್ಯಾನೆ. ಪವರ್ ಜಾಸ್ತಿ ಮಾಡ್ಬೇಕು. ಜಾಗ ಬೇಡ. ಅಲ್ಲಪ್ಪ, ಈ ಗೋಪಡಿಯ ಭೂತ ತೋರಿಸ್ತಾ ಇದ್ದಾನ, ಇಲ್ಲ ತಯಾರು ಮಾಡ್ತಿದ್ದಾನ? ಏನೋ ಮಾಡೋ ಗೋಪಡಿಯ. ನಿಂತ್ಕೊಳ್ಳಿ ಬಾಸ್, ಎಲ್ಲ ಹಾಳಾಗ್ಬಿಡುತ್ತೆ. ಈ ಭೂತಗಳನ್ನೇ ಹಾಳು ಮಾಡ್ಬಿಡ್ತೀನಿ ನಾನು. ಈ ರಿಮೋಟ್ ಕೆಲಸ ಮಾಡಿದ್ಯಾ ಇಲ್ವೋ ಏನು ಅರ್ಥ ಆಗ್ತಾ ಇಲ್ಲ. ಈ ಖೋಪಡಿಯ ಹುಚ್ಚಾಟದಿಂದ ನನ್ ಫ್ಯಾಮಿಲಿಗೇನು ತೊಂದರೆ ಆಗ್ಬಾರ್ದು. ಅಯ್ಯೋ, ನನ್ ಭೂತು ಪೆಟ್ಟಿಗೆ ಏನಾಯ್ತು? ನನ್ನ ಭೂತು ಪೆಟ್ಟಿಗೆ. ಅಯ್ಯೋ, ಇದೆಲ್ಲ ಏನಾಗ್ತಾ ಇದೆ? ನನ್ನ ಭೂತ ಎಲ್ಗಪ್ಪ ಹೊರಟಾಯ್ತು? ನಾನು ಇಷ್ಟೊತ್ತು ಶ್ರಮ ಪಟ್ಟಿದ್ದೆಲ್ಲ ವ್ಯರ್ಥ ಆಗೋಯ್ತು. ಇವನ್ ನೋಡಕ್ಕೆ ಭೂತ ತರ ಕಾಣಿಸ್ತಾ ಇದ್ದಾನೆ. ಅಲ್ಲಿ ನೋಡಿ ಮುಖ ಹೇಗಾಗಿದೆ ಅಂತ. ಒಂದು ಯಾರು ಈ ನನ್ನ ಭೂತದ ಪೆಟ್ಟಿಗೆನ ಹಾಳು ಮಾಡಿದ್ರು ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಈ ಪೆಟ್ಟಿಗೆ ಏನಿಲ್ಲ ಅಂತಂದ್ರೆ ಎಲ್ಲೋದ್ರು ಎಲ್ಲರೂ. ನಾನು ಅವ್ರನ್ನ ಹುಡುಕ್ಲೇಬೇಕು. ಯಾರು ನಾನು ಹಿಡಿದಿದ್ದ ಭೂತಗಳನ್ನೆಲ್ಲ ಓಡಿಸಿದ್ದು? ಯಾರದು? ಇವನ? ಅವನ? ಸ್ಟೇಜ್ ಮೇಲೆ ಯಾರಿದ್ದು? ನಡಿ ಹೋಗಿ ಅವನ ಹುಡ್ಕೊಂಡ್ ಬಾ.
ಇವನೊಬ್ಬ ಹುಚ್ಚ ನಮ್ಮನ್ನು ಹುಚ್ಚರನ್ ಮಾಡ್ತಾ ಇದ್ದಾನೆ ಅಷ್ಟೇ. ಬನ್ನಿ ಹೋಗೋಣ, ಇದ್ರ ಬದಲು ಪಾನಿಪುರಿ ತಿನ್ನಕ್ ಹೋಗೋದಾಗಿತ್ತು. ಅಯ್ಯೋ ಹೋಗ್ಬೇಡಿ, ನಿಂತ್ಕೊಳ್ಳಿ. ನಾನ್ ನಿಜ ಹೇಳ್ತಿದ್ದೀನಿ, ಭೂತಗಳನ್ನ ಹಿಡ್ತಿದ್ದೆ. ನನ್ ಮಾತನ್ನ ನಂಬಿ. ನಾನು ಇನ್ನೊಂದ್ಸಲ ಹಿಡಿದು ತೋರಿಸ್ತೀನಿ. ನಿಂತ್ಕೊಳ್ಳಿ. ಓ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಅಯ್ಯೋ ಎಲ್ಲ ಹೊರಟೋದ್ರು. ಸುಮ್ಮನೆ ಬಿಡಲ್ಲ ಅವನ್ನ. ನನಗೆಲ್ಲ ಭೂತಗಳನ್ನು ಓಡಿಸ್ತಿದ್ದಾರೆ. ಯಾರನ್ನ ಹುಡುಕ್ತಾ ಇದ್ದೀರೋ ನನಗ್ ಚೆನ್ನಾಗ್ ಗೊತ್ತು. ಅವ್ನ್ ನನ್ ಮೇಲೆ ಹೊಟ್ಟೆ ಉರಿಯಿಂದ ನಾನ್ ಮಾಡೋ ಪ್ರತಿ ಕೆಲ್ಸಕ್ಕೂ ಅಡ್ಡ ಬರ್ತಾ ಇರ್ತಾನೆ. ನೀವು ನಮ್ಮನ್ನ ಈ ಗ್ರ್ಯಾಂಡ್ ಇವೆಂಟ್ ಗೆ ಇನ್ವೈಟ್ ಮಾಡಿದ್ರಲ್ಲ, ಅದನ್ನ ಅವನ್ ಕೈಲಿ ತಡ್ಕೊಳಕ್ ಆಗ್ಲಿಲ್ಲ. ಆಮೇಲೆ ಅವನು ನಿಮ್ಮ ಗ್ರ್ಯಾಂಡ್ ಇವೆಂಟ್ ನ ಪ್ಯಾಂಟ್ ಬಜಾಯಿಸ್ಬಿಟ್ಟ. ಆದ್ರೆ ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂಕಲ್, ಆ ಹುಡುಗನ್ನ ಹಿಡ್ಕೊಡೋದ್ರಲ್ಲಿ ನಾನ್ ನಿಮಗ್ ಹೆಲ್ಪ್ ಮಾಡ್ತೀನಿ. ಇಷ್ಟೆಲ್ಲ ಆಗೋದಿಕ್ಕೆ ಖಂಡಿತವಾಗ್ಲೂ ನೀನೇ ಕಾರಣ. ಆ ಹುಡುಗ ನಿನ್ನಿಂದಾಗಿನೇ ಇಲ್ಲಿ ಬಂದಿರೋದು. ನನ್ನ ಜೀವನದಲ್ಲೇ ಒಂದು ಮುಖ್ಯವಾದ ಗಳಿಗೆನ ನೀನು ಎಲ್ಲ ಹಾಳು ಮಾಡ್ಬಿಟ್ಟೆ. ನೀನು ಸುಮ್ಮನೆ ಬಿಡಲ್ಲ, ನಾನು ಸುಮ್ಮನೆ ಬಿಡಲ್ಲ. ಬಿಟ್ಟು ನಿಮ್ಮ ಅಂಕಲ್ ಮೈ ಒಳಗಡೆ ಯಾವ್ದೋ ಭೂತ ಬಂದಿರ್ಬೇಕು ಕಣ. ಹೆಂಗ್ ಮಾಡ್ತಾರೆ. ಕಾಪಾಡಿ. ಕೋಪಡಿಯ, ಆ ಹುಡುಗನ್ನ ಬಿಟ್ಬಿಡು. ಕಾಪಾಡಿ. ಅಯ್ಯೋ ನನ್ನನ್ನೇ ಕೇಳ್ಕೊಂಡು ಹೋಗ್ತಾ ಇದ್ದೀರಾ? ನಾನೇನು ಮಾಡಿಲ್ಲ, ಬಿಟ್ಬಿಡಿ. ನಡೆ, ನಿಮ್ಗೆಲ್ಲ ಊರು ಸುತ್ತೋ ಕಾಯಿಲೆ ಅಲ್ವಾ? ಈಗ ಇಂಡಿಯಾಗ್ ಹೋಗೋಣ. ಹೋದ್ಮೇಲೆ ಸ್ಕೂಲ್ ಸುತ್ತ ಎಷ್ಟು ರೌಂಡ್ ಓಡಿಸ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇಂಕ್ನ ಹಾರಿಸಿ. ಪಿನಾಕಿ ಪಿನಾಕಿ, ಯಾಕೆಷ್ಟು ಬೇಜಾರಲ್ಲಿದ್ಯಾ ನೀನು? ಮನೇಲಿ ಮಾಡಿರೋ ಮೆಣಸಿನ್ಕಾಯಿ ಲಾಡುನ ತಿನ್ನೋಡು. ಲಟ್ಟಣಿಗೆ ತಿರುಗಿಸಿ. ಡೆಂಪಿ ಒಳಗೆ ಆಂಟಿ, ಅದಕ್ಕೆ ನಿನ್ಗೋಸ್ಕರನೇ ಮಾಡಿರೋದು. ಮೂಳೆ ಮುರ್ಕೊಂಡು. ಸೋಹೆಲಲ್ಲಿ ಕಪ್ಪು. ಡೋಂಟ್ ವರಿ ಪಿನಾಕಿ, ಬಿ ಹ್ಯಾಪಿ. ಎಸ್ ಹ್ಯಾಪಿ ಸರ್. ಡ್ರೈವರ್ ಜಾರ್ಜ್, ಫಾರ್ವರ್ಡ್ ಮಾರ್ಚ್. ಸೀದಾ ಏರ್ಪೋರ್ಟ್ಗೆ ಹೋಗ್ಬೇಕು. ಸಾರಿ ಸರ್, ಸ್ಟ್ರೈಟ್ ಟು ದ ಏರ್ಪೋರ್ಟ್. ನಿಲ್ಸಿ, ತಿರುಗಿಸಿ. ಮತ್ತೆ ಸೂರ್ಯ ಅಂಕಲ್ ಆಸ್ ಎ ಡ್ರೈವರ್. ಮಗ ದೋಸ್ತ ಮತ್ತೆ ಫ್ರೆಂಡ್ಸ್ ದೋಸ್ತ. ಬಾಯ್ ಬಾಯ್. ಬಾಯ್ ಬಾಯ್ ಪಿನಾಕಿ, ಮತ್ತೆ ಸಿಗೋಣ. यार पिनाकी भूत नहीं, जो सोचते हैं सब जाता है, हम समझे उन्हें सब